ವಾರ್ಷಿಕ ಚಂಪಾಷಷ್ಠಿಯ ಪ್ರಯುಕ್ತ ಇಲಾಖಾ ಹಾಗೂ ಸಾರ್ವಜನಿಕ ನಾಗರಿಕರ ಪೂರ್ವ ಸಭೆ ಹಾಜರುಪಡಿಸಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತ ಬಯಸುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಸಭೆಯಲ್ಲಿ ಉಪಸ್ಥಿತರಿರುವ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭಾಗೀರಥಿ ಮೇಡಮ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ಸಭೆಯ ಅಸೀನ ಉಪಾಧಿಕಾರಿಗಳಿಗೂ ಸ್ವಾಗತ ಬಯಸುತ್ತೇನೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೂ ಸ್ವಾಗತ ಬಯಸುತ್ತೇನೆ. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಸಹ ಸ್ವಾಗತ ಬಯಸುತ್ತೇನೆ. ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಿಗೂ ಸ್ವಾಗತ ಬಯಸುತ್ತೇನೆ. ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಮೇಲುಸ್ತುವಾರಿ ಮಾಸ್ಟರ್ ಪ್ಲಾನ್ ನಿಯುಕ್ತ ಸದಸ್ಯರಿಗೂ ಸ್ವಾಗತ ಬಯಸುತ್ತೇನೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಉಪಾಧಿಕಾರಿಗಳಿಗೆ ಸ್ವಾಗತ ಬಯಸುತ್ತೇನೆ ಹಾಗೂ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಿಗೂ ಸ್ವಾಗತ ಬಯಸುತ್ತೇನೆ. ಇಲ್ಲಿ ಬಂದಿರುವಂತಹ ಎಲ್ಲ ಸಂಘ ಸಂಸ್ಥೆಯ ಹಾಗೂ ಪದಾಧಿಕಾರಿಗಳಿಗೂ ಸ್ವಾಗತ ಬಯಸುತ್ತೇನೆ. ವಸತಿ ಮಾಲೀಕರಿಗೂ ಸ್ವಾಗತ ಬಯಸುತ್ತೇನೆ. ಊರಿನ ನಾಗರಿಕರು ಹಾಗೂ ಪತ್ರಿಕಾ ಮಿತ್ರರಿಗೂ ಸಭೆಗೆ ಆಗಮಿಸಲು ಸ್ವಾಗತ ಬಯಸುತ್ತೇನೆ. ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಶ್ರೀಮತಿ ಭಾಗೀರಥಿ ಒಳ್ಳೆಯವರು ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ಅರುಣ್ ಅವರೇ, AC ಪುತ್ತೂರು ಶ್ರೀಮತಿ ಸ್ಟೆಲ್ಲಾ ಅವರೇ ಹಾಗೂ ಇಲ್ಲಿನ ಈ ಒಂದು ಸಭೆಗೆ ಆಗಮಿಸಿರುವಂತಹ ದೇವಸ್ಥಾನದ ಎಲ್ಲ ಅಧಿಕಾರಿ ವರ್ಗದವರೇ, ಪದಾಧಿಕಾರಿಗಳೇ, ಗೌರವಾನ್ವಿತರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ ಹಾಗೂ ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ಇವತ್ತಿನ ಈ ಒಂದು ಸಭೆ ಒಂದು ಪೂರ್ವಭಾವಿ ಸಭೆ ಆಗಿರುವಂಥದ್ದು. ಪ್ರತಿ ವರ್ಷ ನಡೆಯುವಂಥ ಒಂದು ಇದರಲ್ಲಿ ಮಾನ್ಯ ಶಾಸಕರು, ನಾವು, SP ಅವರು ಹಾಗೂ ಎಲ್ಲ ಸೇರಿ ಒಟ್ಟುಗೂಡಿ ಈ ಒಂದು ಜಾತ್ರೆ ಸಮಯದಲ್ಲಿ ಯಾವ ರೀತಿ ನಮ್ಮಲ್ಲಿ ಪ್ರಿಪರೇಷನ್ ಅವಶ್ಯಕತೆ ಇದೆ, ಆ ಒಂದು ಯಾವ ಒಂದು ಇಲಾಖೆಯ ಸಂಬಂಧಪಟ್ಟಿದ್ದು ಯಾವ ಅಧಿಕಾರಿಗಳಿಗೆ ಏನು ಹೊಣೆಗೆ ಆಗಬೇಕು, ಹಿಂದಿನ ಒಂದು ಜಾತ್ರೆ ಸಮಯದಲ್ಲಿ ಏನಾದರೂ ಒಂದು ನ್ಯೂನತೆಗಳಿದ್ರೆ ಆ ನ್ಯೂನತೆಗಳಿಗೆ ಈ ಸರಿ ನಾವು ಸರಿಪಡಿಸಿಕೊಂಡು ಬರುವಂಥ ಸಾವಿರಾರು ಭಕ್ತಾದಿಗಳಿಗೆ ಎಲ್ಲ ರೀತಿಯ ಅನುಕೂಲನ ದೇವಸ್ಥಾನದ ವತಿಯಿಂದ, ಈ ಒಂದು ತಾಲೂಕಿನ ವತಿಯಿಂದ ಮತ್ತು ಜಿಲ್ಲೆಯ ವತಿಯಿಂದ ನಾವು ಈ ಜಾತ್ರೆ ಸುಸೂತ್ರವಾಗಿ ನಡೆಸಿಕೊಡ್ಬೇಕು ಅನ್ನೋ ಒಂದು ಆಶಯದಿಂದ ಇವತ್ತು ನಾವು ಎಲ್ಲ ಸಭೆಯನ್ನು ಕರೆದಿದ್ದೀವಿ. ಮೊದಲನೇದಾಗಿ ವಿಶೇಷ ಸೂಚಿಯಿಂದ ನಾವು ಪ್ರಾರಂಭಿಸ್ಬೋದು. ನಂತರ ಮಾನ್ಯ ಶಾಸಕರು ಮಾತನಾಡಿದ ನಂತರ ವಿಶೇಷ ಸೂಚಿಯಿಂದ ನಾವು ಮಾಡಿದ್ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ. ಇಲ್ಲಿ ಯಾವುದೇ ಒಂದು ರೀತಿ ಪ್ರತಿಯೊಬ್ಬರು ಭಾಷಣ ಮಾಡೋ ರೀತಿ ಒಂದು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರ ಒಂದು ಸಜೆಷನ್ನ ಇಲ್ಲಿ ನಾವು ಕೇಳೋದಕ್ಕೆ ಅಂತಲೇ ಇವತ್ತು ಬಂದಿರೋದು. ಸಂಕ್ಷಿಪ್ತವಾಗಿ ನನಗಾಗಲಿ, SP ಅವರಿಗಾಗಲಿ ಅಥವಾ ಮಾನ್ಯ ಶಾಸಕರಿಗೆ ಏನಾದರೂ ಹೇಳುವಂಥದ್ದಿದ್ರೆ ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಅವರ ಸದಸ್ಯರಿಗೆ ಏನೇ ಒಂದು ಹಿಂದೆ ಈ ರೀತಿ ಆಗಿತ್ತು ಅಥವಾ ಈ ರೀತಿ ಮಾಡ್ಬೋದು ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಂದ್ರೆ ಈ ರೀತಿ ಮಾಡಬೇಕು ಅಂತ ಒಂದು ತಮ್ಮ ಸಲಹೆಗಳಿದ್ದರೆ ಖಂಡಿತ ನಾವು ಕೇಳ್ತೀವಿ. ಅದೇ ರೀತಿ ಇವತ್ತೆಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಹಿಂದಿನ ಸಲ ಕೆಲವೊಂದು ತಳ್ಳಾಟ ಮತ್ತು ಈ ರೀತಿ ಆಗಿರುವಂಥ ಒಂದು ಉದಾಹರಣೆಗಳು ಇತ್ತು ಅಂತ ಹೇಳ್ತಾ ಇದ್ರು. ಸೊ ಯಾವುದೇ ರೀತಿ ಒಂದು ಅಹಿತಕರ ಘಟನೆ ಆಗ್ದಲೇ ಇರೋ ರೀತಿ ನಮ್ಮ ಕಡೆಯಿಂದ ಏನೇನು ಮಾಡಬೇಕು ಅಂತಲೂ ಕೂಡ ಒಂದು ಇಲ್ಲಿ ಒಂದು ಚರ್ಚೆ ಮಾಡಿ ನಿರ್ಧಾರ ಆಗಬೇಕಾಗ್ತದೆ. ಎಲ್ಲ ಒಂದು ರೀತಿ ನಮ್ಮ ಕಡೆಯಿಂದ ಏನು ಇವಾಗ ಆಗುವಂಥ ಕೆಲಸಗಳು, ಕಾರ್ಯಗಳು ಇರುತ್ತೆ, ಅದು ಏನಾದ್ರು ಒಂದು ಮಳಿಗೆಗಳು ಇರ್ಬೋದು, ಆಪ್ಷನ್ ಮಾಡುವಂಥದ್ದು ಏನಾದರೂ ಇರ್ಬೋದು, ಅಥವಾ ಇರುವಂಥ ಮಳಿಗೆಗಳು, ರಸ್ತೆ ಸಂಬಂಧಪಟ್ಟಿದ್ದು ಮತ್ತು ಭಕ್ತಾದಿಗಳು ಬಂದಾಗ ಅವರು ಮಾಡುವಂಥ ಎಲ್ಲ ಸೇವೆ ಮತ್ತು ಕಾರ್ಯಗಳಿಗೆ ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳಿ ಒಂದು ಈ ಒಂದು ಸಭೆಯಲ್ಲಿ ನಾವು ಚರ್ಚಿಸಿ ಯಾವುದೇ ಒಂದು ರೀತಿ ನಮ್ಮ ಕಡೆಯಿಂದ ಬರಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಪ್ರೊಸೀಡಿಂಗ್ಸಲ್ಲಿ ನಾವು ಹಾಕಿ ಅದರ ನಂತರ ನಾವು ಮಾಡುವಂಥ ಒಂದು ಕ್ರಮನ ನಮ್ಮ ಕಡೆಯಿಂದ ತಗೊಳ್ತೀವಿ. ಸೊ ಇದರ ನಂತರ ಸಭೆ ಮುಗಿದ ನಂತರ ಯಾವುದು ನಮ್ಮ ಕಡೆಯಿಂದ ಇವು ಆಗ್ತದೆ, ಏನು ಮಾಡಬೇಕು ಅಂತೇಳಿ ಮತ್ತೆ ಒಂದು ತಿಂಗಳ ನಂತರ AC ಅವರು ಮತ್ತು ಮಾನ್ಯ ಶಾಸಕರು ಮೇಡಮ್ ತಮ್ಮರು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ಅಧ್ಯಕ್ಷರು ಕೂಡ ಮತ್ತೊಂದು ಪೂರ್ವಭಾವಿ ಅನ್ನೋದಕ್ಕಿಂತ ಏನು ಫೆಸಿಲಿಟೀಸ್ ಅಥವಾ ಇದನ್ನು ಮಾಡಿದ್ದೀವಿ ಅಂತ ಮಾಡಿ ಒಂದು ವರದಿ ಕೊಡೋದಕ್ಕೆ ನಾನು ಈ ಒಂದು ಕೂಡ ಒಂದು ಸೂಚಿಸ್ತೀನಿ.
ಇಷ್ಟು ಇವತ್ತಿಗೆ ಇಲ್ಲಿ ಆಗಮಿಸಿರುವ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ ಮಾನ್ಯ ಶಾಸಕರು ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ವರ್ಷದ ಜಾತ್ರೆ ಹೀಗೆ ನಡೀಬೇಕು, ಮಾಮೂಲಿಯಾಗಿ ಜಾತ್ರೆ ನಡೆಯುವಂಥದ್ದು ಇಲ್ಲಿಯ ಸಂಪ್ರದಾಯದ ಪ್ರಕಾರ ಈ ನಡೆಯುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡಲಿಕ್ಕಿಲ್ಲ. ಮೊದಲಿಂದ ನಡ್ಕೊಂಡು ಬಂದಂಥ ಸಂಪ್ರದಾಯವನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ಹಿಂದಿನವರು ನಡ್ಕೊಂಡು ಬಂದಾಗೆ ನಾವು ನಡೆಸ್ಕೊಂಡು ಹೋಗಿದ್ದೇವೆ. ಇನ್ನೇನಾದರೂ ಹೆಚ್ಚು ಅದರಲ್ಲಿ ವ್ಯತ್ಯಾಸ ಆಗಿದ್ದರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ಬೋದು. ಬದಲಾವಣೆಗಳು ಏನಾದರೂ ಹೆಚ್ಚುವರಿ ಏನಾದರೂ ಜಾಸ್ತಿ ಏನಾದರೂ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಬೇಕಾ ಅಥವಾ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸ, ಕಳೆದ ವರ್ಷದ ಜಾತ್ರೆಯಲ್ಲಿ ಏನಾದರೂ ಅವ್ಯವಸ್ಥೆ ಆಗಿದ್ದರೆ ಅಥವಾ ವ್ಯತ್ಯಾಸಗಳಾಗಿದ್ದರೆ ಅದನ್ನು ಸಮತೂಗಿಸುವುದು ಹೇಗೆ ಅಂತೇಳಿ ಪ್ರಶ್ನೆ ಕೇಳುವುದಲ್ಲ, ಅದಕ್ಕೆ ಉತ್ತರವನ್ನು ನೀಡಬೇಕು. ಮುಂದೆ ನಾವು ಹೇಗೆ ಮಾಡಬೇಕು ಎನ್ನುವುದರ ಮಾರ್ಗದರ್ಶನ ಮಾತ್ರ ಮಾಡುವಂಥದ್ದು. ಇಲ್ಲಿ ಚರ್ಚೆ ಅವಶ್ಯಕತೆ. ಎಲ್ಲರೂ ಮೇಲೆ ಕೂತವರು, ಕೆಳಗೆ ಕೂತವರು ಎಲ್ಲ ವಿದ್ಯಾವಂತರು, ಜ್ಞಾನಶಕ್ತಿ ಇದ್ದವರು ಇರುವ ಕಾರಣ ನಾವು ಜಾಸ್ತಿ ಮಾತನಾಡಲಿಕ್ಕಿಲ್ಲ. ಈ ಜಾತ್ರೆಯನ್ನು ಸುಸೂತ್ರವಾಗಿ ನಡೆಸುವಾಗ ಯಾವುದೇ ಗೊಂದಲ ಆಗದಾಗಿ, ಯಾವುದೇ ರೀತಿಯ ಭಕ್ತಾದಿಗಳಿಗೆ ದೂರದಿಂದ ಬಂದವರಾಗಿರ್ಬೋದು, ನಮ್ಮ ಗ್ರಾಮದವರಾಗಿರ್ಬೋದು, ಬಂದವರಿಗೆ ಯಾರಿಗೂ ಬೇಸರ ಆಗದ ರೀತಿಯಲ್ಲಿ ಆ ಜಾತ್ರೆ ನಡೀಬೇಕು. ಮತ್ತೆ ಅಡೆತಡೆಗಳು ಯಾವುದು ಆಗಬಾರ್ದು. ನಮಗೆ ಜಾಸ್ತಿ ಸಮಸ್ಯೆ ಆಗುವಂಥದ್ದು ಪಾರ್ಕಿಂಗ್ ಇರ್ಬೋದು, ವಾಹನ ಬರುವಾಗ ಒಬ್ಬರನ್ನು ಬಿಡುವುದು ಮತ್ತೊಬ್ಬರು ಬಿಡಲಿಲ್ಲ, ಹೀಗೆ ಗೊಂದಲಗಳಾಗ್ತದೆ. ಅದಕ್ಕೂ ಕೂಡ ನಾವಾಗಲೇ ಅದನ್ನು ಹೇಗೆ ಪರಿಹರಿಸಬಹುದು ಎನ್ನುವುದರ ಬಗ್ಗೆ ಕೂಡ ಒಂದು ಸಲಹೆಯನ್ನು ಕೊಟ್ಟರೆ ಒಳ್ಳೆಯದು ಅಂತ ನಾನು ಈ ಮೂಲಕ ಹೇಳ್ತಿದ್ದೇನೆ. ಒಟ್ಟು ಚರ್ಚೆಯಲ್ಲಿ ತುಂಬ ಚರ್ಚೆ ಬೇಡ. ಅಂದರೆ ನಮಗೆ ಜಾತ್ರೆ ನಡೀಲೇಬೇಕು. ಆ ಸಂಪ್ರದಾಯದಲ್ಲಿ ಅದು ನಾಡಿನ ಸೃಷ್ಟಿಗೆ ಜಾತ್ರೆ ಆಗೇ ಆಗ್ತದೆ. ಅದು ನಾನು ಶಾಸಕಿ ಆಗಿರಲಿ ಆಗದಿರಲಿ ಅಥವಾ ಅಧ್ಯಕ್ಷರು ಇವರಿರಲಿ ಇನ್ನೊಬ್ಬರಿರಲಿ, ಅದು ಜಾತ್ರೆ ನಡೆದೇ ನಡೆಯುತ್ತೆ. ಅದರೊಟ್ಟಿಗೆ ಅದು ನಮ್ದೆಲ್ಲ ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಜಾತ್ರೆ ಯಶಸ್ವಿಯಾಗಿ ನಡೆಸುವಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮೊದಲನೇದಾಗಿ ಬ್ರಹ್ಮ ರಥೋತ್ಸವದ ಬಗ್ಗೆ ಸರ್, ಲಾಸ್ಟ್ ಟೈಮ್ ಗಣ್ಯ ವ್ಯಕ್ತಿಗಳಿಗೆ ನಾವು 700 ಪಾಸ್ ಮಾಡಿಸಿದ್ವಿ ಸರ್. ಬ್ರಹ್ಮ ರಥೋತ್ಸವಕ್ಕೆ ಸೇವಾರ್ಥಿಗಳಿಗೆ 300 ಪಾಸ್ ಮಾಡಿಸಿದ್ವಿ ಸರ್. ಆ ಟೈಮ್ದಲ್ಲಿ ಸ್ವಲ್ಪ ಗೊಂದಲ ಆಯಿತು. ಸೇವಾರ್ಥಿಗಳಿಗೆ ನಮಗೆ ಕೊಟ್ಟಿಲ್ಲ ಅನ್ನೋದು ಸ್ವಲ್ಪ ಗೊಂದಲ ಬಂತು ಸರ್. ಈಗ ನಾವು ಅದನ್ನು ಎರಡು ನಾವು ಬ್ಯಾಚ್ ಮಾಡ್ತಿದ್ವಿ ಸರ್. ಅದರಲ್ಲಿ ಸೇವಾರ್ಥಿಗಳು ಒಂದು ಬೇರೆ ಮಾಡಿದರೆ ನಮ್ಮ VIP ಒಂದು ಬ್ಯಾಚು ಸೇವಾರ್ಥಿಗಳು ಮಾಡ್ತೀವಿ ಸರ್. ಅದನ್ನು ನೋಡಿಪ್ಪ, ನೀವು 1000 ಮಾಡ್ತಿರೋ 2000 ಮಾಡ್ತಿರೋ ಅದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಮತ್ತು ನಿಮಗೆ ಸಂಬಂಧಪಟ್ಟಿದ್ದು. ಯಾರ್ಯಾರಿಗೆ ಪಾಸ್ ಕೊಡಬೇಕು ಅಂಥೇಳಿ ಒಂದು ಮಾನದಂಡ ಮಾಡ್ಕೊಳ್ಳಿ. ಈಗಷ್ಟೇ ಯಾರೋ ಡಿಸ್ಕ್ರಿಷನ್ ಅಂತ ಇಟ್ಕೋಬೇಡಿ. ಇಂಥವ್ರಿಗೆ ಕೊಡಬೇಕು ಅಥವಾ ಇಂಥವ್ರಿಗೆ ಇಷ್ಟು, ಒಬ್ಬರಿಗೆ 10, 15 ಈ ಥರ ಏನೇ ಮಾನದಂಡ ಮಾಡಿಕೊಂಡ್ರು ಇವಾಗಲೇ ನಿರ್ಧಾರ ಮಾಡಿ ಆ ಮಾನದಂಡದ ಪ್ರಕಾರ ಮಾಡಿಸಿ. ಈಗ ಕೊನೆಗೆ ಗೊಂದಲ ಆಗೋ ತನಕನೂ ಇದಂದರೆ ಇವ್ರಿಗೆ ಯಾಕೆ ಕೊಟ್ರಿ ಅವ್ರಿಗೆ ಯಾಕೆ ಕೊಟ್ರಿ ಅನ್ನೋದು ಒಂದು ಬರಬಾರ್ದು. ಅದು ನಿಮ್ಮ ಡಿಸ್ಕ್ರಿಷನಲ್ಲೂ ಇರಬಾರ್ದು ಅಥವಾ ಸಮಿತಿ ಡಿಸ್ಕ್ರಿಷನಲ್ಲೂ ಇರಬಾರ್ದು. ಎಲ್ಲ ಇದಕ್ಕೂ ಒಂದು ಮಾನದಂಡ ಮಾಡ್ಕೊಳ್ಳಿ, ಸಮಿತಿ ಮುಂದೆ ಇಡಿ, ಒಂದು ಮೀಟಿಂಗ್ ರೀತಿ ಮಾಡಿ ಈ ಮಾನದಂಡ ಪ್ರಕಾರ ಎಲ್ಲ VIP ಪಾಸಸ್ನ ನಾವು ಹಂಚ್ತೀವಿ ಇದು ಅಂತ. ನೀವು ಮನೆ ಶಾಸಕರಿಗೆ ಎಷ್ಟು ಬೇಕು ಅಂತ ಶಾಸಕರಿಂದ ತೊಗೊಳ್ಳಿ, ಬೇರೆಯವರಿಗೆ ಎಷ್ಟು ಬೇಕು ಅಂತ ತೊಗೊಳ್ಳಿ, DC ಆಫೀಸಿಗೆ ಎಷ್ಟು ಬೇಕು ಅಂತ. ನಮಗೇನು ಕೊಡಲಿಲ್ಲ ಅಂದರೂ ತೊಂದರೆ ಇಲ್ಲ. ಇಲ್ಲಿನ ಯಾರ್ಯಾರಿಗೆ ಏನು ಇದು ಬೇಕೋ ಅಲ್ಲಿ ಪ್ರಕಾರ ಮಾಡಿ. ಈ ಗೊಂದಲ ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಹಂತದ ತನಕನೂ ಬರಬಾರ್ದು. ನೀವು ಬೇಕಾದ್ರೆ ಜಾಸ್ತಿ ಪಾಸ್ ಕೊಡಿ, ಐ ಡೋಂಟ್ ಮೈಂಡ್. ಜಾಸ್ತಿ ಇದು ಕೊಟ್ಟರೆ ಅವರಿಗೆ ಬರೋದಕ್ಕೆ ಜಾಸ್ತಿ ವ್ಯವಸ್ಥೆ ಮಾಡುವಂಥ ಒಂದಿದು, ಮತ್ತು ಆ ಒಂದು ಸಮಯದಲ್ಲಿ ಅವರಿಗೆ ಜಾಸ್ತಿ ಒಂದು ಅವಕಾಶ ಮಾಡಿ ಕೊಡಬೇಕಾಗ್ತದೆ ಅಷ್ಟೇ. ಸೊ ಒಂದು ಮ್ಯಾಕ್ಸಿಮಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಅದು ಲಾಸ್ಟ್ ಇಯರ್ ನೀವು 700 ಮಾಡಿದ್ರಿ ಅಂದರೆ ಅಷ್ಟಕ್ಕೇ ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ಮಾಡಬೇಕು ಅಂದರೆ ಮಾಡಿ, ಬಟ್ ಮಾನದಂಡ ಸಮೇತ ಮಾಡಿ. ಅದನ್ನ ಮೈಕ್ ಅಲ್ಲಿ ಮೈಕ್ ನಾಡಿದ್ದು 12ನೇ ತಾರೀಕಿಗೆ ನಮ್ಮ ಸಾಮಾನ್ಯ ಸಭೆ ಇಟ್ಕೊಂಡಿದ್ದೇವೆ ನಾವು. ಅದರಲ್ಲಿ ವಿಶೇಷವಾಗಿ ಅಜೆಂಡಾ ಇರುವಂಥದ್ದು ಜಾತ್ರೆಯ ಸಿದ್ಧತೆಗಳ ಬಗ್ಗೆ ಮಾತ್ರ. ಆ ಸಭೆಯಲ್ಲಿ ನಾವೀಗ ಮಾನ್ಯ ಜಿಲ್ಲಾಧಿಕಾರಿಯವರು ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಪಾಸ್ಗಳನ್ನು ವಿತರಿಸೋ ಬಗ್ಗೆ ಮತ್ತು ಎಷ್ಟು ಈ ವರ್ಷ, ಕಳೆದ ವರ್ಷ 700 ಮಾಡಿಸಿದ್ದು, ಈ ವರ್ಷ ಒಂದು ಹೆಚ್ಚು, ಪ್ರತಿ ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚಾಗ್ತಾ ಹೋಗಬೇಕಾಗ್ತದೆ ವ್ಯವಸ್ಥೆ. ಹೌದು ಸರ್, ಆ ದಿವಸ ನಾವು ಡಿಸೈಡ್ ಮಾಡ್ತೇವೆ. ಈಗ ನಾವೊಂದು ಕಳೆದ ಬಾರಿ AC ಅವರಿಗೆ ಒಂದು ಸಲಹೆ ಕೊಟ್ಟಿದ್ದೇವೆ. ಏನಂತ ಹೇಳಿದರೆ, ನೋಡಿ, ಹೋಗುವಾಗ ಕೆಲವರು ಹೇಳ್ಕೊಂಡು ಹೋಗ್ತಾರೆ, ಬರುವಾಗ ಅಲ್ಲಿ ಭಾಳಷ್ಟು ಜನ ಇರುವುದಿಲ್ಲ. ಈಗ 1000 ಜನ ಮಾಡಿದರೆ 500 ಜನ ಹೋಗುವಾಗ ಹೇಳ್ಕೊಂಡು ಹೋದರೆ, ಬರುವಾಗ 500 ಜನರ ವಾಪಸ್ ಹೇಳ್ಕೊಂಡು ಬಂದರೆ ಆಗ ಅಲ್ಲಿ ಗೊಂದಲ ಉಂಟಾಗುವುದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು.
ಆದರೆ ಶಿವರಾಮ್ ಹೇಳಿದ್ದು ಸರಿಯಾಗಿತ್ತು. ನನ್ನ ಒಂದು ಸಲಹೆ ಏನಂದರೆ, ಈಗ ಪಾಸುಗಳು 700 ಇದ್ದದ್ದು 1000 ಮಾಡಿ. ಪಾಸನ್ನು ಕೊಡುವಾಗ ಒಂದು ಮಾನದಂಡ ಹೇಗೆಂದರೆ, ರಥ ಎಳೆಯೋದಕ್ಕೆ ಇಷ್ಟೇ ಜನಕ್ಕೆ ಅಂತ ನೀವು ಹೇಳಿ ಇದು ಮಾಡಬೇಕು. ಯಾಕಂದರೆ ರಥ 500 ಜನಕ್ಕೊಮ್ಮೆ ಎಳೀಲಿಕ್ಕೆ ಆಗೋದಿಲ್ಲ. ಈ ಗೊಂದಲಗಳು ಇರೋದೇಗೆ ಕಾಲು ತುಳಿತ ಆಗೋದು ಅದರಲ್ಲೇ ಹೇಳ್ಕೊಂಡು ಕಾಲಿಗೆ ಸಿಕ್ಕಿ ಅಥವಾ ಹೆಂಗಸರ ಮತ್ತು ಬಿದ್ದರೆ ಅಲ್ಲಿ ಯಾವುದು ಏನು ಮಾಡಲಿಕ್ಕೆ ಆಗೋದಿಲ್ಲ, ರಥವನ್ನು ನಿಲ್ಲಿಸಬೇಕಾಗ್ತದೆ, ಅದು ಕಂಟ್ರೋಲ್ ಆಗೋದಿಲ್ಲ. ಆದ್ದರಿಂದ ಪಾಸ್ ಎಲ್ಲರಿಗೂ ಬೇಕಾದ್ರೆ ಕೊಡ್ತೀವಿ. ಕೆಲವು ಪಾಸ್ ಬೇಕು ಅಂತಲೇ ಬರೋದು ಹೊರತು ರಥ ಎಳೀಲಿಕ್ಕೆ ಬರೋರಲ್ಲ. ಆದ್ದರಿಂದ ಇಷ್ಟೇ ಜನ ಈ ಕಡೆಯಿಂದ ಹೋಗುವಾಗ ಇಷ್ಟು ಜನ, ಬರುವಾಗ ಇಷ್ಟು ಜನ ಅಂತಲೇ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮ್ಮ ಯಾರು ನಮ್ಮ SI ಸಾಹೇಬರಾಗಲಿ ಯಾರಾದರೂ ಏನು ಮಾಡಲಿಕ್ಕೆ ಬರುವುದಿಲ್ಲ, ಕಂಟ್ರೋಲ್ ಆಗೋದಿಲ್ಲ ಅದು. ಆದ್ರಿಂದ ಇಷ್ಟು ಜನ ಅಂತ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ 3 ಕಂಪಾರ್ಟ್ಮೆಂಟ್ ಟೈಪ್ ಇದೆ, 3 ಬೆತ್ತ ಇದೆ. ನೀವು ಹೇಳಿರೋದನ್ನ ತಗೊಂತಾ ಇದ್ದೀವಿ, ಅದ್ರ ಪ್ರಕಾರನೇ ಇದು ಮಾಡಿ. ನೆಕ್ಸ್ಟ್ ಬೀದಿ ಉರುಳು ಸೇವೆ ಮಾಡ್ತಾರೆ ಸರ್. ನಮ್ಮ ಕುಮಾರಸ್ವಾಮಿ ನದಿಯಿಂದ ದೇವಸ್ಥಾನವರೆಗೂ ಉರುಳು ಸೇವೆ ಮಾಡ್ತಾರೆ ಸರ್. ಅದಕ್ಕೆ ನಮ್ಮ ಸುಬ್ರಹ್ಮಣ್ಯ ಪೊಲೀಸ್ ಅಧಿಕಾರಿಗಳು ನಾವು ಅದು ಪೂರ ಸಭೆಯನ್ನು ನಾವು ಮಾಡ್ತೀವಿ ಸರ್. ಅದ್ರ ಬಗ್ಗೆ ಸಂಬಂಧ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಇದು ಬೀದಿ ಓಕೆ ಅದು ಆರ್ಡರ್ನಲ್ಲಿ ಏನಿದೆಯೋ ಅದರ ಪ್ರಕಾರ ಎನ್ಶೂರ್ ಮಾಡಿ. ಹಾಂ ಸರ್. ಇಟ್ ಕೆನಾಟ್ ಬಿ ಬಯಸ್ ಟುವರ್ಡ್ಸ್ ಎನಿ ಪರ್ಟಿಕ್ಯುಲರ್ ಕಮ್ಯುನಿಟಿ ಇದ್ದರೆ ದೆನ್ ವಿ ಕೆನಾಟ್ ಅಲೌ ಇಟ್. ಅದು ಎಲ್ಲರಿಗೂ ಸ್ಪಷ್ಟವಾಗಿ ಸರ್. ಮೊದಲು ಅದು ಮಡೆ ಸ್ಥಾನ ಅಂತ ನಡೀತಾ ಇತ್ತು. ಆಗ ಒಂದಷ್ಟು ವಿವಾದಗಳಾಗಿತ್ತು, ಆಮೇಲೆ ಕೋರ್ಟ್ ತನಕ ಹೋಯಿತು, ಆಮೇಲೆ ಅದೆಲ್ಲ ಪರಿಹಾರ ಆಗಿ ಈಗ ಮಡೆ ಸ್ಥಾನ ಬಿಟ್ಟು ಎಡೆ ಸ್ನಾನ ಅಂತ ಮಾಡಿದ್ದೇವೆ. ಅಂದರೆ ಅದು ದೇವಸ್ಥಾನದ ಒಳಗಡೆ ಆಗುವಂಥದ್ದು. ಈಗ ನಾವು ಕೇಳ್ತಾ ಇರುವಂಥ ವಿಷಯ, ಕುಮಾರಧಾರ ನದಿಯಿಂದ ಬೀದಿಯಲ್ಲಿ ಇಲ್ಲಿ ತನಕ ಓಡಾಡ್ಕೊಂಡು ಬರ್ತಾರೆ, ಅದಕ್ಕೆ ಏನು ಸಮಸ್ಯೆಗಳಿಲ್ಲ. ಅದರಲ್ಲಿ ಯಾವುದೇ ಕೋರ್ಟು ನ್ಯಾಯ ವಿವಾದಗಳೇನಿಲ್ಲ, ಅದರಲ್ಲಿ ಅದು ಮಾಮೂಲು ನಡೆಯುವಂಥದ್ದು. ಇದು ಎಲ್ಲಿದೆ ಈಗ ಉರುಳು ಸೇವೆ ಅಂತ ಹೇಳಿದರೆ, ಕುಮಾರಧಾರ ನದಿಯಿಂದ ಇಲ್ಲಿ ದೇವಸ್ಥಾನದ ತನಕ 2 ಕಿಲೋಮೀಟರ್ ಬೀದಿಯಲ್ಲಿ ಉರುಳಾಡಿಕೊಂಡು ಬರ್ತಾರೆ ಜನ, ಅದು ಸೇವೆ. ಅದರಲ್ಲಿ ಯಾವುದೇ ವಿವಾದಗಳಿಲ್ಲ. ಅದು ಹಲವಾರು ವರ್ಷಗಳಿಂದ, 100 ವರ್ಷಗಳಿಂದ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಆಮೇಲೆ ಇನ್ನೊಂದು ಎಡೆ ಸ್ನಾನ ಅಂತ ಇದೆ. ದೇವಸ್ಥಾನ ಒಳಗಡೆ ಮುಂಚೆ ಬ್ರಾಹ್ಮಣರು ಊಟ ಮಾಡಿದ ಎಂಜಲ್ ಎಲೆ ಮೇಲೆ ಉರುಳಾಡುವಂಥ ಸೇವೆ ಇತ್ತು. ಅದು ಆಮೇಲೆ ಅದರಲ್ಲಿ ವಿವಾದಗಳಾಯಿತು, ಕೋರ್ಟಿಗೆ ಹೋಯಿತು, ಆಮೇಲೆ ಅದು ಬಗೆಹರಿದೆ. ಈಗ ಆ ಮಡೆ ಸ್ನಾನ ಅಂತ ಅನ್ನುವಂಥವನ್ನು ಬಿಟ್ಟು ಎಡೆ ಸ್ನಾನ ಅಂತ ಮಾಡ್ತೇವೆ. ಹಸುಗಳು ತಿಂದ ಎಲೆಗಳ ಮೇಲೆ ಉರುಳಾಡುವಂಥದ್ದು, ಅದು ಏನು ಸಂಪ್ರದಾಯಬದ್ಧವಾಗಿದೆ, ಮತ್ತು ಯಾವುದೇ ವಿವಾದಗಳಿಲ್ಲ. ಹೈಕೋರ್ಟ್ ಆರ್ಡರ್ನಲ್ಲಿ ಏನಿದೆ? ಇಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದ್ದು ನೋಡಿ, ಹೈಕೋರ್ಟ್ ಆರ್ಡರ್ನಲ್ಲಿ ಏನಿದೆ ಅದನ್ನ ಪ್ರಕಾರ ಮಾಡಿ. ಅದರಲ್ಲಿ ಕಳೆದ ವರ್ಷ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ನಡೆದಿದೆ ಸರ್. ಅದು ಕಳೆದ ವರ್ಷ ಕೂಡ, ಕಳೆದ ವರ್ಷ ಅದು ಪ್ರಶ್ನೆ ಇಲ್ಲಪ್ಪ. ಹೈಕೋರ್ಟ್ ಆರ್ಡರ್ ಏನಿದೆ, ಹೈಕೋರ್ಟ್ ಆರ್ಡರ್ ಕಾಪಿ ಆಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ಬಂದಿಲ್ಲ ವಿಚಾರಗಳಿಲ್ಲ, ಆಮೇಲೆ ಬಂದಿಲ್ಲ. ಓಕೆ. ಅದರ ನೇತೃತ್ವ ತುಂಬ ನಾನು ಹೋರಾಟ ಮಾಡಿದ್ದೆ. ಆವಾಗ ಒಂದು ಸಂಗತಿ ಏನಾಗಿತ್ತು ಅಂತ ಕೇಳಿದರೆ, ಹೈಕೋರ್ಟ್ ಅವಾಗ ಸರ್ಕಾರ ಇದ್ದು, ಗೃಹ ಸಚಿವರು ಇದ್ದು, ಸರ್ಕಾರ ಒಂದು ಸಲಹೆ ಸುಪ್ರೀಂ ಕೋರ್ಟಿಗೆ ಕೊಟ್ಟದೇನು ಅಂತ ಕೇಳಿದರೆ, ಪರ್ಯಾಯವಾಗಿ ಹಸುವಿನದ್ದು ಎಂಜಲಲ್ಲಿ ಹಸು ತಿಂದ ಉಚ್ಚಿಷ್ಟದಲ್ಲಿ ಉರುಳಾಡೋದು ಅಂತಾಗಿತ್ತು. ಅದು ಕೋರ್ಟ್ ಗಮನಕ್ಕೆ ಬಂದಿದೆ, ಮತ್ತು ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಓಕೆ, ಓದಿ ಅದು ಏನಿದೆ ಹೈಕೋರ್ಟ್ ಆರ್ಡರ್. The ceremony shall be open to all persons regardless of religion, caste, creed or gender, sir. The practice of a particular community partially eating the food which has been offered to the deity as an oblation shall be discontinued. The food that is offered to the deity after offering in the sanctarism and naivedyam shall be placed on platinum leaves in the outer yard of the temple, over which those devotees shall be allowed to perform Made Snana. This food will not have been tasted or partially eaten by the members of any community. The respondents shall be neither encouraged nor sponsor or permit any form of Pankti Veda on the basis of religion, caste, creed or gender, sir. The Made Snana shall be totally voluntary, sir. ಓಕೆ. ಇದರಲ್ಲಿ ಅವರು ದೇವಸ್ಥಾನ ಒಳಗೆ ನೈವೇದ್ಯಂ ಎಂದು ಏನು ಮಾಡ್ತಿರೋ ಎಲೆಯಲ್ಲಿ ಹಾಕಬೇಕೆಂದಿದೆ. ಯಾವುದು ಊಟ ಮಾಡಿದ್ದು ಅದರ ಹಸು ಊಟ ಮಾಡಬೇಕೇನೂ ಇಲ್ಲ. ದೇವರಿಗೆ ನೈವೇದ್ಯ ಮಾಡುವುದು ಏನು ಇದೆಯೋ ಅದನ್ನು ಮಾತ್ರ ಇಡಬೇಕು. ಆ್ಯಂಡ್ ಅದು ವಾಲಂಟ್ರಿಯಾಗಿ ಮಾಡಬೇಕು. ದೇರ್ ಶುಡ್ ನಾಟ್ ಬಿ ಎನಿ ವೈಲೇಷನ್. ಯಾರು ಇಟ್ ಕೆನಾಟ್ ಬಿ ಟೇಕನ್ ಲೈಟ್ಲಿ.
ಇಟ್ ಈಸ್ ಇಫ್ ಇಟ್ ಈಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ಯಾವುದೇ ಎಷ್ಟು ವರ್ಷ ಇದ್ರೇನು ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಆ್ಯಂಡ್ ಆ್ಯಸ್ ಪರ್ ಕೋರ್ಟ್ ಆರ್ಡರ್ ವಿಲ್ ಫಾಲೋ ಇಟ್. ಈ ಪಂಕ್ತಿ ಭೇದ ಅಂದರೆ ಏನು, ಬೇರೆ ಬೇರೆ ಕಡೆ ಇಟ್ಟು ಊಟ ಮಾಡಿಸೋದಲ್ಲ. ನಾನೇನು ಹೇಳ್ತಾ ಇಲ್ಲ, ಇಟ್ ಕೆನಾಟ್ ಹ್ಯಾಪನ್ ಎಂದು ಹೇಳ್ತಾ ಇದ್ದೀನಿ ಅಷ್ಟೇ. ಮೊದಲು ಬ್ರಾಹ್ಮಣರು ಒಳಗೆ ಕೂತು ಅದರ ಅವರು ಊಟ ಮಾಡಿದ ನಂತರ ಹೊರಲಾಡುದು. ಈಗ ಆ ಭೇದ ಭಾವ ಹೋಗಿದೆ, ಜಾತ್ರೆಯಲ್ಲಿ ಇಲ್ಲ. ಬಾಕಿ ದಿವಸ ಬ್ರಾಹ್ಮಣರಿಗೆ ಬೇರೆ ಊಟ, ಬಾಕಿದವರಿಗೆ ಬೇರೆ ಊಟ ಅಂತ ವ್ಯವಸ್ಥೆ ಈಗಲೂ ಕೂಡ ಉಂಟು. ಓಕೆ. ನೈವೇದ್ಯಂ ಏನಿದೆಯೋ, ನೈವೇದ್ಯಂ ಏನು ಇದು ಮಾಡ್ತಾರೋ ಅದನ್ನು ಮಾತ್ರ ಎನ್ಶೋರ್ ದಟ್ ಪುಟ್ ಅಪ್ ಸ್ಪೆಸಿಫಿಕ್ ಮೆನ್, ಅದನ್ನು ಎನ್ಶೋರ್ ಮಾಡಿ. ವಾಟ್ ಎವರ್ ಇಸ್ ದ ಹೈಕೋರ್ಟ್ ಆರ್ಡರ್ ವಿಲ್ ಫಾಲೋ ಇಟ್ ಬೋತ್ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್. ಧಾರ್ಮಿಕ ದತ್ತಿ ಇಲಾಖೆಯಿಂದ ನಮಗೊಬ್ಬರು ಆಗಮ ಪಂಡಿತರು ಅಂತ ಇರ್ತಾರೆ. ಅದು ಪೂಜೆ ವಿಧಿ ವಿಧಾನಗಳು ಯಾವ ರೀತಿ ನಡಿಬೇಕು ಅಂತ ಅವರು ಸಲಹೆ ಕೊಡುವಂಥದ್ದು ನಮಗೆ. ಅವರು ಬರ್ತಾರೆ, ಆಗಮಿಸ್ತಾರೆ, ಅವರ ಸಲಹೆ ಪ್ರಕಾರ ನಾವು ಮಾಡುವಂಥದ್ದು ಸರ್. ಅವರು ಅದು ಯು ಹ್ಯಾವ್ ಟು ವೆರಿಫೈ ದಟ್ ವಾಲಂಟ್ರಿನೆಸ್ ಕೆನಾಟ್ ಬಿ ಕನ್ವಿನ್ಸಿಂಗ್ ಸಮ್ ಪೀಪಲ್ ಆ್ಯಂಡ್ ಕಮಿಂಗ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಕಮ್ಯುನಿಟಿ. ವಾಲಂಟ್ರಿ ಇದ್ದರೆ ಇಟ್ ಶುಡ್ ಬಿ ಫ್ರಮ್ ಆಲ್ ಕಮ್ಯುನಿಟೀಸ್. ದೇವಸ್ಥಾನದ ಮೇಲೆ ನಂಬಿಕೆ ಇದ್ದರೆ ದೆನ್ ಇಟ್ ಶುಡ್ ಬಿ ಫ್ರಮ್ ಆಲ್ ಕಮ್ಯುನಿಟೀಸ್. ಎನ್ಶೋರ್ ದಟ್ ಯಾರ್ಯಾರು ಮಾಡ್ತಾರೆ, ಯಾವ್ಯಾವ ಕಮ್ಯುನಿಟಿನಲ್ಲಿ ಅದು ಬಂದು ಪ್ರೇ ಮಾಡಿ ಇದು ಮಾಡ್ತಾರೆ. ಫಾಲೋ ದಟ್ ಅಪ್. ಇಟ್ ಕೆನಾಟ್ ಬಿ ಇನ್ ದ ನೇಮ್ ಆಫ್ ವಾಲಂಟ್ರಿ, ಯು ಕೆನಾಟ್ ಕಂಟಿನ್ಯೂ ದಟ್ ಪ್ರಾಕ್ಟೀಸ್ ಇನ್ ಸಮ್ ಅದರ್ ಟರ್ಮ್ಸ್ ಅಷ್ಟೇ. ಲಿಸ್ಟು ಒಂದು ಪ್ರೀವಿಯಸ್ಲಿ ಕೊಟ್ಟರೆ ಯು ಕ್ಯಾನ್ ವೆರಿಫೈ. ಲಿಸ್ಟು ಮೊದಲೇ ಕೊಡ್ಲಿಕ್ಕೆ ಹೇಳಿ ಯಾರ್ಯಾರು ಮಾಡ್ತಾರೆ. ಓಕೆ. ಸರ್ ಈ ಪಾಸಸ್ ಕೊಡ್ತಾರಲ್ಲ ಸರ್, ಈ ರಥ ಎಳೆಯೋಕ್ಕೆ ಕೆಲವರು ಈ ಹಣ ಕೊಟ್ಟು ಅವರು ನೋಂದಣಿ ಮಾಡಿಸಿ ಅದಕ್ಕೆ ಪಾಸ್ ಆಗ್ತದೆ ಸರ್. ಆ ಪಾಸ್ನ ಏನು ಮಾಡ್ತಾರೆ, ಬರ್ಬೇಕಾದ್ರೆ 5 ಜನ 6 ಜನ ಬರ್ತಾರೆ ಸರ್. ಪಾಸ್ 2-3 ಜನ ಕೊಟ್ಟಿರ್ತಾರೆ, ಅವ್ರು ಒಳಗೆ ಎಂಟ್ರಿ ತೊಗೋತಾರೆ ಸರ್. ಮತ್ತಂಥದ್ದು ಇನ್ನೊಬ್ರು ಕೊಡ್ತಾರೆ ಸರ್, ಕಮಿಟಿಯವರು ಅದು ಇದು ಅಂತ ಸರ್. ಅಂಥ ಟೈಮಲ್ಲಿ ನಾವು ಹೇಳ್ದಾಗ್ತದೆ ಸರ್. ಲಾಸ್ಟ್ ಟೈಮ್ ಅದೇ ಥರ ಇದೆ ಸರ್. ಅದರಿಂದ ಅಟ್ಲೀಸ್ಟ್ ಈ ಸತಿ ಕೊಡೋರಿಗೆ ಅದು ಅವ್ರದ್ದು ಒಂದು ಫೋಟೋ ಅಂಟಿಸ್ಬಿಟ್ಟು ಅವ್ರು ಕೊಡಲಿ ಸರ್. ಅವ್ರು ಕೊಟ್ಟು ನಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಅದಾರು ಮಾಡಲಿ ಸರ್, ಅಷ್ಟು ಕೊಡೋರು. ಪಾಸ್ನಲ್ಲಿ ಫೋಟೋ ಇಟ್ಟು ಕೊಡಿ ಎಂದು, ದಟ್ ಈಸ್ ನಾಟ್ ಕಾಂಪ್ಲಿಕೇಟೆಡ್. ಅವ್ರ ಫೋಟೋ ತೊಗೊಳ್ಳಿ, ಫೋಟೋ ಇಟ್ಟು ಕೊಟ್ಟರೆ ಒಳ್ಳೆಯದು. ಅವ್ರು ಏನು ಹೇಳ್ತಾ ಇದ್ದಾರೆ, ಒಬ್ಬರು ಹೋಗಿ ಆಚೆ ಬಂದ ಮೇಲೆ ಪದೇ ಪದೇ ಕೊಟ್ಟು ಬರ್ತಾರೆ, ಜಾಸ್ತಿ ಜನ ಆಗ್ತಾರೆ ಎಂದು ಫೋಟೋ ಇಟ್ಟು ಎಲ್ಲ ಕಡೆ ಕೊಡ್ತಾರೆ. ಅದೇನು ವಿದಿನ್ 3 yearsನಲ್ಲಿ ಫೋಟೋ ಕೊಟ್ಟರೆ ಯಾರ್ಯಾರು ಕೊಡ್ತಾರೆ ಲಿಸ್ಟು. ನೀವು ರಥ ಎಳೆಯೋಕ್ಕೆ 700 ಜನ ಕೊಡ್ತೀನಿ ತಿಳಿದಿರ, ಮತ್ತೆ 700 ಜನ ನಿಮ್ಮ ವಾಲಂಟಿಯರ್ಸ್ ಇರ್ತಾರೆ. ಲಾಸ್ಟ್ ಟೈಮ್ 3000 ಜನ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹೇಗೆ ಹಂಗಾಗುತ್ತೆ? ನೀವು ಲಾಸ್ಟ್ ಟೈಮು ಜನ ಕೊನೆಗೆ ಜಾಸ್ತಿ ಆಗ್ತಾರೆ. ಸೊ ನೀವು ಪಾಸ್ ಅಂಟಿಸ್ಕೊಟ್ಬಿಡಿ, ಆ ಫೋಟೋ ಅಂಟಿಸಿ. ಪಾಸ್ ಫೋಟೋ ಹಾಕಿ ಕೊಟ್ಬಿಟ್ರೆ ಬರುವಾಗ ಪಂಚ್ ಮಾಡಿ ಕೆಲಸ ಮಾಡ್ಕೊಂಡು ನಾವು ಹೋಗಿ ಎಳೆಯೋಕ್ಕಾಗಲ್ಲ, ಏನಿಲ್ಲ, ಸರಿ ಹೋಗುತ್ತೆ ಗೊಂದಲ. ಆಯಿತು, ಸೇವಾರ್ಥಿಗಳಿಗೆ ಅಲ್ಲಿ ಅವ್ರದ್ದು ಫೋಟೋ ಹಾಕ್ಕೊಡ್ಬೇಕು ನಮಗೆ ಯಾರಿಗೂ ಗೊತ್ತಾಗಬೇಕಲ್ಲ. ಈಗ ಸೇವಾರ್ಥಿಗಳು ಅಂತ ಹೇಳಿದರೆ ರಥ ಸೇವೆ ಮಾಡಲಿಕ್ಕೆ ಒಂದು 25,000 ರೂಪಾಯಿ ರಶೀದಿ ಮಾಡಿ ಸೇವೆ ಮಾಡಿಸ್ತಾರೆ. ಅದು ಎಲ್ಲ ಬ್ರಹ್ಮರಥ ಆಗೋ ಎಲ್ರಿಗೂ ಎಷ್ಟು 100 ಜನ ಮಾಡಿದ್ವಿ. ಪ್ರತಿ ವರ್ಷ 100ರಿಂದ 125 ಸೇವೆಗಳಿರ್ತದೆ. ಅವರು ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ, ಸ್ಥಳೀಯರು ಇರ್ತಾರೆ, ಅವರ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ನಾವು ಲಾಸ್ಟ್ ಇಯರ್ ಒಂದು ಸೇವೆಗೆ 2 ಪಾಸ್ ಎಲ್ಲೋ ಮಾಡಿದ್ದೇವೆ, ಇಬ್ಬರಿಗೆ ಅಲ್ವ ಸರ್, ಇಬ್ಬರು ಎಲ್ಲೋ ಮಾಡಿದ್ದೇವೆ. ಸೊ ಅವರು ಒಂದೊಂದು ಸರ್ತಿ ಫ್ಯಾಮಿಲಿ ಜಾಸ್ತಿ ಬಂದಿರ್ತಾರೆ, 5 ಜನ ಬಂದಿರ್ತಾರೆ. ಎಲ್ರಿಗೂ ಬ್ರಹ್ಮರಥ ಅಂತ ಹೇಳಿದರೆ ಸೇವೆ 25,000 ದುಡ್ಡು ಕಟ್ಟಿರ್ತಾರೆ, ಅವರಿಗೊಂದು ಎಳಿಬೇಕು ಅಂತ ಹೇಳುವಂಥ ಒಂದು ಭಾವನೆಗಳು ಇರ್ತದೆ. ಅದನ್ನು ನಾವು ಇಲ್ಲ ಅನ್ಲಿಕ್ಕೂ ಆಗೋದಿಲ್ಲ ಒಂದೊಂದು ಸರ್ತಿ. ಆ ಟೈಮಲ್ಲಿ ಸಂದರ್ಭ ನೋಡಿಕೊಂಡು ನಾವು ಅದನ್ನು ಒಂದೊಂದು ಸರ್ತಿ ಕೊಡಬೇಕಾಗತ್ತೆ ಸರ್. ಹಾಗೆ ಹಂಗಿದ್ರೆ ಲಿಮಿಟ್ ದೆಮ್. ಈಗ ನೀವು 2 ಜನ ಬೇಕಾದ್ರೆ 3 ಮಾಡುವ ಈ ವರ್ಷ. 600 ಜನಕ್ಕೆ ಮಾಡಿ ನಮ್ಮ ಸಮಸ್ಯೆ ಎಲ್ಲ ಬಟ್ ಕೂಡ ಎಷ್ಟು ಜನ ಎಂದು ಒಂದು ಲಿಸ್ಟ್ ಕೊಟ್ಟರೆ ಅದು ಅವ್ರಿಗೆ ಅದು ನಾವು ಸೇವೆ ಲಿಸ್ಟ್ ಲಾಸ್ಟ್ ಡೇ ತನಕ ಸಹ ನಾವು ತಗೊಳ್ತಾ ಇರ್ತೇವೆ ಸರ್. ಲಾಸ್ಟ್ ಡೇ ತನಕ ಗೊತ್ತಾಗಲ್ಲ. ಲಾಸ್ಟ್ ಇಯರ್ ಒಂದು ಎಷ್ಟಿತ್ತು ಸರ್? ಲಾಸ್ಟ್ ಇಯರ್ 125 ಅಂತ ಹೇಳಿದ್ರೆ 250ರಿಂದ 300 ಜನ ಮೇಲೆ ಲಾಸ್ಟ್ ಟೈಮ್. ಇಲ್ಲ, ನೀವು 2 hours ಕೊಟ್ಟರೆ ಅದು ಫೋಟೋ ಎಲ್ಲ ಮಾಡಿಸ್ಕೊಡ್ತಾರೆ ರೀ. ನಾವು ಬಂದೋಬಸ್ತ್ ಎಲ್ಲ ಹಂಗೆ ಮಾಡೋದು. ನೀವು 2 hours ಮೊದಲೇ ಫೋಟೋ ಕೊಟ್ಟರೇನು ನೀವು ಮಾಡ್ಕೋಬೋದು. ಆ ವ್ಯವಸ್ಥೆಗಳು ಇಲ್ಲಿ ಇಲ್ಲ. ಇಲ್ಲ, ಬ್ರಹ್ಮರಥ ಎಳಿಬೇಕು ಅಂತೇಳಿ ಸೇರಿದಂಥ 1,00,000 ಜನ ಕೂಡ ಬಯಸಿರ್ತಾರೆ. ಅದು ದುಡ್ಡು ಕೊಟ್ಟವರಿಗೆ ಮಾತ್ರ ಕೊಡೋದು ಆ ಥರದ್ದು ಇರೋದಿಲ್ಲ. ಆದರೆ ನಾವಲ್ಲಿ ಮೈನ್ ಆಗಬೇಕಾದ್ದು ಅಲ್ಲಿ ಸಮಸ್ಯೆ ನುಗ್ಗಲಾಗೋದನ್ನು ತಪ್ಪಿಸಲಿಕ್ಕೋಸ್ಕರ ನಾವು ಈ ಪಾಸ್ ವ್ಯವಸ್ಥೆ ಮಾಡಿರುವಂಥದ್ದು.
ಏನು ಸಂಪ್ರದಾಯ ಅದನ್ನೇ ಮಾಡ್ಕೋಬೇಕು ಅಧ್ಯಕ್ಷರೇ, ಪುರಾತನಿಗೆ ಚೇಂಜಸ್ ಮಾಡೋದು ಬೇಡ. ಅದೇ ಕಳೆದ ವರ್ಷ ಹೇಗೆ ಮಾಡಿದೆವು ಸರ್, ಕಳೆದ ವರ್ಷ ಸಬ್ ಇನ್ಸ್ಪೆಕ್ಟರ್ ಹೇಳಿ ಕಳೆದ ವರ್ಷ ಏನು ಸಮಸ್ಯೆ ಆಗಲಿಲ್ಲ. ID ಕಾರ್ಡ್ ಕೊಡುವುದು ಯಾವುದು ಸಂಪ್ರದಾಯ ಅಲ್ರಿ. ID ಕಾರ್ಡ್ನಲ್ಲಿ ಫೋಟೋ ಹಾಕೋದು ಸಂಪ್ರದಾಯ ಇಲ್ಲ. ಎಲ್ಲಿ ಇದೆ ಸಂಪ್ರದಾಯ? ನಮಗೆ ಪೊಲೀಸಿಗೆ ಕಷ್ಟ ಆಗ್ತಾ ಇದೆ ಹೇಳ್ತಾ ಇದ್ದೀವಿ. ಈಗ ಏನು ಕಾಲು ತುಳಿತ ಆಗಿದ್ರೆ ನೀವು ಜವಾಬ್ದಾರಿ ತಗೊಳ್ತೀರಾ? ಪೊಲೀಸಿಗೆ ಹೇಳ್ತಾರಾ? ಅದಕ್ಕೆ ಅವರು ಸಲಹೆ ಕೊಡ್ತಾ ಇದ್ದಾರೆ, ಅದನ್ನ ಪ್ರಕಾರ ಮಾಡಕ್ಕೆ ಹೇಳಿ. ಇಲ್ಲ, ಲಾಸ್ಟ್ ಇಯರ್ ಯಾವುದೇ ಸಮಸ್ಯೆಗಳಾಗಿಲ್ಲ ಸರ್. ಈ ವರ್ಷ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ಮಾಡುವಂಥದ್ದೆಲ್ಲ ಕೂಡ ಆಗ್ಲಿಕ್ಕೆ. ಅರೆ ನೀವೇ ಹೇಳ್ತಾ ಇದ್ರಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಎಂದು. ಈ ವರ್ಷ ಇನ್ನೂ ಜಾಸ್ತಿ ಆಗಿದ್ರೆ ಏನ್ ಮಾಡ್ತೀರಿ? ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಸರ್, ಸಮಸ್ಯೆ ಆಗಿಲ್ಲ ಲಾಸ್ಟ್ ಇಯರ್ ಕೂಡ. ಅಂದ್ರೆ ಕಾಲು ತುಳಿತ ಆಗಲಿ, ನುಗ್ಗಲು ಆ ಥರ ಆಗಿಲ್ಲ, ಯಶಸ್ವಿಯಾಗಿ ನಿರ್ವಹಣೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ವರ್ಷ ಕೂಡ ಅವರೊಂದು ಸಜೆಷನ್ ಕೊಟ್ಟಿದ್ದಾರೆ, ಕನ್ಸಿಡರ್ ಮಾಡಿ ಫೋಟೋ ಸಮೇತ ಇದನ್ನು ಕೊಡ್ಬೋದು ಅಂತ. ಈಗ ಒಂದೇ ಒಂದು ಪಾಸ್ ಹಿಡ್ಕೊಂಡು 5 ಸರಿ ಇದು ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲ ಒಂದು ಸರಿ ಪಾಸ್ ಕೊಟ್ಟು ಒಳಗಡೆ ಹೋದ್ಮೇಲೆ ಅದು ಪಾಸ್ನೇ ನೀವು ತೊಗೊಳಕ್ಕೆ ಏನಾದ್ರು ಮಾಡೋದಕ್ಕಾಗುತ್ತಾ ನೋಡಿ. ಫೋಟೋದು ಕೇಳಿದ್ದಾರೆ, 700 ಜನದ್ದು ಫೋಟೋ ತೊಗೊಳೋದು ಅಂಥದ್ದೇನು ಇದಲ್ಲ. ಕನ್ಸಿಡರ್ ಮಾಡಿ, ವಿಲ್ ಸಿ. ಒಳ್ಳೆಯದಲ್ಲ ಈಗ ಪೊಲೀಸರ SP ಸಾಹೇಬ್ರ ಹತ್ರ ನಾವು ನೋಡಿ, ಈಗ ಅವರು ಆಗ ಒಂದು ಸಲಹೆ ಕೊಟ್ಟರು ನೋಡಿ, ಆ ಒಂದು ಬೆತ್ತ ಎಷ್ಟು ಉದ್ದ ಇದೆ, ಅದಕ್ಕೆ ಎಷ್ಟು ಜನ ನಿಲ್ಬಹುದು ಅಂತ. ಅದನ್ನು ನೀವು ಅಷ್ಟೇ ಜನಕ್ಕೆ ಒಂದು ಬಿಡುವಂತ ವ್ಯವಸ್ಥೆ ಮಾಡಿ ಎಲ್ಲ ಕರೆಕ್ಟ್ ಆಗ್ತದೆ. ನಿಮ್ಮ ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡಿ. ಅಲ್ಲ ಸರ್, ಅದು ನೀವು ಮಾಡ್ಬೇಕಷ್ಟೇ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ರಾಜಕೀಯದವರು ಇನ್ಫ್ಲೂಯೆನ್ಸ್ ಕೇಳಿಲ್ಲ, ಅದೆಲ್ಲ ಸಮಿತಿಯಲ್ಲಿ ನಿರ್ಧಾರ ಮಾಡಲಿ. ನಾವು ಎಲ್ಲದನ್ನು ನಿರ್ಧಾರ ಮಾಡಿ. ಒಂದು ನಿಮಿಷ ಕೇಳಿ. ಇದರಲ್ಲಿ ತೀರ ಜಾಸ್ತಿ ಜನ ಆದರೆ ಸ್ವಲ್ಪ ಹೊತ್ತು ಸ್ವಲ್ಪ ಜನಕ್ಕೆ ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಜನಕ್ಕೆ ಬಿಡೋದಕ್ಕೆ ಅವಕಾಶ ಇದೆಯಾ? ಅಲ್ಲಿ ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ದೀವಿ, ನೋಡಿ. ಬೆಸ್ಟ್ ಅದು ಆಯ್ತು, ಅದನ್ನೇನು ಇದು ನೋಡ್ತೀವಿ. ಯಾಕಂದ್ರೆ ಎಲ್ಲ ನಾವೇ ನಿರ್ಧಾರ ಮಾಡಿದ್ರೆ ಮತ್ತೆ ಸಮಿತಿ ಇರೋದೇನಕ್ಕೆ, ನೀವುಗಳೆಲ್ಲ ಇರೋದೇನಕ್ಕೆ? ಆ ತರ ಇದೆ ಅಭಿಪ್ರಾಯ ಹೇಳುದು. ನಾನು ತುಂಬಾ ನೋಡಿದ್ದೇನೆ, ಆದ್ರೆ ಪೊಲೀಸ್ ಇಲಾಖೆಯವರು ಬಗ್ಗಿದಷ್ಟು ಬೇರೆ ಯಾರಿಗೂ ಬಗ್ಗುದಿಲ್ಲ. ಆ ತರದ ವ್ಯವಸ್ಥೆ ಉಂಟು ನಮ್ಮಲ್ಲಿ ಸರ್. ಇಲ್ಲಾಂದ್ರೆ ಇನ್ನೊಂದು ಮಾಡ್ಬೋದು ಸರ್. ಸರ್ ನೆಕ್ಸ್ಟು ವಿಶೇಷ ಭೋಜನ. ಸರ್ ಒಂದು ನಿಮಿಷ ಸರ್. ಉರುಳು ಸೇವೆ, ಬೀದಿಯಲ್ಲಿ ಉರುಳು ಸೇವೆ ಮಾಡಲಿಕ್ಕೆ ಆ್ಯಕ್ಚುಲಿ ಈಗ ಲಾಸ್ಟ್ ಮೊಮೆಂಟೇ ನಾವು ಯಾವುದು ಡಾಮರಿಂಗ್ ಮಾಡಿದರೆ ಅದು ಉರುಳುವವರಿಗೆ ಮೈಯೆಲ್ಲ ಇದು ಚುಚ್ಚುತ್ತಾ ಇರ್ತದೆ. ಅದು ಸ್ವಲ್ಪ ಬೇಗ ಆಗುವಷ್ಟು ಬೇಗ ಮಾಡ್ಬೇಕು ಸರ್. ಅದೀಗ ಈಗ ನಾಡಿದ್ದು 14ನೇ ತಾರೀಕು ಕೊಪ್ಪರಿಗೆ ಏರಿದ ತಕ್ಷಣ ಉರುಳು ಸೇವೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಬೇಗ ಆಗಬೇಕು ಅಂತೇಳಿ ನಂದೊಂದು. ಆರ್ಚ್ ಹತ್ರ ಎಲ್ಲ ರೋಡ್ ಹೋಗಿದೆ ಹೇಳಿ ಸರ್. PW ಸರ್ ನಾವು ಮೊನ್ನೆ ಅವರಿಗೆ ನಾನು ಮಾತಾಡಿದ್ದೆ ಸರ್. ಅದು ಕುಮಾರದಹಳ್ಳಿ ನಮ್ಮದು ದ್ವಾರದ ಕೆಳಗಡೆ ಒಂದು ಸ್ಪಾಟಲ್ಲಿ ಇದಿದೆ ಸರ್. ಈಗ 10th ಪ್ಲಾಂಟ್ ಎಲ್ಲ ನಮ್ಮದು ಈಗ ಮಳೆ ಇದನ್ನು ಸ್ಟಾರ್ಟ್ ಮಾಡಿ 10th ಸ್ಟಾರ್ಟ್ ಮಾಡ್ತೇವೆ ಸರ್. ಫಸ್ಟ್ ಅದನ್ನೇ ಮಾಡಿಸ್ಬಿಡ್ತೇವೆ ಸರ್. ಮಾಡಿಸಿ ಅದನ್ನು ಫಿನಿಶ್ ಮಾಡ್ತೀವಿ. ಮತ್ತೆ ಹೊಳೆಯಲ್ಲಿ ಹೂಳೆತ್ತದಾದ್ರೂ ಸರ್ ಸ್ವಲ್ಪ ಉರುಳುವವರಿಗೆ ಭಾರಿ ಸಮಸ್ಯೆ ಆಗ್ತದೆ. ಅದು ಲಾಸ್ಟ್ ಟೈಮ್ ಆಗಿದ್ದ ಬಗ್ಗೆ ಈ ಸಲನೂ ವ್ಯವಸ್ಥೆ ರೀತಿಯ ಪೊಲೀಸ್ ಬಂದೋಬಸ್ತ್ ಆಗ್ತದೆ. SP ಸಾಹೇಬರು ಒಂದು ಸ್ವಲ್ಪ ಅದ್ರ ಬಗ್ಗೆ. ಹಾಂ ಸರ್. ಪೊಲೀಸ್ ಬಂದೋಬಸ್ತ್ ರಿಲೇಟೆಡ್ ಏನಾದ್ರು ಬೇಕಾಗಿದ್ರೆ ನಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಬ್ಯಾರಿಕೇಡ್ ಅಥವಾ ಆ ಥರ ಏನಾದ್ರು ಬೇಕಾ ದೇವಸ್ಥಾನ ಇದರಿಂದ? ಬ್ಯಾರಿಕೇಡ್ಸ್ ಇರಬೇಕು ಸರ್. ಮತ್ತು ಲಾಸ್ಟ್ ಇಯರು 92 ಕ್ಯಾಮ್ರಾಸ್ ಕೊಟ್ಟಿರು ಸರ್. ಅದು ಸಾಕಾಗಲ್ಲ ಸರ್. ಅಟ್ಲೀಸ್ಟ್ ಈ ಸತಿ ಒಂದು 60-70 ಕ್ಯಾಮ್ರಾ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಎಸ್ ಸರ್. ಎಸ್ ಸರ್. ಸರ್ ನಮಸ್ತೆ ಸರ್. ಸರ್ ಪ್ರತಿ ಟೈಮು ಜಾತ್ರೆ ಟೈಮಲ್ಲಿ ಸರ್ ನಮಗೆ ಫಸ್ಟು 130 ಹೋಮ್ ಗಾರ್ಡ್ಸ್ನ ಪ್ರೊವೈಡ್ ಮಾಡ್ತಾರೆ ಸರ್ ಟೆಂಪಲಿಂದ ಸರ್. ಈಗ ಉರುಳು ಸೇವೆ ಸ್ಟಾರ್ಟ್ ಆಗುತ್ತೆ ಸರ್. ಉರುಳು ಸೇವೆಗೆ 30 ಜನನ ಪ್ರೊವೈಡ್ ಮಾಡ್ತಾರೆ ಸರ್ ಎವ್ರಿ ಇಯರು. ಈ ಇಯರ್ 30 ಜನ ಮತ್ತು ಚಂಪಷಷ್ಠಿಗೆ 25 ಮತ್ತು 26ಕ್ಕೆ ಸರ್ 130 ಹೋಮ್ ಗಾರ್ಡ್ಸನ್ನ ಕೊಡಬೇಕಾಗುತ್ತೆ ಸರ್. ಸೊ ನೀವೊಂದು ಕೆಲಸ ಮಾಡಿ, ಮೇ ಬಿ ಇದ್ರ ಕಡೆಯಿಂದ ನಿಮಗೆ ಬ್ಯಾರಿಕೇಡ್ ಆಗಲಿ ಅಥವಾ ಏನೇ ಸಾಧನಗಳದಿದಾಗಲಿ, ಹೋಮ್ ಗಾರ್ಡ್ಸ್ ಎಷ್ಟು ಜನ ಬೇಕು, ಪೊಲೀಸ್ ಎಷ್ಟು ಜನ ಬೇಕು ಅಂತ ಹೇಳ್ಬಿಟ್ಟು ಒಂದು ಒಫಿಷಿಯಲ್ ಆಗಿ ನೀವು ಇವಾಗೆ ಒಂದು ಲೆಟರ್ ಕೊಡಿ. ನೀವೆಷ್ಟು ಜನ ಅಥವಾ ಏನು ಬೇಕು ಅಂತ ಹೇಳ್ತೀವಿ ಅಷ್ಟನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಯಾಕಂದರೆ ಅದು ನೀವು ಕೇಳಿದ್ದೊಂದು ನಾವು ಕೊಡೋದೊಂದು ಇದಂತ ಹೇಳಿದ್ರೆ ನಾಳೆ ಏನಾದ್ರು ಇದು ಮಾಡಿದ್ರೆ ಇಬ್ಬರು ಜವಾಬ್ದಾರಿ ಮತ್ತು ನಮ್ಮದು ಹಬ್ಬ ಹರಿದಿನಗಳದ್ದು ಇದಾಗುತ್ತೆ. ಸೊ ಇಟ್ಸ್ ಎ ಟೆಂಪಲ್ ಆಸ್ತಿ ಓನ್ಲಿ. ಏನು ಅದು ಅವಶ್ಯಕತೆ ಇದೆ ಇದು ತೊಗೊಳ್ಳಿ. CCTV ಇದು CCTV ಸರ್ 90 ಜನ ಕೊಡಿ ಸರ್. ಲಾಸ್ಟ್ ಟೈಮು 150 ಬೇಕು ಸರ್. ಪಾರ್ಕಿಂಗು ಮತ್ತು ಸ್ನಾನಘಟ್ಟ ಇದೆ ಸರ್. ಅಲ್ಲಿ 4 ಕ್ಯಾಮ್ರಾ ಆಗ್ತದೆ ಸರ್. ಅದು ಸಾಕಾಗಲ್ಲ ಸರ್. ಈಗ ಇನ್ನೊಂದು ಅಧ್ಯಕ್ಷ, ಈಗ ತಾವು ಮೇಡಮ್ ತಮ್ಮದು ಇದನ್ನು ಕೂಡ ನಮಗೆ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ನಮ್ಮದು ಇದು ಅಲ್ದೆಲ್ಲ ಕೇರಳದಿಂದನೂ ಬರ್ತಾರೆ, ಈ ಕಡೆ ಹಾಸನ ಕಡೆಯಿಂದನೂ ಬರ್ತಾರೆ, ಚಿಕ್ಕಮಗಳೂರು ಕಡೆಯಿಂದ ಬರ್ತಾರೆ, ಮತ್ತು ನಮ್ಮ ಕೂರ್ ಕಡೆಯಿಂದನೂ ಬರ್ತಾರೆ.
ದೇವಸ್ಥಾನದ ನಂತರನೂ ಕೂಡ ಮೇಜರ್ ಜಂಕ್ಷನಲ್ಲಿ ನೀವು CCTV ಕ್ಯಾಮ್ರಾ ಹಾಕಿಸ್ಬೇಕಾಗ್ತದೆ. ಯಾಕಂದರೆ ಭಕ್ತಾದಿಗಳದೇ ಇದು ಭಾಳಷ್ಟು ಸರಿ ನಮಗೆ ಕಂಪ್ಲೇಂಟ್ ಇರೋದು ಪಿಕ್ ಪಾಕೆಟ್ ಆಗಿರುವಂಥದ್ದು ಇದೆಲ್ಲ ಅಲ್ಲೆಲ್ಲ ನಾವು CCTVನೇ ಇಲ್ಲ ಅಂದರೆ ಭಕ್ತಾದಿಗಳದ್ದು ಒಂದು ಇದನ್ನು ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಅಂತ ನಾನು ಹೇಳಿದ್ದೆ, ನಮಗೆ ಇದು ಮಾಡೋದಕ್ಕೆ ಹೋಗಿದೆ ಅದು. ಸರ್ CC ಕ್ಯಾಮರಾ ಈಗ ದೇವಸ್ಥಾನದ ಒಳಗಡೆಯಿಂದ ಕುಮಾರಧಾರ ತನಕ ಕೂಡ ಪೊಲೀಸ್ ಇಲಾಖೆಯ ನಿರ್ದೇಶನದ ಮೇರೆಗೆ ನಾವು ಈವಾಗಲೇ ಅಳವಡಿಸಿದ್ದೇವೆ, ರೆಗ್ಯುಲರ್ ಆಗಿ ಇದೆ. ಆದರೆ ಜಾತ್ರೆ ಸಂದರ್ಭದಲ್ಲಿ ವಿಶೇಷವಾಗಿ ಬಾಡಿಗೆ ಕೊಟ್ಟು ಕೂಡ ನಾವು ಟೆಂಪರರಿಯಾಗಿ ಅಳವಡಿಸ್ತೇವೆ ಸರ್. ಸ್ವಲ್ಪ CCTV ಕಡೆ ಒತ್ತು ಕೊಡಿ, ಎಷ್ಟು ಬೇಕು ಅಂತ ನಮಗೆ ಇವಾಗಲೇ ಕೊಟ್ಟರೆ ನಾವು ತಕ್ಷಣ ಒಂದು ಇದನ್ನು ಮಾಡಿಸಿ ಸಮಿತಿಯಲ್ಲಿ ಅವರು ನಿರ್ಧಾರ ಪಡಿಸಿ ಇದನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಎನಿ ಕೈಂಡ್ ಆಫ್ ಇದರಲ್ಲಿ ಆಗಬಾರ್ದು. ಜಾತ್ರೆ ಟೈಮ್ ಅಷ್ಟೇ ಅಲ್ಲ, ಇವಾಗ ನಾವು ಮಾಡಿದ್ದು ಇನ್ನೂ ಮುಂದೆ ಇದು ಬರುವಂಥ ಇದಕ್ಕೂ ಬೇಕಾಗ್ತದೆ. ಆ ಥರ ಒಂದು ಸ್ಪಾಟ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಹೇಳಿ, ಅದು ಎಷ್ಟು ಇದರಲ್ಲಿ ಎಲ್ಲೆಲ್ಲಿ ನಮಗೆ ಜನ ಜಾಸ್ತಿ ಇದು ಬರ್ತಾರೆ ಅಲ್ಲೆಲ್ಲ ನಾವು ತೊಗೊತೀವಿ. ಅದು ಸರ್ ಆಯ್ತು ದೊಡ್ಡ ಪ್ರಾಬ್ಲಮ್ ಇದೆ. ಏನಂತ ಹೇಳಿದರೆ CC ಕ್ಯಾಮರಾ ಎಲ್ಲ ಇದೆ, ಅದು ಹಾಳಾದರೆ ಇಲ್ಲಿ ರಿಪೇರಿ ಮಾಡಲಿಕ್ಕೆ ಭಾಳ ದಿನ ತಗೊಳ್ತಾರೆ. ಅಂದರೆ ಇಲ್ಲಿ ಟೆಕ್ನಿಷಿಯನ್ ಇಲ್ಲ. ಅದನ್ನೊಂದು ವ್ಯವಸ್ಥೆ ಮಾಡದಿದ್ರೆ ಭಾಳ ಈಗ O&M ಮಾಡಿಸ್ತೀವಿ ಬಿಡಿ, ಒಂದು ವರ್ಷಕ್ಕೆ ಒಂದು O&M ಅಂತ ಮಾಡಿಸಿ ಕೊಡ್ತೀವಿ. ಕಾರ್ತಿಕ್ ಅವರು ಬಂದ ಮೇಲೆ ಇಲ್ಲಿಯ ಸಂಚಾರ ಸುವ್ಯವಸ್ಥೆ ತುಂಬ ಚೆನ್ನಾಗಾಗಿದೆ, ವಾಹನ ದಟ್ಟಣೆ ಎಲ್ಲ ಚೆನ್ನಾಗಿದೆ. ಒಂದು ನಿಮ್ಮ ಹತ್ರ ವಿನಂತಿ ಅಂತ ಅಂದರೆ, ಪ್ರತಿ ವರ್ಷ ಜಾತ್ರೆಗಾಗುವಾಗ ಕಾಶಿಕಟ್ಟೆ ಹತ್ತಿರದಿಂದ ನಡ್ಕೊಂಡು ಬರಬೇಕಾಗ್ತದೆ ಲೋಕಲ್ಲು ಕಷ್ಟದವರೆಲ್ಲರೂ. ಕನಿಷ್ಠ ಸುಬ್ರಹ್ಮಣ್ಯ ಆಟೋ ರಿಕ್ಷಾದವರಿಗೆ ಈ ಕಡೆ ಊರು ಉಂಟು, ಆದಿ ಸುಬ್ರಹ್ಮಣ್ಯದ ಆಚೆ ಬದಿಯು ಮನೆಗಳು ತುಂಬ ಉಂಟು. ಹಾಗೆ ಪೊಲೀಸ್ ಸ್ಟೇಷನ್ ಹತ್ತಿರ ಆದಿ ಸುಬ್ರಹ್ಮಣ್ಯದಲ್ಲಿ ದಟ್ಟಣೆ ಇರುವುದಿಲ್ಲ. ಅಲ್ಲಿಯಾಗಿ ಕನಿಷ್ಠ ರಿಕ್ಷಾ ಬರುವಾಗೆ ಆದರೆ ಪ್ರಾಯಸ್ಥರಿಗೆ ಅನುಕೂಲ ಆಗ್ತದೆ, ಭಕ್ತರಿಗೂ ಅನುಕೂಲ ಆಗ್ತದೆ, ಸ್ಥಾನೀಯರ ಅನುಕೂಲ ಆಗ್ತದೆ. ಈ ಸಂಬಂಧಪಟ್ಟ ನೀವೊಂದು ನಿರ್ದೇಶನ ಕೊಡಬೇಕು ಅಂತ ಒಂದು ವಿನಂತಿ. ಈವರೆಗಿನ ಸಂಚಾರ ವ್ಯವಸ್ಥೆ ತುಂಬ ಚೆನ್ನಾಗಿ ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಸರ್ ಸಾರಿಗೆ ವ್ಯವಸ್ಥೆ ಬಗ್ಗೆ ಸರ್ KSRTC ಅವರು ಸ್ವಲ್ಪ ಲಾಸ್ಟ್ ಟೈಮ್ ಬಿಟ್ಟಿದ್ದು ಈಗ ಹೇಳಬೇಕು. ಲಾಸ್ಟ್ ಟೈಮು ನಾವು ಸಾಕಷ್ಟು ಬಸ್ ಕೊಟ್ಟಿದ್ವಿ ಸರ್, ಈ ಸಲಿನೂ ಅಗತ್ಯಕ್ಕೆ ಏನಿದೆ ಅದಕ್ಕಿಂತ ಜಾಸ್ತಿ ಬಸ್ ಕೊಡ್ತೀವಿ. ನಾವು ವ್ಯವಸ್ಥೆ ಮಾಡ್ತೀವಿ ಸರ್, ಏನು ಸಮಸ್ಯೆ ಆಗ್ದಂಗೆ ವ್ಯವಸ್ಥೆ ಮಾಡ್ತೀವಿ. ಲಾಸ್ಟ್ ಇಯರ್ ಏನು ವ್ಯವಸ್ಥೆಗೆ ಸಮಸ್ಯೆ ಆಗಲಿಲ್ಲ, ಅದೇ ಥರ ವ್ಯವಸ್ಥೆ ಮಾಡ್ತೀವಿ. ಇದು KSRTC ಕಡೆಯಿಂದ ಪುತ್ತೂರು ಡಿವಿಷನ್ ಅಲ್ಲ ಇದು? ಹೌದು ಸರ್. ಎಕ್ಸ್ಟ್ರಾ ಬಸ್ಸಸ್ ಅಂತ ಬಿಡ್ತೀರಿ ಈ ಟೈಮಲ್ಲಿ? ಬಿಡ್ತೀವಿ. ಎಷ್ಟು ಬಿಡ್ತೀರಿ ಸರ್? ಲಾಸ್ಟ್ ಇಯರ್ ಫಸ್ಟ್ ಇಯರ್ 82 ಟ್ರಿಪ್ಸ್ ಸರ್. ಅದಾದ ನಂತರ ಮರುದಿನ ಸುಮಾರು ಒಂದು 120 ಟ್ರಿಪ್ಸ್ ಮಾಡಿದ್ವಿ ಸರ್. ಯಾವ್ಯಾವ ರೂಟಲ್ಲಿ? ಎಲ್ಲ ಲೋಕಲ್ ಐಟೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಸರ್. ತುಂಬ ದೂರ ಅಂತಂದರೆ ಹಾಸನ, ಬ್ಯಾಂಗ್ಳೂರು, ಈ ಕಡೆ ಮೈಸೂರು ಅಷ್ಟೇ ಸರ್. ಅದು ನನಗೆ ಲಿಸ್ಟ್ ಯಾವಾಗ ಸಿಗುತ್ತೆ? ಬರೀ ಟೆಂಪ್ರರಿನಾ ಅದು ನಂಬರ್? ಸರ್ ಒಂದೇ ದಿನ ಸರ್ ಅದು. ನಮ್ಗೆ ಟ್ರಾಫಿಕ್ ಇರೋದು ತುಂಬ ಲೋಕಲ್ ಟ್ರಾಫಿಕ್ ತುಂಬ ಇರುತ್ತೆ ಸರ್ ಇಲ್ಲಿ ಸಸ್ಟಿ. ಓಕೆ ಮಾಡ್ತೀವಿ ಸರ್. ಲಾಸ್ಟ್ ಇಯರ್ ತುಂಬ ಬಸ್ ಉಳ್ಕೊಂಡ್ಬಿಡ್ತು ಸರ್. ಈಗ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ನೀವು ಎಲ್ಲಿ ಮಾಡ್ತೀರಿ ಈ ವರ್ಷ? ಒಂದು ನಿಮಿಷ ಜಾತ್ರೆ ಹಿಂದಿನ ದಿನ ಮತ್ತು ಜಾತ್ರೆ ದಿನ ಸರ್ KSRTC ಒಂದು ಕ್ರೇನ್ ಇಟ್ಕೊಳ್ಳಿ ಸರ್. ಏನು ಬೇಕು? ಕ್ರೇನ್ ಬೇಕಾ ಸರ್? ಒಂದು ಇರಲಿ ಸರ್, ಕಳಿಸ್ತೀವಿ ಸರ್. ಅದು ವ್ಯವಸ್ಥೆ ನಾವು ಅದು ವ್ಯವಸ್ಥೆ ಮಾಡಿರ್ತೀವಿ ಸರ್. ಅದಕ್ಕೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆಯಾ ಬಸ್ಸಸ್ಗಳಿಗೆಲ್ಲ? ಹೌದು ಸರ್. ಹಿಂದಿನ ವರ್ಷ ಕುಮಾರಧಾರ ನದಿ ಹತ್ರ ಅಲ್ಲಿ ಒಂದಷ್ಟು ಜಾಗ ಸಮತಟ್ಟು ಮಾಡಿ ಪಾರ್ಕಿಂಗ್ ಮಾಡಿ ಆಗಿತ್ತು. ಈ ವರ್ಷ ಅಲ್ಲಿ ಹೊಸ ಸೇತುವೆ ನಿರ್ಮಾಣ ಆಗ್ತಾ ಇದೆ, ಅಲ್ಲಿ ಒಂದಷ್ಟು ಜಾಗದ ಅಲ್ಲಿ ವ್ಯವಸ್ಥೆ ಕಡಿಮೆ ಇದೆ. ಸರ್ ವಲಿಷಾ ಗ್ರೌಂಡ್ ಇದೆಲ್ಲ ಸರ್, ವಲಿಷಾ ಗ್ರೌಂಡ್ ಲಾಸ್ಟ್ ಇಯರ್ ವಲಿಷಾ ಗ್ರೌಂಡ್ ಕೊಟ್ಟಿದ್ರು, ಅದೇ ಗ್ರೌಂಡ್ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಅಲ್ಲ ವಲಿಷಾ ಗ್ರೌಂಡ್ ಕೊಡುವ ಲಾಸ್ಟ್ ಇಯರ್ ಕುಮಾರಧಾರ ನದಿ ಹತ್ರ ಕೂಡ ಮಾಡಿದ್ರಲ್ಲ ಬಸ್? ಅದು ಪ್ರೈವೇಟ್ ಬಸ್ ಸರ್, ನಮ್ಮ ಬಸ್ ಮಾತ್ರ ಒಳಗೆ. KSRTC ಬಸ್ಗೆ 2 ಪಾರ್ಕಿಂಗ್ ಮಾಡ್ತೀವಿ ಸರ್. ಸುಳ್ಯ ಮತ್ತು ಇದು ಮಂಗಳೂರು ಮತ್ತು ಪುತ್ತೂರು ಕಡೆಯಿಂದ ಬರೋರಿಗೆ ಸರ್ ಅಲ್ಲಿ ವಲಿಷಾ ಸಭಾಭವನ ಗ್ರೌಂಡ್ ಇದೆ ಸರ್, ಅಲ್ಲಿಗೆ ಲಾಸ್ಟ್ ಸರ್. ಸುಳ್ಯ ಕಡೆಯಿಂದ ಬರೋರು ಇಂಜಾಡಿ ಅಂತ ಪ್ಲೇಸ್ ಇದೆ ಸರ್, ಅಲ್ಲಿಗೆ ಲಾಸ್ಟ್ ಸರ್. ಅಲ್ಲಿಂದ ಟೆಂಪಲ್ವರೆಗೂ ಅವೈಲೇಬಲ್ ಮಾಡೋಕ್ಕೆ ಬಸ್ ಸಂಚಾರ ಇರ್ತದೆ ಸರ್. ರಿಕ್ವೆಸ್ಟ್ ಸರ್, ಡಬಲ್ ಡೋರ್ ಬಸ್ ಕಳಿಸಿದ್ರೆ ಒಳ್ಳೆಯದಾಗುತ್ತೆ ಸರ್. ಎಲ್ಲ ಥರ ಬಸ್ ವ್ಯವಸ್ಥೆ ಮಾಡ್ತೀವಿ ಸರ್. ಅವಶ್ಯಕತೆಗೆ ತಕ್ಕಂತೆ ಡಿಮ್ಯಾಂಡ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ಬಸ್ ಮಾಡ್ತಾ ಇದ್ದೀವಿ ಸರ್. ಅದು ಸ್ಥಳ ನಿಗದಿಪಡಿಸ್ತೀವಿ ಸರ್, ಅದ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಿ ಸರ್. ಆಮೇಲೆ ಕುಮಾರ ಸ್ನಾನಘಟ್ಟ ಮತ್ತು ಸ್ವಾತಿ ಸುಬ್ರಹ್ಮಣ್ಯ ಹೂಳೆತ್ತು ಬಗ್ಗೆ ಸರ್, ಅಲ್ಲಿ 21ನೇ ತಾರೀಕಿಗೆ ನಮ್ಮ ಉತ್ಸವ ಹೋಗುತ್ತೆ ಸರ್. ಇಲ್ಲಿ ಜಳಕ ಅಲ್ಲಿ ಸ್ನಾನ ಮಾಡಲಿಕ್ಕೆ ಆ ಟೈಮ್ದಲ್ಲಿ ಒಂದು ಸ್ವಲ್ಪ ಅಲ್ಲಿ ಉಸುಕು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಇವಾಗಲೇ ವರ್ಷಂಪರ್ ತೆಗಿತಾರೆ ಸರ್. ಈಗ ಸ್ವಲ್ಪ ತೆಗಿಬೇಕಂತ ಹೇಳ್ತೀವಿ ಸರ್. ಕಳೆದ ವರ್ಷ ಏನು ನಿಯಮ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೆ PWD ಅವರು ಮತ್ತು ಕಂದಾಯ ಇಲಾಖೆಯವರು ಯಾವ ರೀತಿ ಅದನ್ನು ಕಳೆದ ವರ್ಷ ಬಹುಶಃ ನನ್ನ ಪ್ರಕಾರ ಯಾವುದೇ ಸಮಸ್ಯೆ ಗೊಂದಲ ಇಲ್ಲದೆ ಯಶಸ್ವಿಯಾಗಿ ನಿರ್ವಹಣೆ ಆಗಿದೆ. ಅದು ಅದೇ ರೀತಿ ಅದ್ರ ಕಳೆದ ವರ್ಷ ಏನು ಮಾಡಿದ್ರಿ ಅಂತ ಸರ್? ಪ್ರೊಸೀಡಿಂಗ್ ಸ್ವಲ್ಪ ಕಳೆದ ವರ್ಷದ್ದು ಓದಿಯಲ್ಲ?
ಅಥವಾ ಯಾವ ರೀತಿ ಮಾಡಿದ್ದೀರಿ ಅಂತ ಒಂದು ಸ್ವಲ್ಪ ಬ್ರೀಫ್ ಮಾಡಿ ಅಧ್ಯಕ್ಷರಿಗೆ. ಸರ್ ಇಲ್ಲಿ ಏನಂದರೆ ನಮ್ಮ ಇಲ್ಲಿ ಕುಮಾರಧಾರ ನದಿಯಲ್ಲಿ ಮರಳು ಗಣಿಗಾರಿಕೆ ಮಾಡಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇಲ್ಲ. ಆದರೆ ಅನಿವಾರ್ಯವಾಗಿ ದೇವರ ಕಾರ್ಯಕ್ರಮಗಳು ನಡೀಲೇಬೇಕಾದಂಥ ಸಂದರ್ಭ ಇರುವುದರಿಂದ ಒಂದಷ್ಟು ದೇವರ ದೋಣಿ ಹೋಗುವಂಥ ಪ್ರದೇಶದಲ್ಲಿ ಸ್ವಲ್ಪ ಹೂಳೆತ್ತಬೇಕಾಗ್ತದೆ ಸರ್. ಅಲ್ಲಿ ಅಂದರೆ ಅಲ್ಲೆಲ್ಲ ಸಿಲ್ಟೆಲ್ಲ ತುಂಬಿ ಮರಳೆಲ್ಲ ತುಂಬಿ ಈಗ ಅಲ್ಲಿ ನದಿಯೆಲ್ಲ ಲೆವೆಲ್ ಆಗಿದೆ, ಆಳ ಇಲ್ಲ. ದೋಣಿ ಹೋಗಬೇಕಾದ್ರೆ ಸ್ವಲ್ಪ ಆಳ ಬೇಕು. ಅದಕ್ಕೆ ಗಣಿ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಮತ್ತು ದೇವಸ್ಥಾನದ ವತಿಯಿಂದ ಒಂದಷ್ಟು ಕ್ರಮಗಳನ್ನು ಕೈಗೊಂಡು ಮರಳನ್ನು ಎತ್ತಿ ಒಂದು ಕಡೆ ಕಳೆದ ವರ್ಷ PWD ಅವರ ಯಾರ್ಡಲ್ಲಿ ಸಿಕ್ಕಿದಂಥ ಮರಳನ್ನು ಡಂಪ್ ಮಾಡಿ ಅದನ್ನು ಏನೋ ನಿಯಮ ಪ್ರಕಾರ ನೀವು ಮಾಡ್ತಾ ಇದ್ರಿ. ಟೆಂಪಲಿಂದ ನಾವು ಜಾತ್ರೋತ್ಸವ ಸಂದರ್ಭದಲ್ಲಿ ಸರ್ ಈ ಅವಭೃತೋತ್ಸವ ಅಂತ ಇದೆ ಸರ್. ಅದಕ್ಕೆ ಏನು ಬೇಕು ಅಷ್ಟಕ್ಕೆ ಮಾತ್ರ ಕ್ರಮ ವಹಿಸಲಿಕ್ಕೆ ನಾವು ಹಿಂದೆ ನಮ್ಮಲ್ಲಿಂದ ನಾವು ಮಾಡ್ತೀವಿ ಸರ್. ಒಂದು JCB ಹಿಟಾಚಿಯನ್ನು ಹಾಕ್ಕೊಂಡು ಅದನ್ನು ಅಲ್ಲಿ ಕೆಳಗಿನ ಡೌನ್ ಸ್ಟ್ರೀಮಿಗೆ ಅದನ್ನು ತಳ್ಳಿ ಇಟ್ಕೊಂಡು ನಾವು ಮಾಡ್ತೇವೆ ಸರ್. ಈ ಕೆಲವು ವರ್ಷಗಳಿಂದ ಈಚೆ ನಾವು ಗಣಿ ಇಲಾಖೆಗೆ ತಮ್ಮ ಮೂಲಕ ಗಣಿ ಇಲಾಖೆಗೆ ನಾವು ಬರೆದು ಅಲ್ಲಿಂದ ಅವರು ಬಂದು ಅದನ್ನು ಮರಳು ಇದು ಅಂದರೆ ತೆಗಿಲಿಕ್ಕೆ ಅಂತ ಅವರು ಅನುಮತಿ ಕೊಟ್ಟು ಕ್ಲಿಯರ್ ಮಾಡಿಸ್ತಾ ಇದ್ರು ಸರ್. ಹಿಂದಿನ ವರ್ಷವೂ ಹಾಗೆ ಆಗಿದೆ ಸರ್. ಅದೇ ರೀತಿ ಈ ವರ್ಷವೂ ಗಣಿ ಇಲಾಖೆಗೂ ತಾವು ತೆಗೆದು ಮರಳನ್ನು ಏನು ಮಾಡ್ತೀರಿ? ಅದನ್ನು ಗಣಿ ಇಲಾಖೆ ಮತ್ತು ಅವರು ಪಂಚಾಯತ್ನವರಿಗೆ ಪಂಚಾಯತ್ ಮೂಲಕ ಅದನ್ನು ಹರಾಜು ಹಾಕುವಂಥ ಕೆಲಸ ಮಾಡಿ ಹಿಂದೆ PWD ಮಾಡಿದ್ದಾರೆ ಕಳೆದ ವರ್ಷ. ಪಂಚಾಯತಿ PDO ಯಾರಿದ್ದೀರಪ್ಪ? ಏನು ಮಾಡ್ತೀರಿ ಅದು ಮರಳನ್ನ? PWD ಅವರಿಂದ ಏನಿದೆ ಸರ್? ಲಾಸ್ಟ್ ಟೈಮ್ ನಮ್ಮದು ಆಲ್ರೆಡಿ ಅಲ್ಲಿ ವರ್ಕ್ ನಡೀತಾ ಇದೆ ಸರ್. ಸೊ ನಮ್ಮದೇನು ವರ್ಕಿಗೆ ಏನು ರಿಕ್ವೈರ್ಮೆಂಟ್ ಇತ್ತು ಅದಕ್ಕೆ ಅವರ ಸೇಮ್ ಕಾಂಟ್ರಾಕ್ಟನ್ನು ಡಿಪೆಂಡ್ ಮಾಡ್ಕೊಂಡು ಅವರಿಂದ ನಾವು ಏನು ಲಿಫ್ಟ್ ಆಗಿ ಅದು ನಮ್ಮ ಯಾರ್ಡಲ್ಲಿ ಸ್ಟಾಕ್ ಮಾಡ್ಕೊಂಡು ಸರ್ ವಿತ್ GPS ವೆಹಿಕಲ್ ಅಲ್ಲಿಂದ ಅದೇ ವರ್ಕಿಗೆ ಅದನ್ನೇನು ಮಾಡಿ ಅದು ಥ್ರೂ ಗಣಿ ಇಲಾಖೆಗೆ ಅದೇನು ಅವ್ರದ್ದೇನು ರಾಯಲ್ಟಿ ನಾವು ಪೇ ಮಾಡಬೇಕು ಅದನ್ನು ಪರ್ಮಿಟ್ ಮಾಡ್ಕೊಂಡು ನಾವು ವರ್ಕಿಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಇವಾಗ ಈ ವರ್ಷ ಆಮೇಲೆ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲ ರೋಡ್ ಇದು ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ವರ್ಕ್ಗಳಿದೆ ಸರ್. ಆಮೇಲೆ ಸ್ವಲ್ಪ ಪಂಚಾಯತ್ನವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ನಾವು ಡಿಸ್ಪೋಸ್ ಮಾಡ್ತಾಯಿದ್ವಿ. ಆಯ್ತಪ್ಪ, ನಾನು ಚೆಕ್ ಮಾಡಿ ಹೇಳ್ತೀನಿ. ಫೈನ್, ಓಕೆ ಸರ್. ನೆಕ್ಸ್ಟ್ ಹೋಗಿ. ಸರ್, ವಾಲಂಟಿಯರ್ಸ್ ಬಗ್ಗೆ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಸಂಘ ಸಂಸ್ಥೆಗಳಿಂದ ನಾವು ಎಲ್ಲ ಸ್ವಯಂ ಸೇವಕರನ್ನು ತಗೋತೀವಿ ಸರ್. ಒಂದು ಬ್ಯಾಚ್ ಕೊಡ್ತೀವಿ ಸರ್. ಅದೇ ರೀತಿಯಾಗಿ ನಮ್ಮ ಎಷ್ಟು ನಮಗೆ ಇಲ್ಲಿ ಸ್ವೀಪರ್ಸ್ಗಳು ಬೇಕಾಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನಮಗೂ ಸಹಿತ ಅಲ್ಲಿರೋ ಕೆಲವೊಂದು 100 ಅಥವಾ 150 ಜನ ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡ್ಕೋತೀವಿ ಸರ್. ನಿರಂತರ ನೀರು ಸರಬರಾಜು ಮಾಡೋ ಬಗ್ಗೆ ನಮ್ಮದು ಈಗಾಗಲೇ ಕುಡಿಯೋ ನೀರಿಂದ ಗ್ರಾಮ ಪಂಚಾಯಿತಿಯವರು ಹಾಗೂ ನಾವು ಅದನ್ನು ಸೇರಿ ನಮ್ಮ ಯಾವುದು ನೀರು ಸಮಸ್ಯೆ ಆಗಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಸರ್. ಅವರು ತಾಲೂಕ್ ಪಂಚಾಯತಿ ಸರ್ ಬಂದಲ್ಲ ಇಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಇದೆಯಾ ನಿಮ್ದು? ಯಾವ್ದಾದ್ರು ನೀರಿನ ಯೋಜನೆ ಯಾವುದು? ಬಹುಗ್ರಾಮ ಕುಡಿಯ ನೀರಿನ ಯೋಜನೆ. ಅದೇ ಯಾವುದು? JJM ಸರ್, ಜಲಜೀವನ್. ಅಲ್ಲಪ್ಪ, ಸ್ಕೀಮ್ ಹೆಸರೇನು? ಜಲಜೀವನ್ ಮಿಷನ್ ಅಂತ ಸರ್. ಆ ಥರ ಅಲ್ಲ ರೀ, ಮಲ್ಟಿ ವಿಲೇಜ್ ಸ್ಕೀಮ್ದು ಎಷ್ಟು ಗ್ರಾಮಗಳಿಗೆ ಹೋಗ್ತಾ ಇದೆ? ನಮ್ಮಲ್ಲಿ 3 ಗ್ರಾಮ ಆಗಿದೆ ಸರ್. 3 ಗ್ರಾಮ ಅದೇ. ಹೌದು ಸರ್. ಇಲ್ಲಿ ಎಷ್ಟು ಬೇಕಾಗ್ತದೆ ನೀರು? ಬೇಕಾಗುದು ಅಂದರೆ ಎಷ್ಟು ಬೇಕಾಗ್ತದೆ ಆ ದಿನಗಳಲ್ಲಿ? ಸರ್, ನಮ್ಮಲ್ಲಿ ಈಗ 2.5 MLD ಇದ್ದು ನಮ್ಮ ಹತ್ರ ನಮ್ಮದೇ ಓನ್ ಸ್ಥಾವರ ಇದೆ ಸರ್. ಈಗ ಶುದ್ಧೀಕರಣ ಘಟಕ ಇದೆ ಟೆಂಪಲ್ನಲ್ಲಿ. ನಮಗೆ ಈಗ ನೀರಿನ ಸ್ಕ್ಯಾರ್ಸಿಟಿ ನಮಗೆ ಇಲ್ಲ ಸರ್. ಇಷ್ಟು ವರ್ಷಗಳಲ್ಲಿ ಈಗ ಕೆಲವೊಂದು ವರ್ಷದಿಂದ ಈ ಕಡೆ ಇಲ್ಲ. ಈಗ ನಾವು ಮಾಸ್ಟರ್ ಪ್ಲ್ಯಾನಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೇವೆ ಸರ್. ಅದರಿಂದಾಗಿ 2 ಸಿಸ್ಟಮ್ಗಳಿದೆ. ಒಂದು ಕುಮಾರಧಾರಿಂದ ಲಿಫ್ಟ್ ಮಾಡಿಕೊಂಡು ಅದು ಎಲ್ಲ ಕಡೆಗೆ ಟ್ರೀಟೆಡ್ ವಾಟರ್ ನಾವು ಸಪ್ಲೈ ಮಾಡ್ತೇವೆ ಸರ್. ಇನ್ನೊಂದು ನಮಗೆ ಇಲ್ಲಿ ದರ್ಪಣ ತೀರ್ಥ ಅಂತ ಅಲ್ಲಿಂದ ಸಹ ಒಂದು ಬ್ಯಾರೇಜ್ ಹಾಕ್ಕೊಂಡು ಅದು ಪೆರಿನಿಯಲ್, ಅದು ಯಾವತ್ತೂ ಬರ್ತಾ ಇದೆ ಸರ್. ನೀರು ವಿದೌಟ್ ಇದು ಗ್ರಾವಿಟಿ ಫ್ಲೋದಲ್ಲಿ ಬರ್ತಾ ಇದೆ ಸರ್. ಆದ್ದರಿಂದ ನಮಗೆ ನೀರಿನ ಸಮಸ್ಯೆಗಳು ಈ ಜಾತ್ರೆಗೆ ಇದಾಗ್ತಾ ಇಲ್ಲ. ಆಯಿತು, ಸಂತೋಷ. ಆ ಥರ ಇಲ್ಲ ಅಂತ ಹೇಳಿದ್ರೆ ಅವಾಗ ಅವ್ರು ಮಲ್ಟಿ ವಿಲೇಜ್ ಸ್ಕೀಮ್ದು ಏನು ಅವಶ್ಯಕತೆ ಇಲ್ಲ ಸರ್. ಆಯಿತು, ಹೇಳಿಬಿಡ್ತೇನೆ ಸರ್. ದೇವಸ್ಥಾನದಲ್ಲಿ ಕಾಯಮ್ಮು ಮತ್ತು ಸರ್ಪ ಸಂಸ್ಕಾರ ಸಂಬಂಧಪಟ್ಟು 300-400 ಜನ ಬ್ರಾಹ್ಮಣ ಅರ್ಚಕರು ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡುವರು. ನಾನು ಗಮನಿಸಿದಾಗ ಬೇರೆ ಎಲ್ಲ ಸಿಬ್ಬಂದಿಗಳು ಜಾತ್ರೆ ಸಂದರ್ಭದಲ್ಲಿ ಅವರ ಮನೆಯವರು ದುಡಿತಾರೆ, ಸ್ವಯಂ ಸೇವೆ ಮಾಡ್ತಾರೆ. ಹಾಗಾಗಿ ಇಲ್ಲಿರುವ ಈ 300-400 ಬ್ರಾಹ್ಮಣ ಅರ್ಚಕರು ಯಾರಿದ್ದಾರೆ ಅವರ ಮನೆಯವರಿಗೆ ಕನಿಷ್ಠ ಯಾವುದೋ ಒಂದು ಶ್ರಮ ಸೇವೆಯನ್ನು ಕೊಡಬೇಕು.
ಯಾವುದೇ ರೀತಿಯ ದೇವಸ್ಥಾನದ ಸೇವಾ ಕಾರ್ಯದಲ್ಲಿ ಅವರು ತೊಡಗ್ತಾ ಇಲ್ಲ ಅವರ ಮನೆಯವರು. ಅದನ್ನು ಅಧ್ಯಕ್ಷರು ಮತ್ತು ಕಾನೂನಾಧಿಕಾರಿ ಅಂದರೆ ಸ್ವಲ್ಪ ಗಮನ ಕೊಟ್ಟು ಅರ್ಚಕರ ಮನೆಯವರು ಕೂಡ ಇನ್ವಾಲ್ವ್ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಮೂಲಕ ಒಂದು ಅನುಷ್ಠಾನ ಆಗಬೇಕು ಅಂತ ವಿನಂತಿ. ಕೃಷಿ ಮೇಳ ಅಗ್ರಿಕಲ್ಚರ್ನವ್ರು ಯಾರಾದರೂ ಇದ್ದೀರಿ? ಏನಾಗಿರೋದಪ್ಪ ನೀವು? ಏಡಿನ? ಓಕೆ. ಏನು ಮಾಡ್ತೀರಿ ಕೃಷಿ ಮೇಳ ಇಲ್ಲಿ? ಸಾವಯವ ಕೃಷಿ ಬಗ್ಗೆ ಒಂದು ಸ್ಟಾಲ್ ಮಾಡ್ತಾಯಿದ್ದೀವಿ ಸರ್. ಇಲ್ಲ ಕೃಷಿ ಮೇಳದಲ್ಲಿ ಸ್ಟಾಲ್ ಮಾಡ್ತೀವಿ ಸರ್. ನಮ್ಮದು ತೋಟಗಾರಿಕೆಯದು ಇರ್ತದೆ ಸರ್. ಎಷ್ಟು ಸ್ಟಾಲ್ ಹಾಕ್ತೀರಿ? ನಮ್ಮದು ಒಂದು ಸ್ಟಾಲ್ ಇರ್ತದೆ, ತೋಟಗಾರಿಕೆಯವ್ರದ್ದು ಸ್ಟಾಲ್ ಇರ್ತದೆ ಸರ್. ತೋಟಗಾರಿಕೆಯಿಂದ ಒಂದು ವೆಟರ್ನರಿದು ಸ್ಟಾಲ್ ಇರ್ತದೆ ಸರ್. ಫಿಶರೀಸ್ ಅವ್ರದ್ದು ಎಲ್ಲ ಸೇರಿ ಒಂದು ಈಗ ಕೃಷಿ ಮೇಲೆ ಸ್ಟಾರ್ಟ್ ಮಾಡಿದವರು ನಾವೆಲ್ಲ ಸೇರಿ ಇಲ್ಲಿ ನೋಡಿ ಕಳೆದ ಬಾರಿ ಟ್ರಸ್ಟಿನವರೆಲ್ಲ ಭಾಳ ವ್ಯವಸ್ಥೆ ಮಾಡಿಕೊಟ್ರು. ಅಲ್ಲಿ ಸ್ಟಾಲೇ ಇಲ್ಲ, ಸುಮ್ಮನೆ ಇಲ್ಲದೆ ಯಾರಿಗೂ ಹೇಳಲಿಕ್ಕಿಲ್ಲ. ಕೃಷಿ ಮೇಲೆ ಅಷ್ಟು ಲಕ್ಷ ಖರ್ಚು ಮಾಡಿ ದೇವಸ್ಥಾನದಿಂದ ಮಾಡುವಾಗ ಯಾವ ಇಲಾಖೆಯವರು ಬರ್ತಾರೆ ಹೇಳಿ ಸರ್? ಅಲ್ಲ, ಪ್ರತಿ ವರ್ಷ ಆಟೋ ಆಗಬಾರ್ದು. ಧರ್ಮಕ್ಕೆ ನಮ್ಮ ದೇವಸ್ಥಾನದ ದುಡ್ಡು ನಷ್ಟ ಆಗಬಾರ್ದು, ರೈತರಿಗೆ ಪ್ರಯೋಜನ ಆಗಬೇಕು. ನಾವು ಇಷ್ಟು ಟೈಮ್ ಉಳಿಸಿಕೊಂಡು ಬಂದದನ್ನು ಈಗ ಅವನತಿ ಮಾಡುವಂಥ ವ್ಯವಸ್ಥೆ ಮಾಡಬಾರ್ದು ಅಂತ ನಾವು ನಮ್ಮಲ್ಲಿ ರಿಕ್ವೆಸ್ಟ್. ಏನು ಮಾಡಬೇಕು ಹೇಳಿ, ಅಲ್ಲಿ ಸಮಿತಿಯಲ್ಲಿ ನಿರ್ಧಾರ ಮಾಡಿಬಿಟ್ಟು ಯಾವ ರೀತಿ ಇದು ಮಾಡಬೇಕು ಅಂತ ಹೇಳಿ ಕ್ಲೀನಾಗಿ ಇಷ್ಟಲ್ಲಿ ಅದ್ರ ಪ್ರಕಾರ ಮಾಡಿಪ್ಪ. ನೆಕ್ಸ್ಟ್ ಮದ್ಯಪಾನ ನಿಷೇಧ ಅಂತೂ ಬರುತ್ತೆ. ನಮಗೇನು ಇದನ್ನು ಕಳಿಸ್ಕೊಡ್ತೀರಿ ಯಾವ ದಿನದಿಂದ? ಇದು ಸಿಮ್ಲರ್ ಇದಕ್ಕೆ ಸೇಮ್ ನಮ್ದೇನಿದೆಲ್ಲ ಒಂದು ಸ್ವಲ್ಪ ಮುಂಚೆನೇ ಇದನ್ನು ನೋಡಿ ಯಾವಾಗಿಂದ ಯಾವಾಗ ಇದು ಬೇಕು ಅಂತ ಹೇಳಿ. ಸರ್, ಮದ್ಯಪಾನ ನಿಷೇಧವನ್ನು ಮಾಡಿದಿರಿ. ನಾನು ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, ಭಾಳಷ್ಟು ಮಂದಿ ಕುಡಿದು ಭಾಳಷ್ಟು ತೊಂದರೆ ಕೊಡುವಂಥ ವ್ಯವಸ್ಥೆ ಉಂಟು ಇಲ್ಲಿ. ಯಾಕಂತ ಹೇಳಿದ್ರೆ ಪೊಲೀಸರನ್ನು ಕಂಡ್ರೆ ಓಡಿ ಹೋಗ್ತಾರೆ, ಆದರೆ ಆ ಜಾತ್ರೆ ಟೈಮಲ್ಲಿ ಅವರನ್ನು ಗುರುತಿಸಿ ಹಿಡಿಲಿಕ್ಕೆ ಆಗುವುದಿಲ್ಲ. ದಯಮಾಡಿ ಅಂಥದಕ್ಕೆ ಒಂದು ಹೆಚ್ಚು ಅನೌನ್ಸ್ಮೆಂಟ್ ಮಾಡಿ ಆ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿ. ಇಲ್ಲಿ ಒಂದು ಬಾರಿ ಬಂದ ಆಗ್ತದೆ, ಆದರೆ ಸುತ್ತದ್ದೇ ಎಲ್ಲ ಓಪನ್ ಇರ್ತದೆ, ಆಗ ಎಲ್ಲ ಅದಕ್ಕೆ ಬರ್ತಾರೆ. ಈಗ ಇನ್ನೊಂದು ಸರ್, ಒಂದು ಪೊಲೀಸ್ ಇಲಾಖೆಯವರ ಹತ್ರ ಸರ್, ನಮ್ಮಲ್ಲಿ ನಮ್ಮ ಕಾರ್ತಿಕರು ಒಂದು ಎಲ್ಲ ಪಾರ್ಕಿಂಗಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಅವತ್ತು ಟೆಂಪಲಿಂದ ಸಿಬ್ಬಂದಿ ಹೋಮ್ ಗಾರ್ಡ್ಸ್ ಕೊಟ್ಟಿದ್ದಾರೆ. ಆದರೆ ಹಗಲು ಮಾತ್ರ ಇದೆ, ಅದು 8 ಗಂಟೆ, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಇರುತ್ತದೆ. ಆದರೆ ಈಗ ಜನಸಂಖ್ಯೆ ವಿಪರೀತ ಆಗಿರುವುದರಿಂದ ಇಲ್ಲಿ ಗೊಂದಲ, ಒನ್ ವೇ ಮಾಡಿದ್ದಾರೆ. ಆದರೆ 8 ಗಂಟೆಯಿಂದ 2 ಕಡೆ ಹೋಗ್ಲಿಕ್ಕೆ ಆಗ್ತದೆ. ಇಂಥ ಒಂದು ದೊಡ್ಡ ಸಮಸ್ಯೆ, ಹಾಗೂ ಗಲಾಟೆ ಆಗುವಂಥದ್ದು. ದಯಮಾಡಿ ಇದಕ್ಕೆ ಹೆಚ್ಚು ಸಿಬ್ಬಂದಿಗಳನ್ನು ಒಂದು ಒದಗಿಸಿಕೊಡ್ಲಿಕ್ಕೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೇನೆ ನಾವು ಮುಂಚೆನೆ ಹೇಳಿದ್ದಲ್ಲ, ಎಷ್ಟು ಸಿಬ್ಬಂದಿಗಳು ಬೇಕು ಅದನ್ನೊಂದು ಕೇಳಿ. ನೀವು ಆಯ್ತು ಹೇಳಿದಿರಿ, ಎಷ್ಟು ಸಿಬ್ಬಂದಿಗಳು ಬೇಕು ಅಂತ ಅವ್ರಿಗೆ ಅಸೆಸ್ ಮಾಡಿ ಕೊಡೋದಕ್ಕೆ ಹೇಳಿದ್ದೀವಿ. ಹೆಚ್ಚು ಬೇಕು ಅಂತ ಹೇಳಿದ್ರೆ ಹೆಚ್ಚಿಗೆ ನಾವು ಇದನ್ನು ಕೊಟ್ಟು ತೊಗೊತೀವಿ. ಓಕೆ ಓಕೆ. ಸಿಡಿಮದ್ದು ಪ್ರದರ್ಶನದೇನಾದ್ರು ಇದೆಯಾ? ಫೈರ್ನವರು ಬೈದಿರಿ ಯಾರು? ಸಿಡಿಮದ್ದು ಪ್ರದರ್ಶನದೇನಾದ್ರು ಲಾಸ್ಟ್ ಇಯರ್ ಒಂದು ಗಾಡಿ ಇಟ್ಟಿದ್ದೇವೆ ಸರ್ ಇಲ್ಲಿ, ಮತ್ತು ಜಾಸ್ತಿ ಏನಾದರೂ ಬೇಕಿದ್ರೆ ವ್ಯವಸ್ಥೆ ಮಾಡ್ತೇವೆ ಸರ್. ಬೇಕೇನಪ್ಪ? ಒಂದು ಸಾಕಾಗುತ್ತೆ ಅನಿಸುತ್ತೆ, ಅಥವಾ ಆನ್ ಕಾಲ್ ರೀತಿ ಬಂದ್ರೂ ಆಗುತ್ತೆ, ಅಂಥದ್ದೇನೋ ಇದಿಲ್ಲ. ಬಟ್ ಸಿಡಿಮದ್ದು ಪ್ರದರ್ಶನದ್ದು ಏನು ಇದಾಗುತ್ತೆ ನಾರ್ಮಲಿ, ಹೇಗೆ ಮಾಡ್ತೀರಿ? ಸವಾರಿ ಮಂಟಪದ ಪ್ರತಿ ವರ್ಷದಂತೆ ಅದನ್ನು ಕೆಲವೊಂದು ಹೋಸಲ ಡಿಸೈವರು ಹೆಚ್ಚುವರಿ ಮಾಡೋಂಥ ಮೊದಲು 20 ನಿಮಿಷ ಮಾಡ್ತಿದ್ವಿ ಸರ್. ಲಾಸ್ಟ್ ಟೈಮ್ ಒಂದು ಅರ್ಧ ಗಂಟೆವರೆಗೂ ನಾವು ಸಿಡಿಮದ್ದು ಪ್ರದರ್ಶನ ಮಾಡ್ಕೊಂಡಿದ್ವಿ ಸರ್. ಹಸಿರು ಪಟಾಕಿ ಸರ್. ಆಯಿತು, ಸ್ವಲ್ಪ ನೋಡ್ಕೊಂಡು ಮಾಡಿ. ತೊಗೊಳೋದನ್ನು ಸ್ವಲ್ಪ ಗ್ರೀನ್ ಪಟಾಕಿ ಅಂಥವು ಇದನ್ನ ತೊಗೊಳ್ಳಿ, ಜಾಸ್ತಿ ಪರಿಸರಕ್ಕೆ ಹಾನಿ ಆಗುವಂಥದ್ದನ್ನು ತೊಗೋಬೇಡಿ. ಆಯ್ತು, ಅದನ್ನೇ ನಾವು ಕಂಡೀಷನ್ ಹಾಕಿ ಸಿಡಿಮದ್ದು ಪ್ರದರ್ಶನಕ್ಕೆ ಅಂತ ಆಯ್ತು ತೊಗೊಂತೀವಿ. ಮತ್ತು ಸರ್, ಈಗಾಗಲೇ ಈ ಟೆಂಡರ್ ಮಾಡಿದ್ದೀವಿ ಸರ್. ಸರ್, ಈ ದಾರಿ ದೀಪಗಳು ನಾವೀಗ ಈ ಜಾತ್ರೆ ಸಂದರ್ಭ ದಾರಿ ದೀಪ ಅಂದರೆ ಇದು ಈ ಸ್ಟ್ರೀಟ್ ಲೈಟ್ ಅಂದರೆ ಜಾತ್ರೆಗೆ ನಾವು ಈ ಒಳರದ ರಸ್ತೆಗಳಲ್ಲಿ ಮತ್ತು ಕುಮಾರಧಾರೆಯಿಂದ ಆ ಕಡೆ ಈಗ ಕಾಂಟ್ರಾಕ್ಟ್ ಟೆಂಡರ್ನಲ್ಲಿ ಏನು ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ. ಅದು ಶೆಡ್ಯೂಲ್ ಪ್ರಕಾರ ಆಗ್ತಾಯಿಲ್ಲ. ಯಾಕಂದರೆ 6 ಗಂಟೆಯಿಂದ ಸಾಯಂಕಾಲ ಅದನ್ನು ಉರಿಸ್ಬೇಕು, ಬೆಳಕರದ ಮೇಲೆ ಅದನ್ನು ತೆಗಿಬೇಕು ಅಂತ. ದೊಡ್ಡ ರಥ ಬಂದು ಹೋದ್ಮೇಲೆ ಅದನ್ನು ಆಫ್ ಮಾಡ್ತಾರೆ. ಆಗ ಕುಳ್ಕುಂದ ಕಡೆಗಾಗಲಿ, ನಮ್ಮ ನೂಚಿಲಿ ಅಗ್ರಹಾರ ಅಥವಾ ದೇವರ ಗದ್ದೆ ಹೋಗೋರಿಗೆ ತುಂಬ ತೊಂದರೆ ಆಗ್ತದೆ. ಶೆಡ್ಯೂಲ್ ಪ್ರಕಾರ ಅದನ್ನು ಇದು ಮಾಡಬೇಕು. ಈಗ ಒಂದು 2-3 ವರ್ಷದಿಂದ ಹೇಗಾಗ್ತದೆ ಅಂದರೆ ರಥ ಹೋದ್ಮೇಲೆ ಆಫ್ ಮಾಡಿಬಿಡೋದು, ಜನ ಪರದಾಡುವ ಪರಿಸ್ಥಿತಿ. ಹಾಗೆ ಪಾರ್ಕಿಂಗ್ ಜಾಗದಲ್ಲೂ ಹಾಗೆ. ಕಳೆದ ವರ್ಷ ನಿಮ್ಮ ಅಗ್ರಹಾರದ ಕಾಲೇಜ್ ಗ್ರೌಂಡಲ್ಲಿ 7 ಗಂಟೆ ಆದರೂ ಲೈಟ್ ಉರಿಲಿಲ್ಲ, ಮಳೆ ಬೇರೆ. ಆಮೇಲೆ ಈ ಗಾಡಿಗಳು ಒಂದು ಕದ್ದೋಯ್ತು, ಜೀಪು ಒಂದು 2 ವರ್ಷದ ಕೆಳಗೆ, ಕಾರ್ತಿಕ್ ಅವರಿಗೆ ಗೊತ್ತಿದೆ. ಆದ್ದರಿಂದ ಈ ಪಾರ್ಕಿಂಗ್ ಜಾಗದಲ್ಲೂ ಲೈಟ್ಗಳು ಬ್ರೈಟ್ ಆಗಿರಬೇಕು, ಮತ್ತು ಶೆಡ್ಯೂಲ್ ಪ್ರಕಾರವೇ ಇರಬೇಕು. ಬೆಳಗ್ಗೆ 6 ಗಂಟೆ ಸಂಜೆ ಸ್ಟಾರ್ಟ್ ಆದರೆ ಬೆಳಕರಿದ ಮೇಲೆ ಆಫ್ ಮಾಡಬೇಕು, ಮಧ್ಯ ಮಾಡಬಾರ್ದು. ಆಯ್ತು, ಅದನ್ನ ಮಾಡಿಸ್ತೀನಿ ಸರ್.
ಶುಚಿತ್ವ ಬಗ್ಗೆ ಸರ್, ಈಗಾಗಲೇ ನಾವು ಶುಚಿತ್ವ ಬಗ್ಗೆ 150 ಜನ ನಾವು ತೊಗೊಂಡಿರ್ತೀವಿ ಸರ್. ಆಮೇಲೆ ಗ್ರಾಮ ಪಂಚಾಯತರು ಒಂದು 50 ಜನ ಬೇರೆ ಕಡೆಯಿಂದ ಗ್ರಾಮ ಪಂಚಾಯತಿ ಅಂತ ಕೊಡ್ತಾರೆ ಸರ್. ವಿವಿಧ ಗ್ರಾಮ ಪಂಚಾಯತಿ ಅಂತ ಬರ್ತಾರೆ. ಅದನ್ನು ಆರೋಗ್ಯ ಇಲಾಖೆಯವರು ಸಹಿತ ಅದನ್ನು ಮಾನಿಟರ್ ಮಾಡ್ತಿರ್ತಾರೆ ಸರ್. ಪ್ರತಿ ವರ್ಷ ಜನ ಕರೆಸಿ ಮಾಡ್ತೀವಿ ಸರ್. ಜಾತ್ರೆ ಕಳೆದು ಒಂದು 10 ದಿನ ಎಕ್ಸ್ಟ್ರಾ ಕೊಟ್ಟರೆ ಸರ್ ಕ್ಲೀನ್ ಮಾಡಿ ಕರೆಕ್ಟ್ ಆಗುತ್ತೆ ಸರ್, ಅಷ್ಟೇ, ಬೇರೆ ಏನು. ಶುಚಿತ್ವ ಮತ್ತು ಸೇವೆಗೆ ಸಂಬಂಧಪಟ್ಟು ಒಂದು ವಿನಂತಿ ಮನೆ ಅಧ್ಯಕ್ಷರಿಗೆ ನೆಕ್ಕಾಜವರು ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಜನ ಒಪ್ಪಂದ ಆಧಾರದಲ್ಲಿ ಕೆಲಸ ಮಾಡುವ ಯುವಕ ಯುವತಿಯರಿದ್ದಾರೆ. ಜಾತ್ರೆ ಸಂದರ್ಭದಲ್ಲಿ ಅವರು 20 ಗಂಟೆ ದುಡಿತಾರೆ. ಪ್ರತಿ ವರ್ಷ ಕಳೆದ ವರ್ಷ ಜಿಲ್ಲಾ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಮೊದಲನೇ DC ಅವರ ಸಮ್ಮುಖದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಅವಾಗ AC ಅವರ ಹತ್ರ ಕೂಡ ಇದನ್ನು ಹೇಳಿದ್ದೆ. ಅವಾಗ AC ಅವರು ಆಡಳಿತಾಧಿಕಾರಿಯಾಗಿದ್ದರು. ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಒಂದು ವಿನಂತಿ, ತುಂಬ ದುಡಿತಾರೆ ಸರ್. ಅವರಿಗೆ ಈಗ ತಿಂಗಳಿಗೆ ಬರೀ 18,000 ಸಂಬಳ ಉಂಟಷ್ಟೇ. ಕನಿಷ್ಠ ಈ ಜಾತ್ರೆ ಸಂದರ್ಭದಲ್ಲಿ 1 ತಿಂಗಳ ಸಂಬಳ ಆದರೂ ನೀವು ಬೋನಸ್ ಕೊಡುವಾಗ ಎಂಥ ಒಂದು ಕಾನೂನು ನನಗೆ ಗೊತ್ತಿಲ್ಲ, ಕಾನೂನು ಮಿತಿ ಉಂಟು ಅಂತ ಹೇಳ್ತೀರಿ ನೀವು, ಎಂತ ಮಾಡಲಿಕ್ಕೆ ಸಾಧ್ಯ ಉಂಟು ಅಧ್ಯಕ್ಷರೇ? ಕನಿಷ್ಠ ಅದನ್ನು 15 ದಿವಸದಾರು ಆ ಹುಡುಗರಿಗೆ ಕೊಡಬೇಕು ಅಂತ ಒಂದು ವಿನಂತಿ. 1 ತಿಂಗಳು ಸಂಬಳ ಕೊಡೋದು ಕಷ್ಟ ಆಗ್ತದೆ. ಬಟ್ ನೀವು ಸಮಿತಿಯಲ್ಲಿ ನಿರ್ಧಾರ ಮಾಡಿ ಜಾತ್ರೆ ದಿನದ್ದು ಏನಿರುತ್ತೆ 1 ದಿನದ್ದು ಪಗಾರ ಹೆಚ್ಚು ಅಂತ ನೀವು ಅದನ್ನು ಮಾಡಿ, ಅಥವಾ 2 ದಿನಕ್ಕೆ ಇದು ಅಂತ ಕೊಟ್ಟರೆ, ಅಥವಾ ಇಷ್ಟು ಅಂತ ಕನಿಷ್ಠದ ಇದು ಅಂತ ಮಾಡಿ ನಿಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಕೊಟ್ಟರೆ ವಿಲ್ ಅಪ್ರೂವ್. ಸರ್ ಲಾಸ್ಟ್ ಟೈಮ್ ನಾವು ನಮ್ಮ ಸಿಬ್ಬಂದಿಗಳಿಗೆ ಜಾತ್ರೆ ಬೋನಸ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಈಗ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಸಹಿತ ನಾವು ಜಾತ್ರೆದ ಏನು ಪೀರಿಯಡ್ ಇದೆ ಸರ್, ಆ ಪೀರಿಯಡ್ ಬೋನಸ್ ಕೊಡಲಿ. ಲಾಸ್ಟ್ ಟೈಮ್ ಜಾತ್ರೆ ನಡೆಯೋ ಟೈಮಲ್ಲಿ ಏನು 1-2 ದಿನದ ಇರುತ್ತೆ, ಆ ಸಮಯದಲ್ಲಿ ಬೋನಸ್ ಅಂತ 1 ವಾರ ಕೊಟ್ಟಿದ್ದೀವಿ ಸರ್. ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ ಸರ್. ನಿಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಟು ನೀವು ನೋಡಿ ಕಳಿಸ್ಕೊಡಿ ಅಷ್ಟೇ. ಲಾಸ್ಟ್ ಟೈಮ್ ಮಾಡಿದ್ದೀವಿ ಸರ್. ತಾತ್ಕಾಲಿಕವಾಗಿ ಶೌಚಾಲಯ ವ್ಯವಸ್ಥೆ ಜಾಸ್ತಿ ಆಗುತ್ತೆ, ಮಾಡ್ತಾರೆ ಪ್ರತಿ ವರ್ಷ. ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಯಾಕಂದರೆ ವ್ಯಾಪಾರಸ್ಥರು ತುಂಬ ಜನ ಇರ್ತಾರೆ, ಅವರು ಕೂಡ ಅದನ್ನೇ ಬಳಸ್ತಾರೆ. ಅಲ್ಲಿ ಬಯಲುಗಳಿಂದ ಶುಚಿತ್ವದ ಬಗ್ಗೆ ನಾನು ಹೇಳ್ತೇನೆ. ಆದಷ್ಟು ಶೌಚಾಲಯ ಮತ್ತು ವಿಶ್ರಾಂತಿ ತಾಣಗಳು ಜಾಸ್ತಿ ಅದೆಲ್ಲ ಪಂಚಾಯತಿ ಲಿಮಿಟ್ ಬರುತ್ತೆ ಅಲ್ಲ. ನಿಮ್ಮ SBM ಅಡಿಲಿ ಅಥವಾ ನಾನೇ ಅನುದಾನ ಕೆಲವೊಂದು ಕೊಡ್ಬೋದು, ಅಥವಾ ಟೆಂಪಲಿಂದ ಇದು ಮಾಡಿಸ್ಬೋದು. ಎಲ್ಲೆಲ್ಲಿ ಆ ಥರ ಅವಶ್ಯಕತೆ ಇದೆ ಅದನ್ನೊಂದು ಪಟ್ಟಿ ಮಾಡಿ ನಮಗೆ ಕೊಡ್ತೀರಿ ಸರ್? ಟೆಂಪಲಿಂದ ಪ್ರತಿ ವರ್ಷ ತಾತ್ಕಾಲಿಕ ಟಾಯ್ಲೆಟ್ ಎಲ್ಲ ಮಾಡ್ತಾ ಇದ್ದೀವಿ ಸರ್. ತಾತ್ಕಾಲಿಕ ಅಲ್ಲ, ಪರ್ಮನೆಂಟೇ ನಾನು ಹೇಳ್ತಾ ಇರೋದು. ಒಂದು ಕೆಲಸ ಮಾಡಿ, ಏನಷ್ಟು ತಾತ್ಕಾಲಿಕ ಈಗ ಬಯೋ ಟಾಯ್ಲೆಟ್ಸ್ ಎಲ್ಲ ನಾವು ಕೊಟ್ಟರು ನಿಮಗೆ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಅವೆಲ್ಲ ಕಾರ್ಪೊರೇಷನ್ನು ಮತ್ತು ಇದರಿಂದ ಮಾಡಬೇಕಾಗತ್ತೆ, ಅದು ಉಪಯೋಗ ಇಲ್ಲ. ಎಲ್ಲೆಲ್ಲಿ ಈ ಥರ ಭಕ್ತಾದಿಗಳು ಬರ್ತಾರೆ 1-2 ಪ್ರತಿ ರಸ್ತೆಗೂ 1-2 ಆ ಥರ ಐಡೆಂಟಿಫೈ ಮಾಡಿ, ಸುತ್ತಮುತ್ತ ಇದಕ್ಕೆ ಮಾಡಿ ಎಷ್ಟು ಶೌಚಾಲಯ ಬೇಕಾಗ್ತದೆ ನೋಡಿ. ಮೇಂಟೆನೆನ್ಸ್ ಮಾಡೋದು ಅಂತೂ ನಿಮ್ಮ ಜವಾಬ್ದಾರಿ. ಅದನ್ನು ಹೊಸದಾಗಿಯೇ ನಾವು ಕಟ್ಟಿ ಇದು ಮಾಡ್ಬೋದು. ಇದಕ್ಕೆ ಅಂತಲ್ಲ, ಮುಂದೆ ಇದು ಮಾಡೋ ಇದಕ್ಕೂ ಅದರಲ್ಲಿ ಬರುತ್ತೆ. ಸದ್ಯಕ್ಕೆ ಈ ಜಾತ್ರೆಗೆ ಸಂಬಂಧಪಟ್ಟಿದ್ದು ಏನಿದು ಬೇಕಾದರೆ ಬಯೋ ಟಾಯ್ಲೆಟ್ಸು ಮತ್ತು ಇದು ಮಾಡೋದಾದರೆ ಪುತ್ತೂರಲ್ಲಿ ಏನಾದ್ರು ಇದೆಯಾ? ಪುತ್ತೂರು CMCಲಿ ಅದು 1-2-3 ತರಿಸಿ ಬೇಕಾದ್ರೆ ಮಾಡಿಸ್ಬೋದು ಅದನ್ನ. ಸರ್ ಶೌಚಾಲಯಕ್ಕೆ ಬಗ್ಗೆ ತಮ್ಮ ಅನುಮತಿ ಮೇರೆಗೆ ಸರ್ ಈಗಾಗಲೇ ಟೆಂಡರ್ ಕರೆದಿದ್ದೇವೆ ಸರ್. ನಾವು ಎಷ್ಟು ಈಗ ಅಂದರೆ ಪ್ರೀ ಫ್ಯಾಬ್ರಿಕೇಟೆಡ್ ಟಾಯ್ಲೆಟ್ಗಳನ್ನು ನಾವು ಈ ಹಿಂದೆ ಇಟ್ಟಿದ್ದೇವೆ. ಹೆಚ್ಚುವರಿ ಮಾಡಲಿಕ್ಕೂ ನಮಗೆ ಅವಕಾಶ ಉಂಟು ಸರ್. ನಾವು ಅದನ್ನು ಒಂದು ಟಾಯ್ಲೆಟಿಗೆ ಇಷ್ಟು ಅಂತ ನಾವು ಅದರ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಟೆಂಡರ್ ಎಲ್ಲ ಆಗಿದೆ ಸರ್ ಅದು. ಅದರಿಂದ ಈಗ ಹೆಚ್ಚುವರಿ ಕಳೆದ ವರ್ಷಕ್ಕಿಂತ ಹೆಚ್ಚುವರಿ ಎಲ್ಲೆಲ್ಲಿ ಬೇಕು ಅಂತ ಸಮಿತಿ ತೀರ್ಮಾನದ ಪ್ರಕಾರ ಎಲ್ಲೆಲ್ಲಿ ನಾವು ಅಳವಡಿಸ್ಕೊಳ್ತೇವೆ ಸರ್ ಅದನ್ನು. ಆಮೇಲೆ ತಾವು ಪರ್ಮನೆಂಟ್ ಶೌಚಾಲಯಕ್ಕೆ ಈಗಾಗಲೇ 4-5 ಕಡೆಗಳಲ್ಲಿ ನಾವು ಎಸ್ಟಿಮೇಟ್ ಮಾಡಿ PWಗೆ ಸ್ಕ್ರೂಟಿನಿ ಕಳಿಸಿದ್ದೇವೆ ಸರ್. ಅದು ಶಾಶ್ವತವಾಗಿ ಅಗತ್ಯ ಇರುವಲ್ಲಿ ನಾವು ಅದನ್ನು ಅಳವಡಿಸಲಿಕ್ಕೆ ಒಂದು ತೀರ್ಮಾನ ಆಗಿದೆ ಸರ್. ಈಗಾಗಲೇ ತಮಗೆ ಮಂಜೂರಾತಿಗೆ ನಾವು ಕಳಿಸ್ತಿದ್ದೇವೆ ಸರ್. ಸರ್ ಅದರೊಂದಿಗೆ ಈಗ ಟಾಯ್ಲೆಟು ಬೇಕಾದಷ್ಟು ಕಳೆದ ಸಾರಿ ಮಾಡಿದ್ದಾರೆ. ಈಗ ಹೆಚ್ಚುವರಿ ಕುಮಾರಧಾರೆಯಿಂದ ಇಲ್ಲಿವರೆಗೆ ಆಗಬೇಕಾದ್ದು ಮತ್ತು ಇಂಜಾಡಿ ಸೈಡಿಗೆ ಆಗಬೇಕಾದ್ದು. ಇನ್ನೊಂದು ವಿಚಾರ ಅಂತ ಹೇಳಿದರೆ ಒಳಚರಂಡಿ ನಿರ್ವಹಣೆ. ಇಲ್ಲಿ ಕಳೆದ ಬಾರಿ ಜಾತ್ರೆಯ ದಿವಸ ಕೂಡ ಇಡೀ ಬ್ಲಾಕ್ ಆಗಿ ರೋಡ್ ಇಡೀ ಅದು ಹೋಗ್ತಾ ಇತ್ತು. ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿಂದ ಏನು ಬರುವಾಗ ತುಂಬ ಹೊತ್ತಾಗ್ತದೆ. ಆದರೆ ಸಾಕಷ್ಟು ಯಾತ್ರಾರ್ಥಿಗಳು ಅದರ ಮೇಲೆ ನಡ್ಕೊಂಡು ದೇವಸ್ಥಾನದಲ್ಲಿ ಬರುವಂಥ ಒಂದು ವ್ಯವಸ್ಥೆ ಆಯಿತು. ಇಲ್ಲಿ ಸಣ್ಣ ಒಂದು ಸಮಸ್ಯೆ ಇದೆ ಸರ್. ಒಳಚರಂಡಿಗೆ ಅನಧಿಕೃತವಾಗಿ ತುಂಬ ಜನ ಕನೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಬಲೆ ಇಡುವಂಥ ವ್ಯವಸ್ಥೆಯನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೇವೆ. ಇವರವರಿಗೆ ಕೂಡ ಹೇಳಿದ್ದೇನೆ, ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಒಂದು ವ್ಯವಸ್ಥೆಯನ್ನು ಜಾತ್ರೆಗೆ ಮೊದಲು ತುರ್ತು ಆ ಪ್ರೈವೇಟ್ ದೇವಸ್ಥಾನಕ್ಕೆ ಏನು 1 ರೂಪಾಯಿ ನಷ್ಟ ಇಲ್ಲ.
ಈಗ ನಾನು ಅದಕ್ಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಅದಕ್ಕೆ ಒಂದು ಚೇಂಬರ್ ಆಗಬೇಕು ಸರ್. ಸರ್ ಒಳಚರಂಡಿ ವ್ಯವಸ್ಥೆ ಇದೆ ಅವರು ಹೇಳಿದಾಗ ಸರ್. ಈಗ ಸಮರ್ಪಕವಾಗಿ ಈಗ ಅಂದರೆ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಈಗ ಮತ್ತೆ ಅದನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಸರ್. ಅದರ ಬಗ್ಗೆ ಸಮಸ್ಯೆ ಇಲ್ಲ ಸರ್. ನೆಟ್ವರ್ಕ್ ಮತ್ತು ಕೆಲವು ಮ್ಯಾನ್ಹೋಲ್ಗಳಲ್ಲಿ ಸಮಸ್ಯೆಗಳು ಉಂಟು ಸರ್. ಅದನ್ನು ನಾವು ಈಗಾಗಲೇ ಅವರ ಒಳಚರಂಡಿಯವರ ಗಮನಕ್ಕೆ ತಂದಿದ್ದೇವೆ. ಅವರು ಅದಕ್ಕೆ ಎಸ್ಟಿಮೇಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದರೆ ಟೆಂಪಲ್ನ ಅನುದಾನದಲ್ಲಿ ಅದನ್ನು ನಾವು ಉಳಿದ ಕೆಲಸಗಳನ್ನು ನಾವು ಮಾಡ್ಕೊಳ್ತೇವೆ ಅಂತೇಳಿ ನಾವು ಈಗ ಸರ್ ಒಂದು ನಿಮಿಷ ಅವ್ರು ಹೇಳೋ ತನಕ ವೆಯ್ಟ್ ಮಾಡಿ, ಕೂತ್ಕೊಳ್ಳಿ ಆರಾಮಾಗಿ. ಅವ್ರು ಹೇಳೋ ತನಕ ವೆಯ್ಟ್ ಮಾಡಿ. ಅಲ್ಲ ಅವ್ರು ಹೇಳೋದಕ್ಕೆ ಪೂರಕವಾಗಿ ಒಂದು ಪೂರಕವಾಗಿ ನಂತರನೇ ಹೇಳ್ಬೋದಲ್ಲ, ಮಧ್ಯದಲ್ಲೇ ಹೇಳ್ಬೇಕು. ಅದು ವಿಷಯ ಅಂತಾರೆ. ವೆಯ್ಟ್ ಮಾಡಿ ಸರ್. ಮತ್ತೆ ಈಗ ಅವರು ಹೇಳಿದಾಗೆ ಈಗ ಎಲ್ಲ ಸಂಪರ್ಕಗಳು ಈಗಾಗಲೇ ಅದು ಅಕ್ರಮವಾಗಿ ಇರುವಂಥ ವಿಷಯ ಎಲ್ಲ ಇವರಿಗೆ ಬಂದಿದೆ ಸರ್. ಪ್ರಾಯೋಗಿಕವಾಗಿ ಅದು ಚಾಲನೆ ಮಾಡಬೇಕಾದ್ರೆ ಎಲ್ಲರೂ ಅವರವರ ಸಂಪರ್ಕಗಳಿಗೆ ಹಿಂದೆ ಕೊಟ್ಟಿದ್ದು ಸರ್. ಅದನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ ನಾವು ಅದಕ್ಕೊಂದು ಟಾಸ್ಕ್ ಫೋರ್ಸ್ ಒಂದು ಟೆಂಪಲಿಂದ ಮಾಡ್ಕೊಂಡಿದ್ದೇವೆ ಸರ್. ಅದರದ್ದು ಮೀಟಿಂಗ್ಗಳು ಈಗಾಗಲೇ 1-2 ಸತಿ ಮೀಟಿಂಗ್ಗಳು ಆಗಿದೆ ಸರ್. ಒಳಚರಂಡಿಯ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರನ್ನು ಸಹ ನಾವು ತಗೊಂಡು ಅವರ ಒಂದು ಸಲಹೆ ಮೇರೆಗೆ ಅವರು ಒಂದು ಟೆಕ್ನಿಕಲ್ ಆಗಿ ಒಂದು ಹೇಳಿದ್ರು, ರೇಟ್ ಫಿಕ್ಸ್ ಮಾಡಬೇಕಾದ್ರೆ ಶುಲ್ಕ ಮತ್ತು ಇದನ್ನು ಫಿಕ್ಸ್ ಮಾಡಬೇಕಾದ್ರೆ ಅದಕ್ಕೊಂದು ಮಾನದಂಡ ಇದೆ, ಅದು ಎಷ್ಟು ನೀರು ಖರ್ಚಾಗ್ತದೆ ಅಂತ. ಅದು ಪಂಚಾಯತ್ ಮಟ್ಟದಲ್ಲಿ ಅದು ವ್ಯವಸ್ಥೆ ಆಗಬೇಕು. ಆ ಪಿ ಡಿ ಅವರನ್ನು ಸಹ ನಾವು ತಗೊಂಡಿದ್ದೇವೆ ಸರ್. ಅದಕ್ಕೆ ನಾಡಿದ್ದಲ್ಲಿ ಮತ್ತೆ ಮೀಟಿಂಗ್ ಇದೆ ಸರ್. 12ನೇ ತಾರೀಕಿಗೆ ಅದರ ಮತ್ತೆ ಸಭೆ ಇದೆ ಸರ್. ಅದರಲ್ಲಿ ಅಂತಿಮವಾಗುವಂಥ ಅಂದರೆ ರೇಟ್ ಫಿಕ್ಸೇಷನ್ ಎಷ್ಟು ಅಂತ ಹೇಳುವಂಥದ್ದು ನಿಶ್ಚಯ ಮಾಡ್ತೇವೆ ಸರ್. ಅದರ ನಂತರ ಅವರಿಗೆ ಒಂದಷ್ಟು ಮಾನದಂಡಗಳನ್ನು ಹಾಕಿದ್ದೇವೆ. ಯಾರು ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಒಂದು ಈ ರೀತಿಯಲ್ಲಿ ನಿಮ್ಮ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿ, ಅಂದರೆ ಒಂದು ಸ್ಕ್ರೀನಿಂಗ್ ಚೇಂಬರ್ ಮಾಡಬೇಕು, ಅದರ ಮೂಲಕವೇ ಅದನ್ನು ಬಿಡಬೇಕು. ಮತ್ತು ಎಷ್ಟು ಅದಕ್ಕೊಂದು ಮೀಟ್ರು ಒಳಚರಂಡಿಗೆ ಮತ್ತು ವಾಟರ್ ಸಪ್ಲೈಗೆ ಎರಡಕ್ಕೂ ನಾವು ಮೀಟ್ರ್ಗಳನ್ನು ಅಳವಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ, ಅದನ್ನು ಶುಲ್ಕ ಆ ಮೂಲಕ ಶುಲ್ಕ ನಾವು ಫೈನಲೈಸ್ ಮಾಡ್ತೇವೆ ಸರ್. ಆಯಿತು. ಈಗ ಇದು ನಮ್ಮ ಮಾಸ್ಟರ್ ಪ್ಲಾನಲ್ಲಿ UGD ಸೇರಿಸಿದಿರಿ? ಆಗಿದೆ ಸರ್. ಅದು ಪೂರ್ತಿ ಎಲ್ಲ ಇದಕ್ಕೂ ಕಂಪ್ಲೀಟ್ ಆಗಿದೆ ಸರ್. ಅದು ಫಸ್ಟ್ ಫೇಸಲ್ಲೇ ಕಂಪ್ಲೀಟ್ ಆಗಿದೆ ಸರ್. ಫಸ್ಟ್ ಈಗ ಹೊಸದಾಗಿ ಮಾಡಿರೋ ಇದರಲ್ಲಿ ಅದು NGTದು ಇದ್ರ ಪ್ರಕಾರ ಸರ್ಕಾರದ ಅನುದಾನದಲ್ಲಿ ಮಾಡಿದೆ ಸರ್. ಪ್ರಾರಂಭದಲ್ಲಿ ಒಳಚರಂಡಿ ಮತ್ತು ವಾಟರ್ ಸಪ್ಲೈಯನ್ನು ದೇವಸ್ಥಾನದ ಅನುದಾನದಲ್ಲೇ ನಾವು ಮಾಡಿದ್ವಿ ಸರ್. ಅದು ಆ ಟೆಕ್ನಾಲಜಿ ತುಂಬ ಹಳೆಯದು ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಈ NGTಯ ನಾರ್ಮ್ಸ್ ಪ್ರಕಾರ ಈಗ SBR ಟೆಕ್ನಾಲಜಿನ ಅಳವಡಿಸ್ಕೊಂಡು ಈಗ ಅದೇ ರೀತಿಯ ಕಾರ್ಯಾಚರಣೆ ಮಾಡ್ತಾಳು ಸರ್. ಈಗ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಯಾವುದೇ ರೀತಿಯ ಸ್ಮೆಲ್ ಆಗಲಿ ಅಂತ ಯಾವುದೇ ವಿಷಯಗಳು ಕಂಡು ಬರ್ತಾರೆ. ಕಳೆದ ಸಾರಿ ರಸ್ತೆ ಮೇಲೆಲ್ಲ ಬಂದಿರೋದೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಆ ರೀತಿ ಬರ್ದಲೇ ಇರೋ ರೀತಿ ಹೀಗೆ ಮಾಡ್ಬೋದು ನೋಡಿ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಷ್ಟೇ. ಆಯ್ತು ಸರ್, ಥ್ಯಾಂಕ್ ಯು. ಮಾತಾಡ್ಬೋದಾ? ಈಗ ನೋಡಿ, ಅವರು ಯಾವುದೇ ದರ ಫಿಕ್ಸ್ ಮಾಡೋದ್ರಲ್ಲಿ ನಮ್ಮದೇನಿಲ್ಲ. ನಾನು ಮಾಸ್ಟರ್ ಪ್ಲ್ಯಾನ್ ಕಮಿಟಿಯ ಮೆಂಬರ್, ಟೆಂಪಲ್ನ ಮೆಂಬರ್ ಆಗಿದ್ದೆ. ನಾನು 7 ವರ್ಷ ನಾನು ಮೆಂಬರ್ ಆಗಿದ್ದೆ. ಈಗ ಬರೀ ಒಂದು ಸರಿ ಪ್ರೈವೇಟ್ನವನಿಗೆ ಒಂದು ಆದೇಶ ಮಾಡೋದು ಅಷ್ಟೇ ಇರೋದು. ಅವ ಬಲೆ ಹಾಕಿ ಅದನ್ನು ಬಿಟ್ಟರೆ ಈ ಸಮಸ್ಯೆ ಇಲ್ಲ. ಇದು 3 ವರ್ಷದಿಂದ ನಡೀತಾ ಉಂಟು. ತಾವು ಗಮನಿಸಿದರೆ ನಾವು ನಿಮಗೆ ಬೇಕಾದರೆ ವಿಡಿಯೋ ಹಾಕಿ ಕಳಿಸ್ತೇನೆ. ನಮ್ಮ ಗಾಡಿಗೆ ಪುರ್ಸೋತಿಲ್ಲ, ಇದ್ದಲ್ಲಿ ಎಲ್ಲ ಹೋಗಿ ಅದನ್ನು ಎಳೆಯುವಂಥದ್ದು, ಹೀರುವಂಥ ವ್ಯವಸ್ಥೆ. ಅದಕ್ಕೆ ಬೊಂಡದ ಹೊಟ್ಟೆ, ಸ್ಟೀಲು ಚಮಚ, ಪಾತ್ರೆ ಎಲ್ಲ ಬರ್ತದೆ. ಅದಕ್ಕೆ ಒಂದು ಅನ್ನದ ಅಷ್ಟೇ ಗಾತ್ರದ ವಸ್ತುಗಳದರಲ್ಲಿ ಹೋಗಬೇಕು, ತಮಗೆ ಗೊತ್ತಿರಬಹುದು. ಈ ರೀತಿಯ ವ್ಯವಸ್ಥೆಯನ್ನು ನಮಗೆ ತರಬೇತಿ ಇದೇ ದೇವಸ್ಥಾನದಲ್ಲಿ ಕೊಟ್ಟು ಇದೊಂದು ಆದೇಶ ಮಾಡಲಿಕ್ಕೆ ನಮಗೆ ಸಮಸ್ಯೆ ಅಂತ ಹೇಳಿದರೆ ತಾವು ಆದೇಶ ಮಾಡಿ ಅದನ್ನು ಕೂಡಲೇ ಇದನ್ನು ಮಾಡಬೇಕು ಅಂತ. ಮತ್ತು ಮೊನ್ನೆ ಶಾಸಕರ ಅಭಿಪ್ರಾಯ ಗಾಡಿ ಪಾಸು, ವೆಹಿಕಲ್ ವಾಹನದ ಪಾಸು ಕೊಡುವಂಥದ್ದು ನಮ್ಮ ಹತ್ತಿರದ ಏನು ಕಲ್ಲಾಜೆ ಈ ರೂಟ್ನವರಿಗೆಲ್ಲರಿಗೆ ಕೊಡಬೇಕಂತ ಹೇಳಿ ಈಗ ಆಸುಪಾಸಿನವರಿಗೆ ಸ್ವಲ್ಪ ಸಮಸ್ಯೆ ಅಂದರೆ ಅಂದರೆ ಅಲ್ಲಿ ಕುಮಾರಧಾರೆಯಲ್ಲಿ 4 ಗಂಟೆ ಕ್ಲೋಸ್ ಮಾಡ್ತಾರೆ. ಅಲ್ಲಿ ಎಲ್ಲ ರೀತಿಯ ಪಾಸ್ಗಳು, ವಾಹನದಾಗಿರ್ಬೋದು, VIP ಪಾಸ್ ಆಗಿರ್ಬೋದು, ಎಂಥದೇ ಪಾಸ್ ಇದರಲ್ಲಿ ಅದು ವ್ಯವಸ್ಥಾಪನಾ ಸಮಿತಿಯಲ್ಲಿಟ್ಟು ಯಾರ್ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಂದು ಸರಿ ನಿರ್ಧಾರ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ. ನೆಕ್ಸ್ಟ್ ಪೊಲೀಸ್ ಸಲಹೆನೂ ತಗೋಬೇಕಾಗುತ್ತೆ ಸರ್. ಆ ಟೈಮ್ದಲ್ಲಿ ವಾಹನ ಪಾರ್ಕಿಂಗ್ ಎಲ್ಲಿ ಸರ್ ಲೋಕಲ್ ಐಟ್ಸ್ಗೆ ಯಾವುದೂ ಪಾಸ್ ಅಗತ್ಯತೆ ಇಲ್ಲ ಸರ್. ID ಕಾರ್ಡ್ ಕೊಟ್ಟರೆ ನಮ್ಮವ್ರು ಬಿಡ್ತಾರೆ ಸರ್ ಡೈರೆಕ್ಟಾಗಿ. ಲೋಕಲ್ ಪೀಪಲ್ಸ್ಗೆ ಡೈರೆಕ್ಟಾಗಿ ID ಕಾರ್ಡ್ ಮೇಲೆ ಬಿಡ್ತೀವಿ ಸರ್. ಇನ್ನು ಲಾಡ್ಜೆಲ್ಲ ಬುಕ್ ಮಾಡಿದವ್ರಿಗೆ ಅವರು ಲಾಡ್ಜದ್ದು ಡಾಕ್ಯುಮೆಂಟ್ಸ್ ತೋರಿಸಿದ್ರೆ ಬಿಡ್ತೀವಿ ಸರ್. ಮತ್ತು VIP ಬಂದವ್ರಿಗೆ ಟೆಂಪಲ್ನಿಂದ ಏನು ಕೊಟ್ಟಿರ್ತಾರಲ್ಲ ಸರ್ ಪಾಸು, ಅದ್ರ ಮೇಲೆ ಒಳಗಡೆ ಬಿಡ್ತೀವಿ ಸರ್. ID ಕಾರ್ಡು, ಆಧಾರ್ ಕಾರ್ಡು ಅಥವಾ ID ಕಾರ್ಡ್ ನೋಡಿ ಬಿಡ್ತಾರೆ ಸರ್. ಸರ್ ತಮ್ಮದು ಇದಕ್ಕೊಂದು ಪೂರಕವಾಗಿ
ಸರ್ ರಥಬೀದಿ ಒಂದೇ ಅವ್ರು ಮಾತಾಡಿ ಆಗಲಿ ಮತ್ತೆ ರಥಬೀದಿಯಲ್ಲಿ ನಾನು ಹೇಳ್ಬಿಡ್ತೇನೆ. ರಥಬೀದಿಯಲ್ಲಿ ಅವತ್ತು DC ಇಬ್ರಾಹಿಂ ಇರುವಂಥ ಸಂದರ್ಭದಲ್ಲಿ ಅಧಿಸೂಚನೆ ಹೊರಡಿಸಿದ್ರು, ಅಂದರೆ ಪಾರ್ಕಿಂಗ್ ಅಧಿಸೂಚನೆ, ಇಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಂತ. ಈಗ 1-2 ವರ್ಷದಿಂದ ಈಚೆಗೆ ಸರ್ ಎಲ್ಲ ಗಾಡಿಗಳು ರಥಬೀದಿಯಲ್ಲಿ. ಯಾತ್ರಾರ್ಥಿಗಳಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದರೆ, ಮೊನ್ನೆ ಒಬ್ಬ ಅಲ್ಲಿಗೆ ಯಾರೋ ಒಬ್ಬ ಭಕ್ತಾದಿ ಬಂದಿದ್ದ ಸರ್, ಬಂದು ಯಾತ್ರಾರ್ಥಿಗಳ ಮೇಲೆ ತಗೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ನಾನು ಕೂಡ ಅಲ್ಲಿ ಇದ್ದೆ. ಈಗ ಆ ಅಧಿಸೂಚನೆ ಪಾಲನೆ ಮಾಡಬೇಕು, ಇಲ್ಲಿ ವಾಹನ ನಿಲುಗಡೆ ಆಗಬಾರ್ದು. ಆಯ್ತು, ಈಗ ವಾಹನ ಎಲ್ಲಿ ನಿಲುಗಡೆ ಆಗಬೇಕು ನಿಲುಗಡೆ ಆಗಬಾರ್ದು ಅಂತ ಸ್ವಲ್ಪ ಪೊಲೀಸ್ನವ್ರನ್ನು ಸೇರಿಸ್ಕೊಂಡು ಇದರಲ್ಲಿ ನಿರ್ಧಾರ ಮಾಡಿಬಿಟ್ಟು ನನಗೆ ಇದು ಕೊಡಿ, ಬೇಕಾದ್ರೆ ನಾನೇ ಆರ್ಡರ್ ಮಾಡ್ತೀನಿ, ಇಲ್ಲ ನೀವು ಹೇಗೂ ಅಷ್ಟು ಜನ ಇದರಲ್ಲಿ ಮಾಡ್ತೀವಿ, ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಬಿಟ್ಟು ಅವತ್ತಿನ ದಿನ ನಿಲ್ಲಿಸೋದಕ್ಕೆ ಕೊಡಬೇಡಿ. ಅದನ್ನ ಒಂದು ನಿಮಿಷ, ಎಲ್ಲಿ ನಿಲ್ಲಬೇಕು ಅಥವಾ ನಿಲ್ಬಾರ್ದು ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಹೇಳಿ, ಆಯ್ತಾ? ರಥಬೀದಿಯಲ್ಲಿ ರಥಬೀದಿ ನೋ ಪಾರ್ಕಿಂಗ್ ಝೋನ್ ಅಂತ ಒಂದು 10 ವರ್ಷ ಹಿಂದೆ ಡಿಕ್ಲೇರ್ ಆಗಿದೆ ಸರ್. ಅಂದರೆ DC ಆಫೀಸಿಂದ ನಮಗೆ ಅಧಿಸೂಚನೆ ಆಗಿದೆ, ಅದು ಸೂಕ್ತವಾಗಿ ಪಾಲನೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ಸರ್. ಹೌದು, ಈಗ ಅಲ್ಲಿ ಇವಾಗ ಅಧಿಸೂಚನೆ ಬೇಕೋ ಬೇಡೋ ಅಂತ ನೋಡಿ ಅಲ್ಲ, ಈಗ ಅಲ್ಲಿ ರಥಬೀದಿಯಲ್ಲಿ ನಿಮಗೆ ಪಾರ್ಕಿಂಗ್ ಬೇಕೋ ಬೇಡೋ ಅಂತ ಫಸ್ಟ್ ನೀವು ನಿರ್ಧಾರ ಮಾಡಿ. ಈಗ ಬೇಡ ಅಂತ ಹೇಳ್ತಾ ಇರೋದು. ಅದೇ ಬೇಕು ಅಂದ್ರೆ ಅದು ಕಂಟಿನ್ಯೂ ಆಗ್ತದೆ, ಬೇಡ ಅಂದ್ರೆ ಅದನ್ನ ಹಿಂತಗೊಳ್ತೀವಿ. ಅದನ್ನ ನಾವು ಬರುವಾಗ ಅಥವಾ ತಮ್ಮ ಆಫೀಸರ್ಗಳು ಬರುವಾಗ ಪ್ರೋಟೋಕಾಲ್ ಪ್ರಕಾರ ಒಳಗಡೆ ಬಿಡ್ತಾರೆ. ಆದ್ರೆ ಅದು ಬೇಡ ಅಂತ ಹೇಳಿ ತಗೊಳ್ಳಿ, ನಾವು ಅಧಿಸೂಚನೆ ಹಿಂದೆ ತಗೊಂತೀನಿ ಅಷ್ಟೇ. ಹಲೋ, ಈಗ ಮೊನ್ನೆ ಹಾಸನಾಂಬ ಆಗುವಾಗ ಅಲ್ಲಿ VIP ಗಳು MLAಗಳು ಅಥವಾ ಯಾರಾದರೂ VIP ಗಳು ಬರಲಿಕ್ಕೆ ಒಂದು TTಗಳ ವ್ಯವಸ್ಥೆ ಮಾಡಿದ್ರು ಅವರು ಹೊರಗಿನ. ಆಗ ನಮ್ಮ ಈ ರಥಬೀದಿಯಲ್ಲಿ ಸ್ವಲ್ಪ ವಾಹನ ದಟ್ಟಣೆ ಕಡಿಮೆ ಆಗ್ಬೋದು. ಆಗ ದೇವಳದಿಂದ 1-2 TTಗಳ ವ್ಯವಸ್ಥೆ ಮಾಡಿದರೆ ಆ ಪಾರ್ಕಿಂಗ್ ವಾಹನಗಳೆಲ್ಲ ಬರೋದು ಕಡಿಮೆ ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಮೊನ್ನೆ ಹಾಸನದಲ್ಲಿ ಯಾರೇ ಮಂತ್ರಿಗಳು ಆಗಲಿ MLAಗಳು ಬರುವಾಗ ಅವರು ವಾಹನವನ್ನು ಒಳಗಡೆ ಬಿಡದೆ TT ವ್ಯವಸ್ಥೆ ಮಾಡಬಹುದು ಜಿಲ್ಲಾಡಳಿತದಿಂದ. ಆಯಿತು ಸರ್, ಅದನ್ನು ನಾವು ಸಭೆಯಲ್ಲಿ ನಿರ್ಣಯ ವ್ಯವಸ್ಥಾಪಕ ಸಮಿತಿ ಸಭೆಯಲ್ಲಿ ನಿರ್ಣಯ 1-2 ವೆಹಿಕಲ್ ಮಾಡ್ಕೊ ವ್ಯವಸ್ಥೆ ಮಾಡ್ತೀವಿ. ಬೇರೆ ಇನ್ಯಾರ್ದಾರು ಏನಾರು ಇದೆ? ಮಾಧ್ಯಮದವರಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಅಂತ ಇದು ಹಾಕೋದಿಲ್ಲ. ಅಲ್ಲಿ ಒಂದು ಕಡೆ ನೀವು ಇಳಿಸಿದ್ಮೇಲೆ ಅದು ಪಾರ್ಕಿಂಗ್ ಬೇರೆ ಕಡೆ ವ್ಯವಸ್ಥೆ ಮಾಡೋದಕ್ಕೆ ಮಾಡ್ತಾರೆ. ಆಯಿತು ಸರ್ PWDಯಿಂದ ಈಗ ಹೇಗಿರೋ ಮಾಸ್ಟರ್ ಪ್ಲ್ಯಾನ್ ಇದು ಮಾಡ್ತಿದ್ವಿ ಸರ್. ಸೊ ಫುಟ್ಫಾಲ್ ಒಂದು ಸರ್ವೆ ಮಾಡಿಸ್ಬೇಕಂತ ಇದ್ದೀವಿ ಸರ್. ಇದು ಪೀಕ್ ಟೈಮ್, ಇದು ಜಾತ್ರೋತ್ಸವ ನಮಗೆ ಪೀಕ್ ಟೈಮ್ ಸರ್. ಸೊ ವೆಹಿಕಲ್ ಏನು ಇನ್ಪುಟ್ ಇದು ಔಟ್ಫ್ಲೋ ಮತ್ತು ಇನ್ಫ್ಲೋ ಇದೆ, ಆ್ಯಂಡ್ ಎಷ್ಟು ಪಬ್ಲಿಕ್ ಬರ್ತಾರೆ ಇದ್ರ ಬಗ್ಗೆ ಒಂದು ಸರ್ವೆ ಮಾಡಿಸ್ತೀವಿ ಸರ್. ಸೊ ಹಾಗೆ ನಮಗೆ ಅದರದ್ದು ಫುಟೇಜ್ ಮತ್ತು ಅದರದ್ದು ಬೇಕಾಗ್ತದೆ CCTV. ಅದೊಂದು ನಾವು ಲೆಟರ್ ಕೊಡ್ತೀವಿ ಸರ್, ಅನುಮತಿ ತಾವು ಮತ್ತು ಪೊಲೀಸ್ ಇಲಾಖೆಯಿಂದ ದೊರಕಿಸ್ಕೊಡ್ಬೇಕು ಸರ್. 2 ಪಾಯಿಂಟಲ್ಲಿ ನಾವು CCTV ಹಾಕಿ ಕೌಂಟ್ ಮಾಡ್ತೀವಿ ಸರ್. ಒಂದು ಅಂಗವಿಕಲರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಟೆಂಪಲ್ನಲ್ಲಿ, ಅದು ವರ್ಕ್ ಆಗ್ತಾ ಇಲ್ಲ ಸರ್. ಇಲ್ಲ, ಅದು ಸುಮಾರು ದಿನ ಆಯಿತು. ಈಗ ನಾನು ಕೂಡ ಅಂಗವಿಕಲ ಸ್ವಲ್ಪ, ಆದ್ದರಿಂದ ನಾನು ಹೇಳೋದು, ಮತ್ತು ಅಲ್ಲಿ ಇಳಿಲಿಕ್ಕೆ ಆಗದಿದ್ದರೆ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಹೇಳೋದು, ಅದನ್ನೊಂದು ಮಾಡಿಸಿ. ಇನ್ನೊಂದು ಸರ್, ಭೋಜನ ಶಾಲೆಯಲ್ಲಿ ನಮಗೆ ಅಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಿಬ್ಬಂದಿಗಳ ಕೊರತೆ ತುಂಬ ಉಂಟು. ಯಾಕೆಂತೇಳಿ ಒಬ್ಬರು ರಜೆ ಮಾಡಿದರೆ ಅಲ್ಲಿ ಬೇರೆಯವರು ಕಷ್ಟಪಡಬೇಕಾಗ್ತದೆ, ಅದು ತುಂಬ ಜನರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ದಯಮಾಡಿ ಜಾತ್ರೆ ಟೈಮಲ್ಲಿ ಆದರೂ ಕೂಡ ಒಂದು 50 ಜನ ಎಕ್ಸ್ಟ್ರಾ ಸಿಬ್ಬಂದಿಗಳನ್ನು ತೆಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಟೆಂಪರರಿ ಆಗಿ ಇರುವವರಿಗೆ ಎಲ್ಲರಿಗೂ ಕೂಡ ನಮ್ಮ PWD ಇದ ಕಡೆಯಿಂದ ಈ ಪರ್ಸನ್ ವಿತ್ ಡಿಸಬಿಲಿಟೀಸ್ ಪ್ರಕಾರ ನಮ್ಮ ಎಲ್ಲೆಲ್ಲಿ ಸ್ಟ್ರಕ್ಚರ್ಸಲ್ಲಿ ಏನೇನು ಇದು ಮಾಡಬೇಕು ಅಂತ ನಿಮ್ಮ PWD ಇದರಲ್ಲಿ ಮಾಡ್ತೀರಲ್ಲ, ದೇವಸ್ಥಾನದ ಅದು ಮಾಡಿದ್ದೀರಿ? ಅಂದರೆ ಏನೇನು ಬೇಕಾಗುತ್ತೆ ಅಂತ, ವೀಲ್ ಚೇರಿಂದ ಹಿಡಿದು. ಸರ್, ಒಂದು ಸ್ಟೇರ್ ಲಿಫ್ಟ್ ಅಂತೇಳಿ ನಾವೊಂದು ಅಳವಡಿಸ್ತೇವೆ ಸರ್. ಈಗಾಗಲೇ ಲಿಫ್ಟ್ ಬರೀ ಒಂದಾಯ್ತಪ್ಪ, ಈವನ್ ಮೂವ್ಮೆಂಟಿಗೂ ಕೂಡ ಅಂಗವಿಕಲರಿಗೆ ನಿಮ್ಮದು ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, PWD ಸ್ಟ್ಯಾಂಡರ್ಡ್ಸ್. ಒಂದು ಬಿಲ್ಡಿಂಗ್ ಇವಾಗ PWD ಫ್ರೆಂಡ್ಲಿ ಅಂತ ಆಗಬೇಕಂದ್ರೆ, ಪರ್ಸನ್ ವಿತ್ ಡಿಸಬಿಲಿಟಿ ಫ್ರೆಂಡ್ಲಿ ಅಂತ ಏನೇನು ಇರಬೇಕು ಅಂತಿದೆ. ಒಂದು ಜಾಗ ಎಷ್ಟಿರಬೇಕು, ಕಣ್ಣಿಲ್ದಿರೋರಿಗೆ ಓಡಾಡೋದಕ್ಕೆ ಮಾರ್ಕಿಂಗ್ಸ್ ಇದಿರಬೇಕು, ಲೈಟಿಂಗ್ ಕರೆಕ್ಟಾಗಿ ಇದಿರಬೇಕು, ವೀಲ್ ಚೇರ್ ಇರೋರಿಗೆ ಸೆಪ್ರೇಟ್ ಇರಬೇಕು, ಕಾಲು ಕುಂಟು ಇದು ಮಾಡ್ತಿರೋರಿಗೆ ಸೆಪ್ರೇಟು, ಮಹಿಳೆಯರದು ಸೆಪ್ರೇಟ್ ಅಂತೆಲ್ಲ ನೀವೇ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಒಂದು ಆಡಿಟ್ ರೀತಿ ಮಾಡ್ಕೊಳ್ಳಿ. ಈ ಇದೆಲ್ಲ ಮುಗಿದ್ಮೇಲೆ ಮೇ ಬಿ ನೆಕ್ಸ್ಟ್ ಇದರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬೋದು ಸರ್. ಈಗ ಟೆಂಪಲ್ನ ಒಳಗಡೆದು ಮೂಮೆಂಟ್ ಡ್ಯೂ ಟು ಸ್ಪೇಸ್ ರಿಸ್ಟ್ರಿಕ್ಷನ್ ನಮಗೆ ಎಲ್ಲ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈಗ ಅವರೊಂದು ಲಿಫ್ಟ್ ಥರ ಮಾಡಿದ್ದೀವಿ ಸರ್.
ಆ್ಯಂಡ್ ಸ್ಟೇರ್ ಲಿಫ್ಟ್ ಏನಾದರೂ ಲಿಫ್ಟ್ ಮಾಡಿಕೊಂಡು ಮೂಮೆಂಟ್ಗೆ ಒಂದು ಪ್ಲ್ಯಾನ್ ಮಾಡಿದೆ. ನೆಕ್ಸ್ಟ್ ಬರುವಂಥ ಏನು ಬಿಲ್ಡಿಂಗ್ ಇದೆ ಡೈನಿಂಗ್ ಹಾಲ್ಗಳು, ಇದರಲ್ಲೆಲ್ಲ ಎಲ್ಲದಕ್ಕೂ ವೀಲ್ ಚೇರ್ ಇಟ್ಟಿದೆ. ಇಂಪ್ಲಿಮೆಂಟೇಷನ್ ಬಿಟ್ಬಿಡಿ, ಏನೇನು ಬೇಕು ಅಂತ ಫಸ್ಟ್ ನಿರ್ಧರಿಸ್ಬಿಟ್ಟು ನಮಗೆ ಹೇಳಿ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂತ ನಂತರ ನೋಡ್ಬೋದು. ಬೇಕಾಗಿರೋದನ್ನ ಫಸ್ಟ್ ಲಿಸ್ಟ್ ಔಟ್ ಮಾಡಿ. ಓಕೆ ಸರ್. ಸರ್ ಬೀದಿಗಳಲ್ಲಿ ಎತ್ತುಗಳು ಮತ್ತು ದನಗಳು ತುಂಬ ಬರ್ತಾ ಇದೆ. ನಾಡ್ದು ಜಾತ್ರೆ ಟೈಮಲ್ಲಿ ಭಕ್ತಾದಿಗಳಿಗೆ ತೊಂದರೆಗಳು ಆಗ್ತದೆ. ಜಾತ್ರೆಗಳ ಟೈಮಲ್ಲಿ ದಿವಸ ಉಂಟು, ಅದರೊಂದು ಏನಾದರೂ ಮತ್ತು ಬೀದಿ ನಾಯಿಗಳು ಕೂಡ ಅದು ನಾಡ್ದು ಜಾತ್ರೆಗೆ ಬಹಳಷ್ಟು ತೊಂದರೆಗಳು ಆಗ್ಬೋದು. ಪಂಚಾಯತ್ ಅವ್ರು ಏನು ಮಾಡ್ತಾರೆಪ್ಪ ಇಲ್ಲಿ? ಪಂಚಾಯತ್ನವ್ರು ಏನು ಮಾಡ್ತಾರೆ ಹೇಳಿ? ಅಲ್ಲ, ಅದಕ್ಕೆ ಹೇಳ್ತಾ ಇರೋದು ಏನು ಮಾಡೋಕ್ಕಾಗುತ್ತೆ ಪಂಚಾಯತಿ ಕಡೆಯಿಂದ? ಸರ್, ಈಗ ನಮ್ಮದೊಂದು ಸಲಹೆ, ನಾವು ಕಳೆದ ಬಾರಿ ಕೂಡ ಹೇಳಿದ್ದೇವೆ, ಟೆಂಪರರಿಯಾಗಿ ಗೋಶಾಲೆ ಮಾಡಿ 1 ತಿಂಗಳು ಜಾತ್ರೆ ಮುಗಿಯುವವರೆಗೆ. ಗೋಶಾಲೆ ಆ ಥರ ಯಾವ್ದಾದ್ರು ಜಾಗ ಇದ್ದು ಪ್ರಪೋಸಲ್ ಜಾಗ ಇದೆ ಸರ್. ನಾವು ಗೋಶಾಲೆ ಮಾಡಲಿಕ್ಕೆ ಒಂದು 3 ತಿಂಗಳ ಹಿಂದೆ ನಮ್ಮ ಮೀಟಿಂಗಲ್ಲಿ ನಿರ್ಣಯಗಳನ್ನು ಮಾಡ್ಕೊಂಡಿದ್ದೇವೆ. ನಮ್ಮ 1.5 ಎಕರೆ ಜಾಗ ನಕ್ಷತ್ರವನ ಅಂತ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಈಗ ಇರುವಂಥ ಗೋಶಾಲೆ ತುಂಬ ಚಿಕ್ಕದು, ನಮ್ಮಲ್ಲಿ ಹಸುಗಳು ಜಾಸ್ತಿ ಇದೆ. ಪ್ಲಸ್ ಬೀದಿಯಲ್ಲಿ ಇಲ್ಲಿಂದ ನಮ್ಮ ರಥ ಬೀದಿಯಲ್ಲೆಲ್ಲ ಹಸುಗಳು, ಬಿಡಾಡಿ ಹೋರಿಗಳು, ಅಲೆಮಾರಿ ದನಗಳೆಲ್ಲ ಓಡಾಡ್ತಾ ಇದೆ. ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಗೋಶಾಲೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಪ್ಲ್ಯಾನ್ ಎಸ್ಟಿಮೇಟ್ ರೆಡಿಯಾಗಿದೆ. ತಮ್ಮ ಬಹುಶಃ PWD ಅವರ ಇದು ಪ್ಲ್ಯಾನ್ ಅಪ್ರೂವಲ್ ಹಂತದಲ್ಲಿದೆ. ಮತ್ತು ಆಮೇಲೆ ಫೈನಾನ್ಷಿಯಲ್ ಅಪ್ರೂವಲ್ ನಮ್ಮ ಕಚೇರಿ ಕೂಡ ಬಂದಿದೆ ಅಂತ ಹೇಳಿದ್ರೆ ಒಂದು ಗೋಶಾಲೆ ಇರಬೇಕಾಗ್ತದೆ. ಹೌದು. ಆಮೇಲೆ ಇನ್ನೊಂದು ವಿಚಾರ ಸರ್, ಈ ವೇದಿಕೆಯಲ್ಲಿ ಮಾತಾಡೋದು ಸೂಕ್ತ ಅಂತ ಭಾವಿಸ್ತೇನೆ. ನಮಗೆ ಒಂದು 15 ಎಕರೆ ಜಾಗ ಕಂದಾಯ ಇಲಾಖೆಯಿಂದ ನಮಗೆ ಗ್ರಾಂಟ್ ಆಗಿತ್ತು ಸರ್. ಗೋಶಾಲೆ ಮಾಡಲಿಕ್ಕೆ ಒಂದು 5 ವರ್ಷ ಹಿಂದೆ ಗ್ರಾಂಟ್ ಆಗಿದೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ 15 ಎಕರೆ ಜಾಗ. ಅದು ಆಮೇಲೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಮಧ್ಯದ ಕೆಲವು ಗಡಿ ಗುರುತಿನ ಸಮಸ್ಯೆಗಳಿಂದಾಗಿ ಅದು ಈಗ ಆಗಿಲ್ಲ, ನಮಗೆ ಸ್ವಾಧೀನಕ್ಕೆ ಬಂದಿಲ್ಲ. RTC ದೇವಸ್ಥಾನದ ಹೆಸರಿಗೆ ಆಗಿದೆ. ದಯವಿಟ್ಟು ಯಾರು ಇಂಜಿನಿಯರ್ ಯಾರು ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡಿ DC ಅವರಿಗೆ. ಯಾರು ಮಹೇಶ್ ಇದ್ದಾರಾ? ಅದರ ಬಗ್ಗೆ ಗೋಶಾಲೆಗೆ ಜಾಗ ನಮಗೆ ಮಂಜೂರಾತಿ ಆದ ಬಗ್ಗೆ ಅದು ಯಾಕೆ ಆಗಿಲ್ಲ? ಅರಣ್ಯ ಇಲಾಖೆಯವರು ಕೂಡ ಇಲ್ಲೇ ಇದ್ದಾರೆ. ಗೊತ್ತಿದೆಯಾ ಅರಣ್ಯ ಇಲಾಖೆದೇನಾರು ಏನು ಇಶ್ಯೂ? ಸರ್ ಅದು ಸರ್ಕಾರಿ ಜಾಗ, ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಪ್ಲಾಂಟೇಷನ್ಸ್ ಇದೆ ಸರ್. ಅದು 35 ಇಯರ್ಸಿಂದ ಪ್ಲಾಂಟೇಷನ್ಸ್ ಇದೆ ಸರ್. ಏನು ಅದು ಸರ್ವೆ ನಂಬರ್ ಬಂದು ಸರ್ವೆ ನಂಬರ್ ನೆನಪಿಲ್ಲ, ಬಟ್ 180 acres ಆಫ್ ಲ್ಯಾಂಡ್ ಇದೆ ಸರ್. ಅದರಲ್ಲಿ ಏನು 35 acres ನಮ್ಮ ಕೈಲಿದೆ, ಅದು ಮಾತ್ರ ಉಳ್ಕೊಂಡಿದೆ. ಬೇರೆ ಯಾವ್ದು ಲ್ಯಾಂಡ್ ಇಲ್ಲ ಸರ್. ನಮ್ಮ ಕೈಲಿದೆ, ಅದು ಮಾತ್ರ ಉಳ್ಕೊಂಡಿದೆ. ಅದನ್ನು ಅವ್ರು ಕೇಳ್ತಾ ಇದ್ದಾರೆ. ಆದರೆ ನಮ್ಮ ಪ್ಲಾಂಟೇಷನ್ ಮಂಜೂರಾತಿ ಮಾಡುವಾಗ ಒಂದು ಸ್ಕೆಚ್ ಅಂತ ಮಾಡಿರ್ತಾರಲ್ಲ, ಅದು ಒಂದು 2017 ಪ್ಲಾಂಟಿಂಗ್ ಮಾಡಿದ್ದಾರೆ ಸರ್. ಅದನ್ನು ಉಂಟು, ಗಿಡ ಉಂಟು, 13 ಹೆಕ್ಟೇರ್ ಸರ್. ಅದರಲ್ಲಿ ಮುಕ್ಕಾಲು ಅಂಶ ಕಡ್ದು, ನಾನು ಕೂಡ ಡೈಲಿ ಹೋಗ್ತೇನಲ್ಲ, 13 ಕ್ಲೀನ್ ಉಂಟು. ಅದನ್ನು ಕಾಲಿದ್ದದನ್ನು ಕೆಲವರು ಒಳಗೆ ಹಾಕಿದ್ದಾರೆ. ಅದನ್ನೆಲ್ಲ ಸೇರಿಸಿ ನಾವು ಮಾಡಿಕೊಡಿ ಸರ್. 13 ಹೆಕ್ಟೇರ್ ಉಂಟು, ಅದು ನಮ್ಮ ಕೈಲಿ ಉಂಟು ಸರ್. ಈಗ ಒಟ್ಟಿನಲ್ಲಿ ಗೊಂದಲ ಆಗಿದೆ. ನಮಗೆ ಗ್ರಾಂಟ್ ಆದ ಜಾಗ ಕೂಡ ನಮ್ಮ ಸ್ವಾಧೀನಕ್ಕೆ ಬಂದಿಲ್ಲ. ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅಂತ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿ ಅವರು ಇರ್ಬೋದು, ತಾವು ಅದನ್ನು ತೀರ್ಮಾನ ಮಾಡಿ ಹೇಳ್ಬೇಕು ಸರ್. ಯಾರಪ್ಪ ಇಲ್ಲಿ ಸರ್ಕಾರಿ ಜಾಗ ಇದೆ? ಅವರು ಹೊಸದಾಗಿ ಬರೀತಾರೆ ಸರ್, ಒಬ್ಬರು ಕೂಡ ಆಗಿಲ್ಲ. ಆರೈ ಕೂಡಿ ಆಗಿದ್ರೆ ನಿಮಗೆ ಗೊತ್ತಿರೋದಿಲ್ಲ. ಸರ್ಕಾರಿ ಜಾಗ ಯಾವ್ದಾರು? ಐನಕಿದು ಗ್ರಾಮದ ಸರ್ವೆ ನಂಬರ್ 112ರಲ್ಲಿ ಗೋಶಾಲೆಗೆ ಅಂತಲೇ 15 ಎಕರೆ ರಿಸರ್ವ್ ಆಗಿದೆ ಸರ್. ಪ್ಲಾಂಟೇಷನ್ ಮಾಡಿ ಸರ್, ಇವರು ಪ್ಲಾಂಟೇಷನ್ ಮಾಡಿದ್ದಾರೆ ಅಂತೇಳಿ ಈಗ ತಕರಾರೆಲ್ಲ ಆಗಿದೆ. ಪ್ಲಾಂಟೇಷನ್ ಮಾಡಿ ಎಷ್ಟು ವರ್ಷ ಆಯಿತು? ಹಾಗಾದ್ರೆ ಇನ್ನೂ 30 ವರ್ಷ ತೆಗೆಯೋದಿಲ್ಲ ಅವರು ಅಷ್ಟೇ. ಕಟ್ ಮಾಡಿ ಹೋಗಿದ್ದಾರೆ. ಆಮೇಲೆ ಇವರು ಮರ ನಟ್ಟಿಲ್ಲ. ಅದರಷ್ಟಕ್ಕೆ ಬಂದಂಥ ಮರಗಳು ನಾವು ಸುತ್ತ ನೋಡಿದ್ವಿ. ನಾವು ಆಯಿತು, ಚೆಕ್ ಮಾಡೋಣ ಬಿಡಿ. ಫೈನ್. ಈಗ ಬೇರೆ ನಾವು ಗೋಶಾಲೆ ಮಾಡಬೇಕಾದ್ರೆ ಯಾವ್ದಾದ್ರು ಖಾಸಗಿ ಜಮೀನನ್ನು ಖರೀದಿ ಮಾಡಬೇಕಷ್ಟೇ. ನಾವು ಇಲ್ಲಿ ಕಂದಾಯ ಭೂಮಿ ಮತ್ತು ಇನ್ನೊಂದು KSRTCಗೆ ಕೂಡ ಅಡ್ಡಿಲ್ಲ ಅಂತ ಹೇಳಿದ್ರೆ ಆರೆಯವರೆಗೂ ಹೀಗೆ ಇದ್ದರೆ ನಮ್ಮ ಇದರಿಂದ ತಗೊಳ್ಳಿ, ನಮ್ಮ ಸರ್ಕಾರಿ ಜಮೀನು ಯಾವ್ದು ಇದೆ ಅಂತ ಅನಾದಿನ ಸೇರಿಸಿ, ಫಾರೆಸ್ಟ್ ಬಿಟ್ಟು ಡೀಮ್ ಫಾರೆಸ್ಟ್ ಬಿಟ್ಟು ಬರೀ ಸರ್ಕಾರಿ ಗೋಮಾಳ, ಸರ್ಕಾರಿ ಅನಾದಿನ ಆ ಥರ ಜಮೀನು ಯಾವುದಿದೆ ಒಂದು ತೆಗೆಸಿ ನನಗೆ ಹೇಳಿ. ಆಯ್ತಲ್ಲ, ಆಯ್ತಪ್ಪ, ಮುಗಿಸ್ಬೋದು. ಯಾರಾದರೂ ಏನಾದರೂ ಕೇಳೋದಿದೆಯಾ? ಮಾತಾಡ್ತಿದ್ರಾ? ಇಲ್ಲಲ್ಲ. ಆತ್ಮೀಯರೇ, ಮಾತಾಡ್ತೀರಾ? ಆರೋಗ್ಯ ಇಲಾಖೆಯವರಿಗೆ ಏನಾದರೂ ಸಲಹೆ ಬೇಕಿದ್ರೆ ಕೇಳಿ. ಒಂದು ವಾರದಲ್ಲಿ ಸರ್
6 ದಿವಸ ನಮಗೆ ಈಗ ಡಾಕ್ಟ್ರು ರೆಗ್ಯುಲರ್ ಆಗಿ ಬಂದಿದ್ದಾರೆ, ಈಗ ಹೊತ್ತು ಹಾಕಿದ್ದಾರೆ. ಆದರೆ ಆದಿತ್ಯವಾರ ನಮಗೆ ಇಲ್ಲಿ ನೋಡಿ ಪ್ರೈವೇಟಿನಲ್ಲಿ ಯಾರೂ ಡಾಕ್ಟ್ರ್ ಇಲ್ಲ, ಗೌರ್ಮೆಂಟ್ ಡಾಕ್ಟ್ರ್ ಇಲ್ಲ. ಅಲ್ಲಿ ಕೂಡ ಅಲ್ಲಿ ಒಂದು ಕ್ವಾರ್ಟರ್ಸ್ನಲ್ಲಿ ಒಬ್ಬರು ನರ್ಸ್ ಇರಬೇಕು ಅಂತ ಇರ್ತಾರೆ, ಅವರು ಕೂಡ ಇಲ್ಲ. ಈಗ ನಮಗೆ ದೊಡ್ಡ ಸಮಸ್ಯೆ ಆಗಿದ್ದಾರೆ. ಕಡಬಕ್ಕೆ ಹೋಗ್ಬೇಕಷ್ಟೇ ಸರ್. ಈಗ ಜಾತ್ರೆ ಟೈಮಲ್ಲಿ ಆದರೆ ಇರ್ತಾರೆ, ಬಾಕಿ ಜಾತ್ರೆ 2 ದಿವಸ ಮಾತ್ರ ಅಲ್ಲ, 1 ತಿಂಗಳು ಇರ್ತದೆ. ಈಗ ಅಂತೂ ಸೋಮವಾರ ಮತ್ತು ಶನಿವಾರ ಆದಿತ್ಯವಾರ ದಿನ ಜಾತ್ರೆ. ಈಗ ಅಷ್ಟು ಜನ ಬರ್ತಾರೆ. ಅದರ ಮೇಡಮ್ ನಮ್ಮ ಉಸ್ತುವಾರಿ ಶಿಕ್ಷಣ ಆರೋಗ್ಯ ಸಚಿವರಾಗಿರುವಾಗ ಅವರಿಗೆ ಮನವಿ ಮಾಡುವೆ. ನಾವು ತುಂಬಾ ಸಲ ಮನವಿ ಮಾಡಿದ್ದೇನೆ. ಅಲ್ಲ ಮೇಡಮ್, ನೀವು ಶಾಸಕರಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಏನು ಮಾತಾಡ್ಲಿಕ್ಕೆ ಬಿಡಿ, ನೀವೇ ಮಾತಾಡ್ತಿದ್ದೀರಾ 1 ಗಂಟೆಯಿಂದ. ನೋಡಿ ನೀವು ಎಷ್ಟೆಲ್ಲ ಮಾತಾಡಿದ್ರಿ. ಇವತ್ತಿನ ಮೀಟಿಂಗಿನ ಪ್ರೋಟೋಕಾಲ್ ಬಗ್ಗೆ ಮಾತಾಡಿದ್ರಿ. ಇವತ್ತಿನ ಮೀಟಿಂಗಿನ ಪ್ರೋಟೋಕಾಲ್ ಬಗ್ಗೆ ಯಾರಾದ್ರೂ ಮಾತಾಡಿದಿರಾ? ಇವತ್ತು DC ಅಧ್ಯಕ್ಷರಾಗ್ಲಿಕ್ಕೆ ಉಂಟಾ? ಇಷ್ಟು ವರ್ಷದಿಂದ ಮೀಟಿಂಗ್ ಆಗ್ತಿದ್ದದ್ದು ಶಾಸಕರ ಅಧ್ಯಕ್ಷತೆಯಲ್ಲಿ. ಇವತ್ತು ಯಾಕೆ ಶಾಸಕರ ಅಧ್ಯಕ್ಷತೆ ಆಗಲಿಲ್ಲ? ಅದನ್ನು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಇಷ್ಟು ಜನ? ಸುಮ್ಮನೆ ನಿಮ್ಮ ಬಗ್ಗೆ ಮಾತಾಡಿ, ಇದನ್ನು ಮಾತಾಡಿ ಆಮೇಲೆ ಮಾತಾಡುವ. ಅಲ್ಲ ನಾನು ಹೇಳಿದ್ದು ನಾವು ಡಾಕ್ಟರ್ ವಿಷಯ ಮಾತಾಡುವ ಆಮೇಲೆ. ನಾನು ಯಾಕೆ ಇದನ್ನು ಆಗ ದೇವಾಲಯದಲ್ಲಿ ನಾವು ಯಾವುದು ರಾಜ್ಯಕ್ಕೆ ಬೇಡ. ದೇವರ ಜಾತ್ರೆ ಚೆನ್ನಾಗಿ ನಡಿಬೇಕು. ಯಾರು ಅಧ್ಯಕ್ಷ ಆಗ್ಲಿ, ಯಾರು MP MLA ಆಗ್ಲಿ, ನಮಗೆ ತೊಂದರೆ ಇಲ್ಲ. ಅವರ ಆದ್ರೆ ಆ ಪ್ರೊಸೀಜರ್ ಪ್ರಕಾರ ಕೊಡುವಂತ ಗೌರವವನ್ನು ಅವ್ರಿಗೆ ಕೊಡಬೇಕು. ನಿಟ್ಟಿನಲ್ಲಿ ಮುಗೀತ ಬಂತು ಸಭೆ, ಇನ್ನು ಬೇಡ ಅದರ ಬಗ್ಗೆ ಚರ್ಚೆ ಬೇಡ. ಅಂತ ಹೇಳೋದು ಅದು ಇಷ್ಟು ವರ್ಷ ನಡೆದ ವಿಚಾರ ಬೇಡ ಸರ್. ಅಂತ ಹೇಳ್ಬಾರ್ದು. ದೇವಸ್ಥಾನದ ಆಚಾರ ತಪ್ಪು ಮಾಡ್ಬೇಕು ಅಂತ ಏನಿಲ್ಲ. ನೀವೇ ಮಾತಾಡಬೇಡಿ. ಕೂತ್ಕೊಳ್ಳಿ. ನೋಡಿ ನೀವು ಎಷ್ಟು ನಿಯಂತ್ರಣ ಮಾಡಿ. ಮೈಕ್ ಕಿತ್ಕೊಳ್ಳಿಕ್ಕೆ ನಾವೇನು ಧರ್ಮಕ್ಕೆ ಬಂದದಲ್ಲ. ಮಾತಾಡ್ಬೇಕಾದ್ರೆ ಸುಮ್ಮನಿರ್ಬೇಕು. ಹೋಗೋದು ಬಿಡೋದು ಅವಾಗಿಂದ ಹೇಳ್ತಾ ಇದ್ದೀನಿ. ಬೇರೆಯವ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಬೇಡಿ ಅಂತ. ಅವ್ರು ಮಾತಾಡ್ತಿರ್ಬೇಕಾದ್ರೆ ಮಾತಾಡಿ ಆಮೇಲೆ ನೀವು ಸರ್. ಏನು ಗೊತ್ತಾ, ಪ್ರೋಟೋಕಾಲ್ ಬಗ್ಗೆ ಒಂದಷ್ಟು ಗೊಂದಲಗಳಿದ್ದು ಸರಿ, ಮಾತಾಡಬೇಡಿ ಅಂತ ಯಾರು ಹೇಳುದಿಲ್ಲ. ಒಬ್ರು ಅವರು ಕೂಡ ಹೇಳಿದ್ದು, ಒಬ್ರು ಮಾತಾಡುವಾಗ ಮಾತಾಡಬೇಡಿ. ನೋಡಿ 1 ನಿಮಿಷ. ಬಂದಾಗ್ಲಿಂದ ಬಹಳಷ್ಟು ಮಾತಾಡಿರೋದು ನನಗಿಂತ ಇದು ನೀವೇನೆ. ನಿಮಗೆ ಅವಕಾಶ ಕೊಟ್ಟಿದ್ದೀವಿ, ಅವಕಾಶ ಬಳಸ್ಕೊಂಡಿದ್ದೀರಿ. 1 ನಿಮಿಷ ನಾನು ಮಾತಾಡ್ಬೇಕಾದ್ರೆ, ನಾವು ಇಲ್ಲಿ ಯಾರು ಸ್ವಂತಕ್ಕೆ ಬಂದಿಲ್ಲ. ನಂದು ದೇವಸ್ಥಾನ ಏನು ನಂದು ಸ್ವಂತ ಅಲ್ಲ. ಅಲ್ಲಿಂದ ಇಲ್ಲಿಗೆ SP ಅವ್ರು ಬಂದಿದ್ದಾರೆ, ಎಲ್ಲ ಇದನ್ನ ಬಿಟ್ಟು ಬಂದಿದ್ದೀವಿ. ನಮ್ದು ಯಾರು ಸ್ವಂತಕ್ಕೆ ಬಂದಿಲ್ಲ. ನಿಮ್ದು ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲೆಲ್ಲ ನೀವು ಮೆಂಬರ್ ಇದ್ದೀರಿ, ಮಾಡಿದಿರಿ, ಅದು ನಿಮ್ಮ ಇದಕ್ಕೆ ಮಾಡಿದ್ದೀವಿ. ನಾವು ಇಲ್ಲಿ ಯಾರು ಸ್ವಂತಕ್ಕೆ ಬಂದಿಲ್ಲ ಅಲ್ಲ, ಎಲ್ಲ ನಿಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ಬಂದಿದ್ದೀವಿ. ನಾನು ಹೇಳ್ತಿರೋದು ಇಷ್ಟೇನೆ. ಅವಾಗ್ಲಿಂದ ಮೊದಲನೇ ಸರಿ ಮಾಡಿದಾಗ್ಲಿಂದ ಶಾಸಕರು ಮಾತಾಡಿಲ್ಲ. ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಬೇಡಿ. ನಾವೆಲ್ಲ ಇವಾಗ ಏನು ಮಾಡ್ಬೇಕಾದ್ರೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅವ್ರು ಮಾತಾಡಿದ್ ಮುಗಿಸಿದ ಮೇಲೆ ನೀವು ಮಾತಾಡಿ. ಅಷ್ಟರಲ್ಲಿ ನೀವು ಮೈಕ್ ಇದು ಮಾಡ್ಕೊಳ್ಳಿ, ಆಚೆ ಹೋಗ್ತೀವಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಮಾತಾಡಬೇಡಿಪ್ಪ, 5 ನಿಮಿಷ ಕೂತ್ಕೊಳ್ಳಿ ಸ್ವಾಮಿ. ಅದನ್ನೇ ಹೇಳ್ತಾ ಇರೋದು ನಾನು ಅವಾಗ್ಲಿಂದ. ಮೇಡಮ್ ತಾವು ಸಲಹೆ ಸಭೆಗೆ ಅಧ್ಯಕ್ಷರಿಗೆ ಮಾತ್ರ, ಸದಸ್ಯರಿಗೆ ಯಾವುದೇ ಇರಲಿಲ್ಲ. ಸದಸ್ಯರಿಗೆ ಯಾವುದೇ ಜಾತ್ರೆಗೆ ಸಂಬಂಧಪಟ್ಟ ಸಭೆ. ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳುವಂಥದ್ದು ಇಡೀ ಸಮಸ್ತ ಹಿಂದೂಗಳಿಗೆ, ಸಮಸ್ತ ನಾಡಿನ ಜನತೆಗೆ ಸಂಬಂಧಪಟ್ಟಂಥದ್ದು. ಅದಕ್ಕೆ ನನಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದವರು. ಈಗ DC ಅವರು ಹೇಳಿದಾಗೆ ಅಥವಾ ಶಿವರಾಮರಾವ್ ಹೇಳಿದಾಗೆ ಅವರೆಲ್ಲ ಅವರ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಕೂತಿದ್ದಾರೆ. DC ಅವರು ಕೂಡ ಅವರ ಕರ್ತವ್ಯ ನಿಮಿತ್ತ ಬಂದಿದ್ದಾರೆ. ನಾವು ಸ್ಥಳೀಯರಾಗಿದ್ದುಕೊಂಡು ಗ್ರಾಮ ಪಂಚಾಯತ್ನ ಓರ್ವ ಜವಾಬ್ದಾರಿಯುತ ಜನಪ್ರತಿನಿಧಿ ಆಗಿದ್ದುಕೊಂಡು ತಾವು ಸ್ವಯಂ ಪ್ರೇರಿತರಾಗಿ ಬಂದರೆ ಭಾಳಷ್ಟು ಸಂತೋಷ. ನನಗೆ ಆಹ್ವಾನ ಕೊಡಲಿಲ್ಲ, ನನ್ನನ್ನು ಕರೀಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ವಿಚಾರಗಳ ನ್ಯೂನತೆಗಳ ಬಗ್ಗೆ ಹಾಗೇನಾದ್ರೂ ಆಗಿದ್ದರೆ ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಳ್ತೇವೆ, ಅದಕ್ಕೆ ಕ್ಷಮೆ ಕೂಡ ಕೇಳ್ತೇವೆ ನಾವು. ಆದರೆ ಸ್ಥಳೀಯರಾಗಿದ್ದುಕೊಂಡು, ಕ್ಷೇತ್ರದ ಭಕ್ತರಾಗಿದ್ದುಕೊಂಡು ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಸೇವೆ ಮಾಡುವಂಥದ್ದು. ಈಗ ಜಾತ್ರೆಗೆ ನೋಡಿ ನಾಡ್ದು ಹಲವಾರು ಊರುಗಳಿಂದ, ಸಂಘ ಸಂಸ್ಥೆಗಳಿಂದ ಸ್ವಯಂ ಸೇವಕರು ಬಂದು ಇಲ್ಲಿ ಸೇವೆಗಳನ್ನು ಮಾಡ್ತಾರೆ. ಅವರಿಂದ ನಾವು ಕರೆದು ಬರೋದಲ್ಲ, ಅದು ದೇವರ ಸೇವೆ ಅಂತೇಳಿ ಬರುವಂಥದ್ದು. ಈ ಸಭೆಯನ್ನು ಕೂಡ ದಯವಿಟ್ಟು ಹಾಗೆ ಯೋಚನೆ ಮಾಡಿ. ಮತ್ತು ಪ್ರೋಟೋಕಾಲ್ ಬಗ್ಗೆ ಹೇಳಿದ್ದಾರೆ ದಯವಿಟ್ಟು ಅಧ್ಯಕ್ಷರೇ. ಈ ಜಾತ್ರೆಯ ಸಲುವಾದಂತಹ
ಪೂರ್ವ ಸಿದ್ಧತೆಯ ಸಭೆಗಳನ್ನು ಮಾಡುವ ಪ್ರೋಟೋಕಾಲ್ ಬಗ್ಗೆ ಹಲವಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಗೊಂದಲಗಳು ಬಂತು. ಒಂದು 3 ವರ್ಷಗಳ ಹಿಂದೆ ಇದ್ದಂಥ ಸಮಿತಿ ಇರುವಾಗ, 5 ವರ್ಷಗಳ ಹಿಂದೆ ಇದ್ದಂಥ ಸಮಿತಿ ಇರುವಾಗ ಸಮಿತಿ ಅಧ್ಯಕ್ಷರೇ ಅದಕ್ಕೆ ಅಧ್ಯಕ್ಷರಾಗಿ ಸಭೆಗಳನ್ನು ಮಾಡ್ತಾಯಿದ್ರು. ಜಿಲ್ಲಾಧಿಕಾರಿಯವರು ಅವರಿಗೆ ಆಹ್ವಾನ ಹೋಗ್ತಿತ್ತು, ಬಟ್ ಅವರು ಬರ್ತಿರಲಿಲ್ಲ. ಅವರ ಪ್ರತಿನಿಧಿಯಾಗಿ AC ಅವರನ್ನು ಅಥವಾ ತಹಶೀಲ್ದಾರ್ ಅವರನ್ನು ಕಳಿಸ್ತಾ ಇದ್ದರು. ಆಮೇಲೆ ನಂತರ ಬಂದ ಸಮಿತಿಯವರೇನು ಮಾಡಿದರು ಅಂತ ಹೇಳಿದರೆ, ಅವರ ಅಧಿಕಾರವನ್ನು ಮಾನ್ಯ ಶಾಸಕರಿಗೆ ಬಿಟ್ಟುಕೊಟ್ಟು ಶಾಸಕರನ್ನು ಅಧ್ಯಕ್ಷ ಮಾಡ್ತಿದ್ರು. ಆನಂತರ 1 ವರ್ಷ ಸಮಿತಿ ಇರಲಿಲ್ಲ. ಆಡಳಿತಾಧಿಕಾರಿ ಅಂದರೆ ಜಿಲ್ಲಾ ಪುತ್ತೂರು ಉಪವಿಭಾಗಾಧಿಕಾರಿ AC ಅವರು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಅವರು ಕೂಡ ಅದೇ ರೀತಿ ಶಾಸಕರನ್ನು ಆಹ್ವಾನ ಮಾಡಿ ಶಾಸಕರನ್ನು ಅಧ್ಯಕ್ಷ ಮಾಡಿದ್ದು ಹೌದು. ಆದರೆ ನಮಗೆ ಅದ್ಯಾವುದು ಬೇಡ. ಅದು ಆ ವರ್ಷ ಹಾಗೆ ಮಾಡಿದರೆ ಹಿಂದೆ ಮಾಡಿದ ತಪ್ಪನ್ನು ನಾವು ಮರುಕಳಿಸೋದು ಬೇಡ. ಏನು ನಿಯಮಗಳಲ್ಲಿದೆ ಸರ್, ಕಾಯ್ದೆಯಲ್ಲಿ ಏನಿದೆ, ಈ ಸಂಬಂಧಪಟ್ಟ ಹಾಗೆ ಯಾರು ಅಧ್ಯಕ್ಷರಾಗಬೇಕು, ಅದಕ್ಕೆ ಯಾರು ನಿರ್ವಹಣೆ ಮಾಡಬೇಕು ಅಂತ ಹೇಳುವಂಥ ವಿಚಾರ ಸ್ಪಷ್ಟತೆ ಇದ್ದರೆ ಎಲ್ಲವೂ ಸರಿಯಾಗ್ತದೆ. ಸ್ಪಷ್ಟತೆ ನಾನೇ ಕೊಡ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾನು ಮಾಡಿದ್ದಾರೆ ಅಂತ ನನಗೆ ಇವಾಗ ಬಂದಾಗಲೇ ಗೊತ್ತಾಗಿದ್ದು. ಸೊ ನನಗೆ ಗೊತ್ತಿಲ್ಲ ಇದು ಯಾವುದೇ ಒಂದು ರೀತಿ. ಇದರಲ್ಲಿ ಒಂದು ಶಾಸಕರು ಯಾರ್ಯಾರೋದಕ್ಕೆ ಅಧ್ಯಕ್ಷರು ಇರಬೇಕು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರು ಇರಬೇಕು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಯಾವುದಕ್ಕೆ ಇರಬೇಕು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಯಾರು, ಅರ್ಬನ್ ಲೋಕಲ್ ಬಾಡಿಯಲ್ಲಿ ಅಧ್ಯಕ್ಷರು ಯಾರಿದು, DC ಯಾವುದಕ್ಕೆ ಇರಬೇಕು, SP ಅವ್ರು ಯಾವುದಕ್ಕೆ ಇರಬೇಕು ಅಂತೆಲ್ಲ ನಮ್ಮ DPR ಅಲ್ಲಿ ಒಂದು ಕಡೆ ಇದು ಕೊಟ್ಟಿದೆ. ಇಂಥ ಪೂರ್ವಭಾವಿ ಸಭೆಗೆ ಯಾರು ಅಧ್ಯಕ್ಷರು ಇರಬೇಕು ಅಂತ ಎಲ್ಲೂ ನಮ್ಮ ಕಾನೂನಿನಲ್ಲಿ ಅಥವಾ ಇದರಲ್ಲಿ ಇಲ್ಲ ಅಂತ ಒಂದು. ಎರಡನೇದು, ಹಿಂದಿಂದ ಯಾರು ಇದು ಮಾಡಬೇಕು, ನಾರ್ಮಲಿ ಶಾಸಕರನ್ನ ಇದರಲ್ಲಿ ಮಾಡ್ತಾರೆ ಅಥವಾ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಇದರಲ್ಲಿ ಮಾಡ್ತಾರೆ ಅಥವಾ DC ಬಂದರೆ DCಲಿ ಇದು ಮಾಡಿರುವಂಥದ್ದು ಇದೆ. ನೆಕ್ಸ್ಟಿಂದ ಯಾರು ಮಾಡಬೇಕು ಅಂತ ಬೇಕಾದ್ರೆ ನೀವು ನಿರ್ಧಾರ ಮಾಡಿಬಿಟ್ಟು ಕರೀರಿ. ನಮಗೇನು ನಮ್ಮನ್ನ ಅಧ್ಯಕ್ಷ ಇದು ಮಾಡಬೇಕು ಅಂತ ಇದಿಲ್ಲ. ಮಾನ್ಯ ಶಾಸಕರನ್ನು ಅಧ್ಯಕ್ಷರು ಮಾಡಬೇಕು ಅಂತ ಅವರು ಕೂಡ ಕೇಳೋದಿಲ್ಲ, ನಿಮ್ಮನ್ನೇ ಮಾಡಬೇಕು ಅಂತ ಇರೋದಿಲ್ಲ. ಇಲ್ಲಿ ಎಲ್ಲ ಇಲ್ಲ ಅಂದರೆ ಅಧ್ಯಕ್ಷರು ಯಾರನ್ನೂ ಮಾಡಲೇಬೇಡಿ. ಎಲ್ಲರನ್ನೂ ಸೇರಿ ಹೇಗೂ ಎಲ್ಲರೂ ಬರ್ತೀವಿ, ಎಲ್ಲರೂ ಜೊತೆಗೆ ಮೇಲೆ ಕೂತಿರ್ತೀವಿ. ಅಧ್ಯಕ್ಷ ಅಂತ ಯಾರೂ ಇದಿಲ್ಲ. ನಾನು ಇಲ್ಲಿ ಕೂತಿರ್ಬೋದು, ಇಲ್ಲ ಅಲ್ಲಿ ಕೂತಿರ್ಬೋದು, ಅಷ್ಟೇ ಇದಾಗ್ತದೆ. ಸೊ ಪ್ರೋಟೋಕಾಲ್ ಪ್ರಕಾರ ಇಂಥ ಪೂರ್ವಭಾವಿ ಸಭೆಗೆ ಯಾರು ನಾರ್ಮಲಿ ಯಾರು ಹಿರಿಯರು ಅಥವಾ ಯಾರು ಅದರಲ್ಲಿ ಇರ್ತಾರೆ ಅವ್ರನ್ನ ಮಾಡ್ತಾರೆ. ಈಗ DC ಮಾಡಬೇಕು, ಅದು MLA ಮಾಡಬೇಕು ಅಂತ ನೀವೇನು ನಿರ್ಧಾರ ಮಾಡ್ಕೊತೀರೋ ಅದು ಇದೆ. ನಾನು ಅಧ್ಯಕ್ಷರಾಗಿದ್ರು ಒಂದೇನೆ, ಅಧ್ಯಕ್ಷ ಆಗಿಲ್ಲ ಅಂದ್ರೂ ಒಂದೇನೆ, ಸಹಕಾರ ಮಾಡೋದಷ್ಟೇ ನಮ್ಮ ಈ ಸಂಬಂಧಪಟ್ಟ ಸಂಸ್ಥೆ ನೀವೇನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದು ಅಂತ ನೆಕ್ಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ ಮಾಡಿ, ಸಂತೋಷ, ನಮ್ದೇನು ಅದರಲ್ಲಿ ಅಭ್ಯಂತರ ಇದಿಲ್ಲ. ಬಟ್ ಇದೆಲ್ಲ ಗೊಂದಲ ನಿವಾರಣೆ ಮಾಡ್ಕೋಬೇಕಂದ್ರೆ ನೀವು ಅಧ್ಯಕ್ಷರು ಯಾರು ಅಂತ ಬೇಕಾದ್ರೆ ಮುಂಚೆನೆ ನಿರ್ಧಾರ ಪಾಲಿಸ್ತೀವಿ ಸರ್. ನಮ್ಮ ಪ್ರೋಟೋಕಾಲ್ ಅಲ್ಲಿ ಪೂರ್ವಭಾವಿ ಸಭೆಗಳಿಗೆ ಯಾವುದೂ ಆ ಥರ ಇಲ್ಲ. ಶಿಷ್ಟಾಚಾರಗಳನ್ನು ಖಂಡಿತವಾಗಿ ಪಾಲಿಸ್ತೇವೆ, ಆದರೆ ನಿಯಮ ಪ್ರಕಾರ ಇರಬೇಕಲ್ಲ ಅಷ್ಟೇ ನಮ್ಮ ಬೇಡಿಕೆ ಅಷ್ಟೇ. ಈಗ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಆಕ್ಟ್ ಬುಕ್ಕಲ್ಲಿ ಏನಿದೆ, ಈಗ ನಮಗೆ ತರಬೇತಿ, ನಾನು 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ, ಉಪಾಧ್ಯಕ್ಷನಾಗಿದ್ದೆ, ಪ್ರಭಾರ ಅಧ್ಯಕ್ಷನಾಗಿದ್ದೆ. ಅಲ್ಲಿ ಏನಿದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ವ್ಯಾಪ್ತಿಯಲ್ಲಿ ಜಾತ್ರೆ ಆಗೋದಿದ್ರೆ ಅವರು ಅಧ್ಯಕ್ಷತೆಯನ್ನು ವಹಿಸಬೇಕು. ದೇವಸ್ಥಾನದವರು ಪಂಚಾಯತಿಗೆ ಸಹಕಾರ ಕೊಡದಿದ್ದರೆ ವಿಭಾಗಾಧಿಕಾರಿಗಳು ಇವರು ಅಹವಾಲನ್ನು ಸಲ್ಲಿಸಿ ವಿಭಾಗಾಧಿಕಾರಿ ಸಭೆ ಮಾಡಿ ಅದನ್ನು ಮಾಡಬೇಕು ಅಂತ ಆ್ಯಕ್ಟ್ ಬುಕ್ಕಲ್ಲಿ ಇರುವುದು. ತಾವು ನೋಡಿಬೇಕು ಅಲ್ಲ, ನೀವು DC ಆಗಿದ್ದೀರಿ, ನಿಮಗೆ ಹೇಳಬೇಕಂತ ಇಲ್ಲ. ಆ ಆ್ಯಕ್ಟ್ ಬುಕ್ಕಲ್ಲಿ ಆಗಿರೋದು. ಅವರು ಕೂಡ ಮಾಡಿದ್ದು ವಿಫಲ ಆದರೆ ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಮಾಡಬೇಕು ಅಂತ ಅದರಲ್ಲಿ ಇರುವುದು. ಆಗ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಜವಾಬ್ದಾರಿ ಅಲ್ವ ಸರ್ ಮೇಡಮು? ನನಗೆ ಹೇಳಿದಂಗೆ ನೆಕ್ಸ್ಟ್ ಟೈಮ್ ಅಧ್ಯಕ್ಷರು ಯಾರದಿದು ಅಂತ ಮುಂಚೆನೆ ನಿರ್ಧಾರ ಮಾಡ್ಕೊಂಡು ಮಾಡಿ ಹೇಳ್ತಾ ಹೋದ್ರೆ ಒಂದೊಂದು ಇದರಲ್ಲಿ ಇದಾಗ್ತದೆ. ಈಗ ಈ ವರ್ಷ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೀಲಿ. ಈ ಗೊಂದಲಗಳಿಗೆಲ್ಲ ಪರಿಹಾರ ಕಂಡುಕೊಳ್ಳುವ ನಾವು ಮುಂದಿನ ದಿನಗಳಲ್ಲಿ. ಈ ವರ್ಷದ ಮಟ್ಟಿಗೆ ಯಾವುದೇ ಗೊಂದಲಗಳು ಬೇಡ. ದಯವಿಟ್ಟು ಮಾನ್ಯ ಶಾಸಕಿಯವರು ಕೂಡ ಆ ಬಗ್ಗೆ ಯಾವುದೇ ಅಸಮಾಧಾನ ಬೇಡ. ಶಿವರಾಮರೈಗಳಿಗಿರ್ಬೋದು, ಸ್ಥಳೀಯ ಯಾರಿಗೂ ಕೂಡ ಅಸಮಾಧಾನ ಇಲ್ಲ. ನಾನು ಎಲ್ಲರನ್ನು ಸೇರಿಸಿ ಹೇಳ್ತಾ ಇರೋದು, ಯಾರು ಅಧ್ಯಕ್ಷರು ನಮಗೆ ತೊಂದರೆ ಇಲ್ಲ, ಡಾಕ್ಟ್ರು ಬರುವಾಗಿ ಆದಿತ್ಯವರು ಬರುವಾಗಿ ಆಯಿತು. ಸಭೆ ಮುಗಿಸುವಲ್ಲ ಸರ್? ಮಾತಾಡಿದ್ರಲ್ಲ, ಫಸ್ಟ್ ಎರಡು 2025-26ನೇ ವರ್ಷದ ವಾರ್ಷಿಕ ಚಂಪಾಷಷ್ಠಿ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಯಾವುದೇ ನ್ಯೂನತೆಗಳಿಲ್ಲದೆ ಎಲ್ಲ ಸಾರ್ವಜನಿಕರಿಗೆ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಡಿಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಹಮ್ಮಿಕೊಂಡಂಥ ಈ ಒಂದು ಪೂರ್ವಭಾವಿ ಸಭೆ
ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನೆರೆದಂಥ ಎಲ್ಲರ ಪರವಾಗಿ ಸಮಸ್ತ ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯರಿಗೆ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿದ್ದಾರೆ, ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕಂದಾಯ ವಿಭಾಗಾಧಿಕಾರಿ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೇರಿರುವಂತಹ ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಸ್ಟರ್ ಪ್ಲ್ಯಾನ್ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. KDP ಸದಸ್ಯರಿದ್ದಾರೆ, ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಸೇರಿದಂತಹ ಎಲ್ಲ ಜನಪ್ರತಿನಿಧಿಗಳು, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಇಲಾಖೆಯ ಸಂಬಂಧಪಟ್ಟ ಇಲಾಖೆ ಜಾತ್ರೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಇವತ್ತು ಆಗಮಿಸಿದಂತಹ ಎಲ್ಲ ಇಲಾಖೆಗಳ ಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಸಹ ಈ ಸಂದರ್ಭದಲ್ಲಿ ಎಲ್ಲ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯನಿರ್ವಹಣಾಧಿಕಾರಿ ಕೂಡ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸೇರಿದಂಥ ಸಾರ್ವಜನಿಕರು, ನಮಗೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಾವು ಇಲಾಖೆಯವರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಸಾರ್ವಜನಿಕರ ಸಹಕಾರ ಭಾಳಷ್ಟು ಮುಖ್ಯ. ಬಹುಶಃ ಹಿಂದಿನ ವರ್ಷಗಳಿಂದ ಹಿಂದಿನ ಎಲ್ಲ ವರ್ಷಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದಾರೆ ಅಂತ ಹೇಳುವಂಥ ನನಗೆ ಇನ್ನಷ್ಟು ಸಂತೋಷದ ಮತ್ತು ಹೆಮ್ಮೆಯ ವಿಷಯ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಗ್ರಾಮಗಳಿಂದ ಬಂದಿದ್ದಾರೆ. ಗ್ರಾಮ ಪಂಚಾಯತ್ನ PDO ಅವರಿದ್ದಾರೆ, ಪ್ರತಿನಿಧಿಗಳಿದ್ದಾರೆ, ಅದೇ ರೀತಿ ಮಾಧ್ಯಮದ ಮಿತ್ರರುಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಕೂಡ ಸಹಕಾರದಿಂದ ಸುಬ್ರಹ್ಮಣ್ಯದ ಈ ವರ್ಷದ ಜಾತ್ರೆಯು ಅತ್ಯಂತ ಯಶಸ್ವಿಯಾಗಿ ನಡೀಲಿ, ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೆಯುವಂತೆ ಶ್ರೀ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಲಿಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ನೆರೆದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಸಭೆಯನ್ನು ಇವತ್ತು ಮುಕ್ತಾಯ. ಕೇಳಿಸ್ತಾ ಇದೆ ಅನ್ಕೊತೀನಿ. ಸೊ ಮೊದಲನೇದಾಗಿ ಏನು ಈ ಸಾಲಿನ ಒಂದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವಂಥ ಈ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಪೂರ್ವಭಾವಿ ಸಭೆ, ಆ ಒಂದು ಸಿದ್ಧತೆಯನ್ನೆಲ್ಲ ನಡೆಯೋದಕ್ಕೆ ಇವತ್ತು ಮಾನ್ಯ ಶಾಸಕರು, SP ಅವರು, ನಾವು, ಮಾನ್ಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ದೇವಸ್ಥಾನ ಹಾಗೂ ಎಲ್ಲ ಅಧಿಕಾರಿಗಳು ಕೂಡ ಒಂದು ಹೇಗೆ ಜಾತ್ರೆ ಟೈಮಲ್ಲಿ ಯಾವ ಸಮಯವನ್ನು ನಾವು ನಿಗದಿ ಮಾಡಿಕೊಂಡು ಯಾವ ರೀತಿ ಸಿದ್ಧತೆಗಳನ್ನ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಇವತ್ತು ನಾವು ನಡೆಸ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಆಹ್ವಾನ ಮಾಡಿಸಿ ಯಾರ್ಯಾರು ಏನಾರು ಅವರ ಒಂದು ಪರಿಕಲ್ಪನೆಗೆ ಅನುಸಾರವಾಗಿ ಏನಾದ್ರು ಸಜೆಷನ್ಸ್ ಕೊಡೋದಿದ್ದರೆ ಅವ್ರ ಸಜೆಷನ್ಸ್ ಎಲ್ಲ ನಾವು ಕೇಳಿ ಹಿಂದಿನ ಜಾತ್ರೆಯಲ್ಲಿ ನಡೆದಿರುವಂಥ ಏನಾದ್ರು ಒಂದು ಬೇರೆ ರೀತಿ ಆಗಿರುವಂಥ ಇದನ್ನೆಲ್ಲ ಈ ಸರಿಪಡಿಸ್ಕೊಂಡು ಎಲ್ಲ ಸುಸೂತ್ರವಾಗಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರಿಗೆ ನೀಡಬೇಕಾಗಿರುವಂಥ ಸೇವೆ, ಅವರ ಕಾರ್ಯಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಮತ್ತು ಒಳ್ಳೆಯ ಒಂದು ಸೇವೆಯನ್ನು ನಮ್ಮ ದೇವಸ್ಥಾನದ ವತಿಯಿಂದ ಮಾಡಬೇಕು ಅಂಥೇಳಿ ಇವತ್ತೆಲ್ಲರೂ ನಾವು ಸೇರಿಕೊಂಡಿದ್ದೀವಿ. ಮೊದಲನೇದಾಗಿ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ನಡೆಸಬೇಕು ಅಂಥೇಳಿ ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಆಡಳಿತದ ವತಿಯಿಂದ ಏನು ನಿರ್ಧಾರ ತೊಗೊಂಡಿದ್ದೀವಿ ಅಂಥೇಳಿ ನಾವೊಂದು ನಿರ್ಧಾರ ಮಾಡಿಸಿದ್ವಿ ಅದನ್ನ. ಅದೇ ರೀತಿ ಎಡೆ ಸ್ನಾನ ಮತ್ತು ಉರುಳು ಸೇವೆ ಸಮಯದಲ್ಲಿ ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಎಷ್ಟೊತ್ತಿಗೆ ನಂತರ ಮಾಡಬೇಕು, ಅಲ್ಲೇ ಆಗುವಂಥ ಒಂದು ಪರಿಕಲ್ಪನೆಗೆ ಅನುಸಾರವಾಗಿ ನಾವು ಹೇಗೆ ಮಾಡಬೇಕಾಗುತ್ತೆ ಅನ್ನೋದು ಒಂದು ಚರ್ಚೆ ಆಯಿತು. ನಂತರ ಭೋಜನ ವ್ಯವಸ್ಥೆ ಅಂತೂ ಪ್ರತಿ ವರ್ಷ ಹೇಗೆ ಆಯಿತು ಆ ರೀತಿ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇಟ್ಟು ಯಾವ್ಯಾವ ದಿನ ಯಾವ ರೀತಿ ಭೋಜನ ಇರಬೇಕು, ತಿಂಡಿ ಸಮಯ ಆಗಿರ್ಬೋದು, ಊಟ ಆಗಿರ್ಬೋದು ಅಂತ ಅದು ವ್ಯವಸ್ಥಾಪನಾ ಸಮಿತಿಯಿಂದ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಬಂದೋಬಸ್ತಿಗೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು, SP ಅವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಇಲ್ಲಿನ ಇನ್ಸ್ಪೆಕ್ಟರ್ ಮತ್ತು ಎಲ್ಲರೂ ಕೂಡ ಕೆಲವೊಂದು ಅವರ ಬೇಡಿಕೆಗಳಿತ್ತು. ಹೆಚ್ಚು ಪೊಲೀಸ್ ಮತ್ತು ಹೋಮ್ ಗಾರ್ಡ್ನ ಅವಶ್ಯಕತೆ ಇದೆ ಅಂಥೇಳಿ ಅವ್ರಿಗೆ ಏನು ಬೇಕು, ಎಷ್ಟು ಇದು ಬೇಕು ನಮ್ಮ ದೇವಸ್ಥಾನದ ವತಿಯಿಂದ ನಾವು ತೊಗೊತೀವಿ. ಜೊತೆಗೆ ರಾತ್ರಿನೂ ಕೂಡ ಹೆಚ್ಚು ಜನ ಇರೋದ್ರಿಂದ ನಾವು 2 ಪಾಳಿಲಿ ಮಾಡಬೇಕಾಗುತ್ತೆ ಅಂತಲೂ ಕೂಡ ಕೆಲವೊಂದು ಸಜೆಷನ್ ಕೊಟ್ಟಿದ್ದರು, ಅದಕ್ಕೂ ಕೂಡ ನಾವು ಒಪ್ಕೊಂಡಿದ್ದೀವಿ. ಅದು ಅಲ್ಲದೆ CCTV ಕ್ಯಾಮ್ರಾನು ನಾವು ಜಾಸ್ತಿ ಮಾಡಬೇಕು ಅಂತ ಇದು ಮಾಡಿರೋದು. ಬಿಕಾಸ್ ಕಳೆದ ಕೆಲವು ವರ್ಷಗಳಲ್ಲಿ ಭಕ್ತಾದಿಗಳು ಬಂದಿರೋದು ಕೆಲವು ಕಳ್ಳತನ ಆಗಿರುವಂಥದ್ದನ್ನು ಕೂಡ ಒಂದು ಉದಾಹರಣೆಗಳಿದೆ ಅಂತ ನನಗೆ ಹೇಳ್ತಾ ಇದ್ದರು. ಅದೇ ರೀತಿ ಯಾವುದೇ ಕಾರಣಕ್ಕೂ ಬರೋ ಭಕ್ತಾದಿಗಳಿಗೆ ಅವರ ಯಾವುದೇ ವಸ್ತುಗಳು ಕೂಡ ಕಳುವಾಗುವಂಥದ್ದು ಅಥವಾ ಬೇರೆ ಯಾವುದೇ ರೀತಿ ಒಂದು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಿರುವ CCTV ಕ್ಯಾಮ್ರಾ ಜೊತೆ ಬಹಳಷ್ಟು ಬೇರೆ ಕಡೆಯೂ ಕೂಡ ನಾವು CCTV ಕ್ಯಾಮ್ರಾ ಅಳವಡಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಬರೀ ದೇವಸ್ಥಾನದ ಒಂದು ಪ್ರೆಮಿಸಸ್ ಅಷ್ಟೇ ಅಲ್ಲ, ದೇವಸ್ಥಾನದ ಆಚೆ ಕೆಲವೊಂದು ಸರ್ಕಲ್ಗಳಿರುತ್ತೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಚಿಕ್ಕಮಗಳೂರು, ಹಾಸನ,
ಕೂರ್ಗು, ಕೊಡಗು ಮತ್ತು ಕೇರಳ ಕಡೆಯಿಂದನೂ ಬರ್ತಾರೆ. ಎಲ್ಲಿ ಮೇಜರ್ ಜಂಕ್ಷನ್ ಅಂತ ಇರುತ್ತೆ, ದೇವಸ್ಥಾನದಿಂದ ಎಷ್ಟೇ ದೂರ ಇರಲಿ ಅಲ್ಲೂ ಕೂಡ ನಾವು ಮಾನಿಟರ್ ಮಾಡೋದಕ್ಕೆ CCTVನ ಅಳವಡಿಸ್ಬೇಕು ಅಂತ ಒಂದು ನಿರ್ಧಾರ ತೊಗೊಂಡಿದ್ವಿ. ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯ, ಅದು ರಸ್ತೆ ಏನಾದ್ರು ಹಾಳಾಗಿದ್ದರೆ ಅದು ರಸ್ತೆನ ಬೇಗ ಸರಿಪಡಿಸುವಂಥ ಒಂದು ವಿದ್ಯುತ್ ಸರಬರಾಜು ಮೆಸ್ಕಾಮ್ನವ್ರ ಜೊತೆ ಮುಂಚೆನೇ ಮಾತಾಡಿದ್ವಿ. ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ವಿದ್ಯುತ್ ವ್ಯತ್ಯಾಸ ಆಗಬಾರ್ದು ಸರಬರಾಜಿನಲ್ಲಿ ಅಂತ ಹೇಳಿ. ಜೊತೆಗೆ ಸಾರಿಗೆ ವ್ಯವಸ್ಥೆಯೂ ಕೂಡ KSRTC ಕಡೆಯಿಂದ ಹೆಚ್ಚು ಅವಶ್ಯಕತೆ ಬಿದ್ದರೆ ಹೆಚ್ಚು ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡ್ತದೆ. ಎನಿವೇ ಪ್ರೈವೇಟ್ ಅಂತೂ ಇದ್ದೇ ಇರುತ್ತೆ, ಅವರವರ ಒಂದು ಗಾಡಿನಲ್ಲಿ ಎಲ್ಲ ಬರ್ತಾರೆ. KSRTC ವತಿಯಿಂದ ಹೇಗೆ ನಮಗೆ ಜಾಸ್ತಿ ಬಸ್ಸಿನ ಅವಶ್ಯಕತೆ ಇದೆ, ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ಈ ರೀತಿ ಎಲ್ಲ ಕಡೆಯಿಂದನೂ ಮೇಜರ್ ನಮ್ಮದು ಇಂಟರ್ನಲ್ ಅಂದರೆ ಜಿಲ್ಲೆ ಒಳಗಡೆಯಿಂದ ಬಂದಿರೋದ್ರಿಂದ ಆ ಜಿಲ್ಲೆ ಒಳಗಡೆದೂ ಕೂಡ ಹೆಚ್ಚಿನ ಬಸ್ಸಿನ ಸಂಖ್ಯೆ ಅವಶ್ಯಕತೆ ಇದ್ದರೆ ನಾವು ಜಾಸ್ತಿ ಮಾಡಬೇಕು ಅಂತಲೂ ಕೂಡ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಲಕ್ಷದೀಪೋತ್ಸವದ ಸಂಬಂಧಪಟ್ಟಂಗೆ ಕುಣಿತ ಭಜನೆ, ಸಂತೆ ವ್ಯಾಪಾರಕ್ಕೆ ಸ್ಥಳ ನಿಗದಿ ಮಾಡುವಂಥದ್ದು ಇದೆಲ್ಲ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಜನರಲ್ ಬಾಡಿ ಯಾವಾಗ ತಾವಿಟ್ಟಿರೋದು 12ನೇ ತಾರೀಕು ಅವರ ಒಂದು ಸಮಿತಿಲಿ ಇದನ್ನೆಲ್ಲ ಇದ್ರ ಬಗ್ಗೆ ನಿರ್ಧಾರ ಮಾಡಿ ಯಾವ ರೀತಿ ಮಾಡಬೇಕು ಅಂಥೇಳಿ ಇದು ಮಾಡ್ತಾರೆ. ಜೊತೆಗೆ ಟಾಯ್ಲೆಟಿಗೆ ಸಂಬಂಧಪಟ್ಟಿದ್ದೊಂದು ಶೌಚಾಲಯಕ್ಕೆ ಸಂಬಂಧಪಟ್ಟಿದ್ದೊಂದು ಕೇಳಿದ್ರು. ಭಾಳಷ್ಟು ಜನ ಭಕ್ತಾದಿಗಳು ನಡ್ಕೊಂಡು ಬರ್ತಾರೆ, ಅವರಿಗೆ ರಸ್ತೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇದಿರಬೇಕು ಅಂತ. ನಾರ್ಮಲಿ ಹೇಗಾಗ್ತದೆ, ಎಲ್ಲಿ ಒಂದೇನಾದ್ರು ಅಂಗಡಿ ಮುಂಗಟ್ಟುಗಳಿದ್ದರೆ ಅವರ ಒಂದೇನಾದ್ರು ಖರೀದಿ ಮಾಡಿದಾಗ ಅದೇ ರೀತಿ ಒಂದು ಶೌಚಾಲಯನ ಬಳಸ್ತಾರೆ ಅನ್ನೋದೊಂದಿದೆ. ಆದರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಥವಾ ದೇವಸ್ಥಾನ ವತಿಯಿಂದ ಇಲ್ಲ ಜಿಲ್ಲಾಡಳಿತ ವತಿಯಿಂದ ಮುಂದೆ ನಡೆಯುವಂಥ ಒಂದು ಕಾರ್ಯಕ್ರಮಗಳಿಗೂ ಅನುವಾಗಲಿ ಅಂಥೇಳಿ ಪರ್ಮನೆಂಟಾಗಿ ಒಂದು ಕೆಲವೊಂದು ಜಾಗಗಳಲ್ಲಿ ಒಂದು ಶೌಚಾಲಯನ ವ್ಯವಸ್ಥೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಆದರೂ ಕೂಡ PWD ಅವರಿಗೆ ನಾನು ನಿರ್ದೇಶನ ನೀಡಿದ್ದೀನಿ, ಅಂಥ ಒಂದು ಜಾಗನ ಬೇಗ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ನಿರ್ಮಾಣ ಕಾಮಗಾರಿನ ನಾವು ಶುರು ಮಾಡೋದಕ್ಕೆ. ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆನೂ ಕೂಡ ನಿರ್ಧಾರ ಮಾಡೋದಕ್ಕೆ ಅಂತ ಕೆಲವೊಂದು ಚರ್ಚೆ ಆಯಿತು. ಪಾಸ್ಗಳು ಎಷ್ಟಿರಬೇಕು, ವೆಹಿಕಲ್ಗಳು ಎಲ್ಲಿ ನಿಲ್ದಾಣ ಆಗಬೇಕಾಗ್ತದೆ, ಅಥವಾ ವೆಹಿಕಲ್ ಮೂವ್ಮೆಂಟ್ ಹೇಗೆ ರೆಸ್ಟ್ರಿಕ್ಟ್ ಮಾಡಬೇಕು ಅಂತೆಲ್ಲ ಇದೆಲ್ಲ ಲೋಕಲ್ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ಸಮಿತಿ ಅಧ್ಯಕ್ಷರು, ಸದಸ್ಯರು ಎಲ್ಲರನ್ನು ಸೇರಿ ನಿರ್ಧಾರ ಮಾಡಿ ಅಂಥೇಳಿ ನಾವು ನಿರ್ದೇಶನ ಒಂದು ನೀಡಿದ್ದೀವಿ. ಸೊ ಇಷ್ಟಲ್ಲದೆ ಮತ್ತು ಇನ್ನೇನಾದರೂ ಜಿಲ್ಲಾಡಳಿತ ವತಿಯಿಂದ ಅಥವಾ ಶಾಸಕರ ವತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನಾದ್ರು ಇನ್ನೂ ನಮಗೆ ಸವಲತ್ತುಗಳು ಅಥವಾ ಅವ್ರಿಗೆ ಮಾಡುವಂಥ ಒಂದು ಇದು ಅವಶ್ಯಕತೆ ಇದ್ದರೆ ಖಂಡಿತ ನಾವು ಸಹಾಯ ಹಸ್ತ ಚಾಚ್ತೀವಿ. ಅದಕ್ಕೋಸ್ಕರನೇ ಇವತ್ತೆಲ್ಲ ಬಂದಿರುವಂಥದ್ದು. ಇವತ್ತಿನ ಒಂದು ಏನು ಸಭೆ ಇತ್ತು ಭಾಳ ಚೆನ್ನಾಗಿ ನಡೀತು ಎಲ್ಲ ಇದಕ್ಕೂ. ಅದಕ್ಕೆ ತಾವು ಕೂಡ ಇದ್ರಿ, ತಾವು ಕೂಡ ಇದರಲ್ಲಿ ಎಲ್ಲ ಒಳ್ಳೊಳ್ಳೆ ಸಜೆಷನ್ಸ್ ಬಂತು. ಇದೇ ರೀತಿ ಮುಂದೆನೂ ಕೂಡ ಒಳ್ಳೊಳ್ಳೆ ನಮಗೆ ಸಜೆಷನ್ ದೇವಸ್ಥಾನಕ್ಕೆ ಬಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೂ ಉನ್ನತ ಮಟ್ಟಕ್ಕೆ ಭಕ್ತಾದಿಗಳ ಒಂದು ಸೇವೆಯಲ್ಲಿ ಭಾಗವಹಿಸಿ ಅವ್ರಿಗೂ ಕೂಡ ಒಂದು ಒಳ್ಳೆ ಮಾಡೋದಕ್ಕೆ ಕಾರ್ಯಕ್ಕೆ ನಾವೆಲ್ಲ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಧನ್ಯವಾದಗಳು. ಅಲ್ಲಿ ಅವರು ಮಾಡಲಿ ಇದರಲ್ಲಿ ನಂತರ ನಾವು ಅದನ್ನು ನಿರ್ಧಾರ ತೊಗೋಬೋದು. ಹಸಿರು ಪಟಾಕಿನೇ ಮಾಡಿ ಅಂತ ನಾನು ನಿರ್ದೇಶನ ನೀಡಿದ್ದೀನಿ. ಯಾಕಂದರೆ ಮನೋರಂಜನೆ ಜೊತೆಗೆ ನಮಗೆ ಪರಿಸರ ಇದು ಮಾಡೋದನ್ನು ಕೂಡ ಮುಖ್ಯ. ಅದು ಇವರು ಮತ್ತು ಅಧ್ಯಕ್ಷರು ಸೇರಿ ಇದು ಮಾಡಲಿ. ಬಟ್ ಆದಷ್ಟು ಹೇಗೆ ಬೇಕೋ ಹಿಂದೆ ನಡೀತಿದೆ ಅದೇ ರೀತಿ ವಿಜೃಂಭಣೆಯಿಂದನೇ ನಡೀಲಿ ಅಂತ ಹೇಳಿದ್ದೀವಿ. ಬಟ್ ಯಾವ ರೀತಿ ಅದು ಈಗ ನಾವು ಯಾಕಂದರೆ ಪಟಾಕಿ ಅಂತ ಹೇಳಿದ್ಮೇಲೆ ಫೈರ್ ಅಂಥವೆಲ್ಲ ಆಗುವಂಥದ್ದು ಸಂಭವ ಇರುತ್ತೆ. ಅದೆಲ್ಲ ಸ್ವಲ್ಪ ಮುಂಜಾಗರೂಕತೆ ವಹಿಸ್ಕೊಂಡು ಕರೆಕ್ಟಾಗಿ ಮಾಡಿ ಅಂತ ಹೇಳಿ ಒಂದು ನಾನು ಸೂಚಿಸಿ ಕೊಟ್ಟಿದ್ದೀನಿ. ಅದು ಯಥಾಸ್ಥಿತಿ ಯಾವಾಗಲೂ ನಾವು ಹೇಗೆ ಮಾಡ್ತೀವಿ, ಮದ್ಯ ಮಾರಾಟ ಸುತ್ತಮುತ್ತಲಿನ ಅಂಗಡಿಗಳನ್ನೆಲ್ಲ ಬಂದ್ ಮಾಡ್ತೀವಿ. ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಅದನ್ನು ಕೊಡ್ತಾರೆ, ಯಾವ ಸಮಯದಿಂದ ಯಾವ ಸಮಯ ತನಕ ಅಂತ ಹೇಳಿ. ಅದ್ರ ಪ್ರಕಾರ ನಾವು ಮದ್ಯ ಮಾರಾಟ ನಿಷೇಧ ಮಾಡ್ತೀವಿ. ಓಕೆ. ಮತ್ತು ಈಗ ಅರಣ್ಯ ಸಮಸ್ಯೆಗೂ ಇಲ್ಲಿ ಇರುತ್ತೆ. ಈಗ ಜಂಟಿ ಸರ್ವೆ ಈಗ ಹೋರಾಟ ಎಲ್ಲ ಆರಂಭ ಮಾಡಿದ್ದಾರೆ. ಈಗ ನಾವು ಈಗ ಕುಂದ ಅಥವಾ ಇದರೆಲ್ಲ ಮಾಡ್ತಾ ಇದ್ದಾರೆ. ಕಸ್ತೂರಿ ಅದರ ಬಗ್ಗೆ ಈಗ ಆತಂಕಗೊಂಡು ಹೋರಾಟ ಎಲ್ಲ ಮಾಡಿದ್ದಾರೆ. ನಿನ್ನೆ ಇಲ್ಲಿ ದಯಾನಂದ ಆಗಿದೆ. ಅದರ ಬಗ್ಗೆ ಈಗ ಜಂಟಿ ಸರ್ವೆ ನಾವು ಮಾಡೋದಕ್ಕೆ ಶುರು ಮಾಡಿದ್ವಿ ಲಾಸ್ಟ್ ತಿಂಗಳಲ್ಲೇ. ಬಟ್ ಮಳೆ ಈಗಲೂ ಕೂಡ ಮಳೆ ಬರ್ತಾನೆ ಇದೆ. ಇಲ್ಲೂ ಕೂಡ ತಾವು ಇದು ನೋಡ್ಬೋದು. ಮಳೆ ನಿಂತ ಮೇಲೆ ನಮ್ಮದು ಹೇಗಾಗಿದೆ, ಕೆಲವೊಂದು ಸರ್ವೆ ನಂಬರಲ್ಲಿ ರೆವೆನ್ಯೂ ಕೂಡ ಇದೆ, ಫಾರೆಸ್ಟ್ ಅಂತಲೂ ಕೂಡ ಇದೆ. ಅಂಥ ಇದನ್ನು ನಾವು ವಿಭಜನೆ ಮಾಡಿ ಪೋಡಿ ಮಾಡಿ ಆ ಫಾರೆಸ್ಟನ್ನು ಸೆಪ್ರೇಟ್ ಮಾಡೋ ಒಂದು ಪ್ರಕ್ರಿಯೆ ಮುಂಚಿಂದನೂ ಇದೆ. ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಒಂದು ಸರಿ ಮಳೆ ಎಲ್ಲ ನಿಂತಾದಮೇಲೆ ನಾವು ಮಾಡಬೇಕು ಅಂತ ಟೀಮ್ ಕೂಡ ಮಾಡಿದ್ದೀವಿ. 94C ಆಗಲಿ 94CC ಭಾಳಷ್ಟು ಕಡಿಮೆ. ಮತ್ತು ಬಗರುಕುಮ್ ಈಗ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲೂ ಕೂಡ ಬಗರುಕುಮ್ ಅವೆಲ್ಲ ನಾವು ಇಡಬೇಕು ಅಂತ ಹೇಳಿದರೆ ಅದು ರೆವೆನ್ಯೂಲ್ ಬರುತ್ತೋ ಫಾರೆಸ್ಟಲ್ಲಿ ಬರುತ್ತೋ ಅಂತ ನಾವು ಸರ್ವೆ ಮಾಡಿ ಮಾಡಬೇಕಾಗ್ತದೆ. ಇದನ್ನು ನಾವು ಹೇಗೆ 1 to 5 ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ತೊಗೊಂಡಿದ್ದೀವಿ.
ನಮ್ಮ ಮಂಗಳೂರು ಮತ್ತು ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ಇದು ಭಾಳಷ್ಟು ಜಾಸ್ತಿ ಇರುವಂಥದ್ದು. ಈಗಾಗಲೇ ನಾವು DFO ಜೊತೆ ಮಾತಾಡಿ ಅದನ್ನೆಲ್ಲ ತಹಸೀಲ್ದಾರ್ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಹಂತದಲ್ಲಿ ಮತ್ತು RFO ಹಂತದಲ್ಲಿ ನಾವು ಭಾಳಷ್ಟು ಸಭೆಗಳನ್ನೂ ಕೂಡ ಮಾಡಿದ್ದೀವಿ. ಒಂದು ಸರಿ ಇದು ಮಳೆಯೆಲ್ಲ ನಿಂತಾದಮೇಲೆ ನಮ್ಮದು ಜಂಟಿ ಸರ್ವೆ ಶುರುವಾಗಿ ಅದ ನಂತರ ನಾವು 94C ಮತ್ತು ಬಗರ್ಹುಕುಮಲ್ಲಿ ಏನೇ ಇರೋ ಗ್ರ್ಯಾಂಟ್ ಆಗಿರುವಂಥದ್ದಾಗಲಿ ಅಥವಾ ಗ್ರ್ಯಾಂಟ್ ಆಗಿ ಹಕ್ಕುಪತ್ರ ಕೊಡುವಂಥದ್ದಾಗಲಿ ಪೆಂಡಿಂಗ್ ಇದೆ, ಅವನ್ನ ಆದಷ್ಟು ಬೇಗ ನಾವು ಮುಗಿಸಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇವೆ. ಈ ಸಭೆಯಲ್ಲಿ ಬಹಳಷ್ಟು ಜನ ಭಾಗವಹಿಸಿ ಅವರವರ ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ಕಳೆದ ವರ್ಷದ ಏನು ವ್ಯತ್ಯಾಸಗಳನ್ನು ಈ ಸಲ ಸರಿಪಡಿಸಿಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಕೂಡ ಈ ಸಭೆಯಲ್ಲಿ ನಿರ್ಧಾರ ಆಗಿದೆ. ಪ್ರತಿ ವರ್ಷ ಆಗುವಾಗೆ ಏನು ಎಲ್ಲ ರೀತಿಯ ವ್ಯವಸ್ಥೆಗಳು ಇವತ್ತು ರಥ ವ್ಯವಸ್ಥೆ ಇರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವರಿಗೆ ಮನದಟ್ಟನ್ನು ಮಾಡಿದೆ. ಆಯಾ ಇಲಾಖೆಯವರು ಅದನ್ನು ಕಾನೂನುಬದ್ಧವಾಗಿ ಕ್ರಮವನ್ನು ಕೈಗೊಂಡು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಈ ಮೀಟಿಂಗ್ನ ನಿರ್ಣಯ ಆಗಿದೆ. ಈಗಾಗಲೇ ನಮಗೆ ದೊಡ್ಡ ಸಮಸ್ಯೆ ಇರುವಂಥದ್ದು ರಸ್ತೆ, ಒಂದು ಹೊಂಡಗುಂಡಿ ಬಿದ್ದಂಥ ರಸ್ತೆಯ ಕಾಮಗಾರಿ ಆದಷ್ಟು ಶೀಘ್ರ ಆಗಬೇಕು. ಅದಕ್ಕೆ 4 ಕಡೆಯಿಂದ ಬರುವ ರಸ್ತೆಗಳನ್ನು ಕೂಡ PW ಅವರಲ್ಲಿ ಹೇಳಿ 1 ವಾರದೊಳಗೆ ಆ ಗುಂಡಿ ಮುಚ್ಚುವಂಥ ಒಂದು ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತಿದ್ದೇನೆ. ಇವತ್ತು ಈ ಸಭೆಯಲ್ಲಿ ನಿರ್ಣಯ ಆದ ಎಲ್ಲ ಏನು ಇನ್ನೊಮ್ಮೆ ಮೀಟಿಂಗ್ ಆಗಲಿಕ್ಕಿದೆ. ಆ ಮೀಟಿಂಗ್ನಲ್ಲಿ ಇನ್ನಷ್ಟು ಉಪಸಮಿತಿಗಳ ರಚನೆ ಕೂಡ ಆಗಲಿಕ್ಕೆ ಉಂಟು. ಯಾರ್ಯಾರನ್ನು ಆ ಉಪಸಮಿತಿಗಳಿಗೆ ನೇಮಕ ಮಾಡಿಕೊಂಡು ಆಯಾಯ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟುಕೊಂಡು ಆ ಕೆಲಸವನ್ನು ಶೀಘ್ರವಾಗಿ ಮಾಡಲಿಕ್ಕಿದ್ದೇವೆ. ಒಟ್ಟು ಈ ಜಾತ್ರೆ ಯಶಸ್ವಿಯಾಗಿ ನಡಿಬೇಕು. ಊರಿನ ಪರ ಊರಿನ ನಮ್ಮ ದೇಶ ರಾಜ್ಯದಾದ್ಯಂತ ಎಲ್ಲರೂ ಈ ಭಕ್ತರು ಈ ಜಾತ್ರೋತ್ಸವ ಮಹೋತ್ಸವದಲ್ಲಿ ಭಾಗವಹಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಿಗೂ ನಾನು ಆಮಂತ್ರಣವನ್ನು ಈಗಲೇ ಹೇಳಿಬಿಡ್ತೇನೆ. ಧನ್ಯವಾದ. ದೊಡ್ಡದಾದಂಥ ಹೊಂಡ ಗುಡ್ಡೆಗಳಿದೆ ಇಲ್ಲಿಂದ ಸುಬ್ರಹ್ಮಣ್ಯದಿಂದ ಹೊಸಳಿಕೆಯಿಂದ ಏನಿಕಲ್ವರೆಗೆ, ಅದಕ್ಕೆ ಆದರೆ ಒಂದು ಬರೀ ಪ್ಯಾಚ್ ವರ್ಕ್ ಅಲ್ಲ, ತಾತ್ಕಾಲಿಕ ಗ್ರಾಮ ವ್ಯವಸಾಯ ಇದಕ್ಕೆ ಈಗಾಗಲೇ 7 ಕೋಟಿ ಅನುದಾನವನ್ನು ಇಟ್ಟಿದ್ದೇನೆ. CRF ಫಂಡನ್ನು ನಮ್ಮ ಏನೆಕಲ್ಲಿಂದ ಸುಬ್ರಹ್ಮಣ್ಯದವರೆಗೆ 7 ಕೋಟಿ ಇದೆ. ಸುಬ್ರಹ್ಮಣ್ಯದಿಂದ ಇಲ್ಲಿ ನಮ್ಮ ಪರ್ವತ ಮುಖಿಯವರೆಗೆ 2 ಕೋಟಿ ಸಪ್ರೇಟ್ ಇದೆ. ಅದು ಸಪ್ರೇಟ್ ಆಗ್ತದೆ. ಮತ್ತು ನಮ್ಮ ಇದು ಸುಬ್ರಹ್ಮಣ್ಯ ಟು ನಮ್ಮ ಕುಲ್ಕುಂದ ಆಗಿ ಇದು ಉಡುಪಿ ರಸ್ತೆಯಲ್ಲಿ ಕೂಡ ಅದಕ್ಕೆ ಈಗಾಗಲೇ 5 ಕೋಟಿ ಅನುದಾನವನ್ನು ಇಡಿಸಾಗಿದೆ. PW ಅವರಿಗೆ ಈಗ ಟೆಂಡರ್ ಆಗದೆ ಅವರಿಗೆ ಸಮಸ್ಯೆ ಆಗಿದೆ. ಟೆಂಡರ್ ಆದ ತಕ್ಷಣ ಕಾಮಗಾರಿಯನ್ನು ಪೂರ್ತಿಗೊಳಿಸಿದೆ. ಅದಕ್ಕೆ ಅಡ್ವಾನ್ಸ್ ಕೆಲಸ ಮಾಡಲಿಕ್ಕೆ ಈಗ ಸಮಸ್ಯೆ, ನಮಗೆ ಟೆಂಡರ್ ಯಾರಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಆ ಸಮಸ್ಯೆಯಿಂದಾಗಿ ನಮಗೆ ಅಡ್ವಾನ್ಸ್ ಕೆಲಸ ಮಾಡಲಿಕ್ಕೆ, ಅದಕ್ಕೆ ನಾನೀಗ ಪ್ಯಾಚ್ ವರ್ಕ್ ಆದಷ್ಟು ಗುಂಡಿ ಮುಚ್ಚುವಂಥ ಕೆಲಸವನ್ನು PW ಮುಖಾಂತರ ಮಾಡಿಸುವ ಕೆಲಸವನ್ನು ಮಾಡಿಸ್ತೇನೆ. ಮೇಡಮ್, ಈಗ ಅಲ್ಲಿ ಕುಮಾರಧಾರೆ ಸೇತುವೆಯಿಂದ ಈ ನದಿಗೆ ತ್ಯಾಜ್ಯ ಎಸೆಯುವುದಕ್ಕಿನ್ನೂ ಸಹ ಇದಾಗಲಿಲ್ಲ, ಎಸೆಯುತ್ತಾ ಇದ್ದಾರೆ ನದಿಗೆ. ಎಲ್ಲ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿ ಇಲ್ಲಿಗೆ ಕಪ್ಪು ಚುಕ್ಕೆ ಆಗಲ್ಲ. ಈ ಶಾಶ್ವತ ಪರಿಹಾರ ಅಲ್ಲ, ಅದು ನಮ್ಮ ದೇವಸ್ಥಾನ ಕಮಿಟಿಯವರು ಮಾಡಬೇಕು. ಅಂದರೆ ಇಲ್ಲಿ ನೋಡಿಕೊಂಡಿರುವವರು ಅವರು ಜಾಸ್ತಿ, ಅದಕ್ಕೆ ಒಂದು 2 ಜನರನ್ನು ನೇಮಿಸಿಕೊಂಡು ಅದಕ್ಕೆ ಆಗಲಿ ಈಗ CC ಕ್ಯಾಮರಾವನ್ನು ಅಳವಡಿಸಲಿಕ್ಕೆ ಹೇಳಿದ್ದೇವೆ. ಯಾರು ಕಸ ಹಾಕ್ತಾರೆ ಅವರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ.